ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಇಂದಿನ ಸಮಾಜದಲ್ಲಿ ನಡೆಯುತ್ತಿರುವಂತಹ ಕೆಲವೊಂದು ವಿದ್ಯಮಾನಗಳು ತಳಮಟ್ಟದ ಜನರಿಗೆ ಒಂದಷ್ಟು ಅವರ ಬದುಕನ್ನು ಕಸಿದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಳವಾಗಿವೆ ಮತ್ತು ನಿಚ್ಚಳವಾಗಿವೆ. ಈ ಹಿನ್ನೆಲೆಯಲ್ಲಿ ಸಮಾಜ ಒಂದಷ್ಟು ಮುಂದಿನ ಬದುಕಿನ ಬಗ್ಗೆ, ಅಂದರೆ ಹಲವಾರು ಸಾಮಾನ್ಯ ಜನರು ಮತ್ತು ನಾಗರಿಕರು ತಮ್ಮ ಮುಂದಿನ ಬದುಕು, ಮುಂದಿನ ಜೀವನದ ಬಗ್ಗೆ ಒಂದಷ್ಟು ಪ್ರಶ್ನಾರ್ಥಕವಾಗಿ ತಮ್ಮನ್ನೇ ಪ್ರಶ್ನಿಸಿಕೊಳ್ತಾ ಇದ್ದಾರೆ. ಇಂದು ಸರಕಾರಗಳು ವಸಾಹತುಶಾಹಿ ಲಾಭಿಗೆ ಮತ್ತು ಬಂಡವಾಳಶಾಹಿ ಲಾಭಿಗೆ ಮಣಿದು ದುಡಿಯುವ ವರ್ಗವನ್ನು, ಕಾರ್ಮಿಕ ವರ್ಗವನ್ನು ಕಡೆಗಣಿಸಿ ಆ ಮೂಲಕವಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ತಮ್ಮ ಸ್ಥಾಪಿತವಾದಂತಹ ಹಿತಾಸಕ್ತಿಗಳನ್ನು ಪೋಷಿಸಿಕೊಂಡು ಬರುತ್ತಿರುವುದರಿಂದ ಸಾಮಾನ್ಯ ಜನರ ಬದುಕಿಗೆ ಕೊಡಲಿ ಏಟು ಬಿದ್ದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು, ಹಲವಾರು ಆಶಯಗಳನ್ನು ಇಟ್ಟುಕೊಂಡು, ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಮಹತ್ವಾಕಾಂಕ್ಷೆಯಿಂದ CPIM ಪಕ್ಷ ಒಂದು ತೀವ್ರಗಾಮಿಯಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಿದೆ. ಅದು ಡಿಸೆಂಬರ್ 21ರಂದು ಉದ್ದೇಶಿಸಲಾಗಿರುವಂತಹ ಆ ಆಂದೋಲನ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೀತದೆ. ಜನಧನಿ ರ್ಯಾಲಿ ಎನ್ನುವ ಮೂಲಕ ಇದರಲ್ಲಿ ಹಲವಾರು ವಿಷಯಗಳು ಅಡಕವಾಗಿದೆ. ಅದು ಕೃಷಿ ಆಗಿದ್ದಿರಬಹುದು, ಮಹಿಳಾ ಸಬಲೀಕರಣ ಆಗಿದ್ದಿರಬಹುದು, ಕಾರ್ಮಿಕ ವರ್ಗದ ಹಿತಾಸಕ್ತಿ ಆಗಿರಬಹುದು, ಜನಸಾಮಾನ್ಯರ ಬದುಕಿನಲ್ಲಿ ಸರ್ಕಾರ ಕೊಟ್ಟಂಥ ಸವಲತ್ತುಗಳ ದುರುಪಯೋಗ ಆಗಿರಬಹುದು, ಮತ್ತು ಸರ್ಕಾರ ಏಕಾಏಕಿಯಾಗಿ ಯಾವುದೇ ಸಂವಾದಗಳನ್ನು ನಡೆಸದೆ ತೀರ್ಮಾನವನ್ನು ಕೈಗೊಂಡು ಮಂಡಿಸಿರುವಂತಹ ವಿಧೇಯಕಗಳು ಆಗಿರಬಹುದು. ಈ ಹಿನ್ನೆಲೆಯಲ್ಲಿ ಈ ರ್ಯಾಲಿ, ರಾಜ್ಯಾದ್ಯಂತ ಜನಾಂದೋಲನದ ಈ ಒಂದು ಜನಧನಿ ರ್ಯಾಲಿಯ ಉದ್ದೇಶಗಳೇನು, ಇದಕ್ಕೆ ಸಮುದಾಯದ ಭಾಗವಹಿಸುವಿಕೆ ಹೇಗಿರಬೇಕು, ಮತ್ತು ಮುಂದಿನ ದಿನಗಳಲ್ಲಿ ಇದು ಇಂತಹ ರ್ಯಾಲಿಗಳ ಮೂಲಕ ಪರಿಹಾರವನ್ನು ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು, ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿಗೆ ಜನ ಯಾವ ರೀತಿಯಲ್ಲಿ ಸಡ್ಡು ಹೊಡೆಯಬೇಕು, ಮತ್ತು ಯಾವುದೇ ನಿಟ್ಟಿನಲ್ಲೂ ಕೂಡ ಇದು ಅನುಷ್ಠಾನವಾದರೆ ಸಾಮಾನ್ಯ ಜನರಿಗೆ ಕಷ್ಟ ಎನ್ನುವಂತಹ ನಿಟ್ಟಿನಲ್ಲಿ ಜನರಿಗೆ ಮಾಹಿತಿಯನ್ನು ತಲುಪಿಸುವ ಸಲುವಾಗಿ ಇಂದು ನಮ್ಮೊಂದಿಗಿದ್ದಾರೆ CPIM ಉಡುಪಿ ವಲಯ ಸಮಿತಿ ಕಾರ್ಯದರ್ಶಿ ಹಾಗೂ CITU ಉಡುಪಿ ಅಧ್ಯಕ್ಷರಾದಂತಹ ಶ್ರೀಯುತ ಶಶಿಧರ ಗೊಲ್ಲ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ, ನಮಸ್ಕಾರ. ಮತ್ತೋರ್ವ ಅತಿಥಿಯಾಗಿ ಸರೋಜಾ ಅವರು ನಮ್ಮೊಂದಿಗಿದ್ದಾರೆ. CPIM ಉಡುಪಿ ವಲಯ ಸಮಿತಿಯ ಸದಸ್ಯೆ ಹಾಗೂ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆಯಾಗಿಯೂ ಕೂಡ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಮೇಡಮ್, ತಮಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮೊದಲಾಗಿ ಶಶಿಧರ್ ಗೊಲ್ಲಾರ್ ಅವರೇ, ಹೆಚ್ಚಾಗಿ ತಾವು ಕಾರ್ಮಿಕ ವರ್ಗವನ್ನು ಕೇಂದ್ರೀಕರಿಸುವುದರಿಂದ, ಅವರ ಹಿತಾಸಕ್ತಿಗಳು, ಅವರ ಸಮಸ್ಯೆಗಳ ಬಗ್ಗೆ ಕೇಂದ್ರೀಕರಿಸುವುದರಿಂದ ಮೊದಲಾಗಿ ಅದರ ಬಗ್ಗೆಯೂ ನಾವು ಬರೋಣ. ಶ್ರಮಶಕ್ತಿ ನೀತಿ 2025 ಬಹಳ ಕಾರ್ಮಿಕರಿಗೆ ಒಂದು ಗಿಫ್ಟ್ ಅಂತ ಸರ್ಕಾರ ಕೂಡ ಬಣ್ಣಿಸಿದೆ, ಬಹಳ ಪ್ರಚಾರವನ್ನು ಕೂಡ ಮಾಡಿದೆ. ಕೆಲವೊಂದು ಜನ ಅದನ್ನು ಸ್ವಾಗತಿಸಿದ್ದು ಕೂಡ ಹೌದು. ಆದರೆ ಹೊಸ ಕಾರ್ಮಿಕ ಕಾಯ್ದೆಗಳು ಮತ್ತು ಕಾರ್ಮಿಕರಿಗೆ ಹಿತಾಸಕ್ತಿಗೆ ಕೈಗೊಂಡಂಥ ಈ ಶ್ರಮಶಕ್ತಿ ನೀತಿಯ ಬಗ್ಗೆ ತಮ್ಮ ಆಕ್ಷೇಪ ಏನು? ಇದು ನಿಜವಾಗಿಯೂ ಕಾರ್ಮಿಕರಿಗೆ ಗಿಫ್ಟೋ, ಹೇಗೆ ಹೇಳ್ತೀರಾ? ಇಲ್ಲ, ಗಿಫ್ಟ್ ಅಲ್ಲ ಇದು. ಅಂದರೆ ಬ್ರಿಟಿಷರು ಹಿಂದೆ ಒಂದು 44 ಕಾನೂನುಗಳನ್ನು ಮಾಡಿದರು. ಆ 44 ಕಾನೂನುಗಳನ್ನು ಪೂರ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರಗಳಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕೂಡ ಅದನ್ನು ಅನುಷ್ಠಾನ ಮಾಡ್ತಿರಲಿಲ್ಲ. ಆದರೆ ಅದರಲ್ಲಿ ಕೆಲವೊಂದು ವಿಷಯಗಳು ಕಾರ್ಮಿಕರಿಗೆ ಅನುಕೂಲ ಆಗಿತ್ತು. ಒಂದು ಹೇಳಿದರೆ ESI. ಈಗ ಒಂದು ಫ್ಯಾಕ್ಟ್ರಿಯಲ್ಲಿ 20 ಜನಕ್ಕಿಂತ ಜಾಸ್ತಿ ಇದ್ದರೆ, ಮೊದಲು 10 ಇತ್ತು, ಅದನ್ನು ಮತ್ತೆ 20 ಮಾಡಿದರು. ಅಷ್ಟು ಜನಕ್ಕಿಂತ ಜಾಸ್ತಿ ಇದ್ದರೆ ಕಂಪಲ್ಸರಿಯಾಗಿ ESI ಮಾಡಬೇಕು, ಅವನಿಗೆ PF ಹಾಕಬೇಕು. PFನ ಕಾನೂನು ಎಲ್ಲಿವರೆಗೆ ಬಂತಂದರೆ, ನಾವು ಕ್ಯಾಶುವಲ್ ಆಗಿ ತಗೊಂಡ್ರೆ 1 ತಿಂಗಳು, 2 ತಿಂಗಳು, 3 ತಿಂಗಳು ಕ್ಯಾಶುವಲ್ ತಗೊಂಡ್ರು ಅವ್ರಿಗೆ ಕೂಡ PF ಹಾಕಬೇಕು ಅನ್ನುವಂಥ ಕಾನೂನು ಅದರಲ್ಲಿತ್ತು. ಆದರೆ ಇದು ಅದರಲ್ಲಿ ಈಗ ಇಲ್ಲ.
ಮತ್ತೆ ಅವರು ಇದು ಕಟ್ಟದೇ ಇದ್ರೆ ಅರೆಕಾಲಿಕ ಕಾರ್ಮಿಕರು. ಹೌದು. ಈ ಅವರು ಮಾಲೀಕರು ಎಲ್ಲಿಯಾದ್ರೂ PF ಅನ್ನ ಕಟ್ಟದೇ ಇದ್ದ ಸಂದರ್ಭದಲ್ಲಿ ಅವರಿಗೆ ಪೆನಲ್ಟಿ ಬೀಳ್ತಿತ್ತು. ಹೌದು. ಮತ್ತೆ ಅವರನ್ನು ಅರೆಸ್ಟ್ ಮಾಡುವಂಥದ್ದಿತ್ತು ಉದ್ಯೋಗದಾತರಿಗೆ. ಆದ್ರೆ ಈಗ ಈ ಶ್ರಮಶಕ್ತಿ ಅಥವಾ ಹೊಸ ಕಾನೂನು ಏನು ಬಂದಿದೆ ಅದರಲ್ಲಿ ಅದಿಲ್ಲ. ನಾವು ಕಾರ್ಮಿಕರು ಎಲ್ಲಿಯಾದ್ರೂ ಮುಷ್ಕರ ಮಾಡಿದ್ರೆ ನಮ್ಮನ್ನೇ ಅರೆಸ್ಟ್ ಮಾಡ್ತಾರೆ ವಿನ ಮಾಲೀಕನಿಗೆ ಅರೆಸ್ಟ್ ಮಾಡೋದಿಲ್ಲ. ಒಂದು ವೇಳೆ PF ಕಟ್ಟಲಿಲ್ಲ ಅಂತ ಹೇಳಿದ್ರು ಕೂಡ ಅವರಿಗೆ ಪೆನಲ್ಟಿ ಹಾಕೋದಿಲ್ಲ. ಕಡೆಗೆ ವರ್ಷಕ್ಕೆ ₹1 ಅನ್ನುವಂಥದ್ದನ್ನ ಪೆನಲ್ಟಿ ರೂಪದಲ್ಲಿ ತಗೊಳ್ತಾರೆ. ಇದು ಕಾರ್ಮಿಕರಿಗೆ ತುಂಬಾ ಅವರಿಗೆ ಅನಾನುಕೂಲ ಆಗ್ತದೆ. ಮತ್ತೆ ಅವರು ಏನು ದುಡ್ಡು ಕಟ್ತಾರೆ ಅದಕ್ಕೆ ಅವರಿಗೆ ಮುಂದಿನ ಅವರ ಜೀವನ ಏನಿದೆ ಅನ್ನುವಂಥದ್ದಕ್ಕಿಲ್ಲ, ಅದಕ್ಕೆ ಸ್ಪಷ್ಟತೆ ಇಲ್ಲ. ಈಗ ಒಂದಿತ್ತು, ನಾನು ಕಟ್ಟಿದ್ರೆ ನನಗೆ ಮಾಲೀಕರು ಇಷ್ಟ ಆಗ್ತಾರೆ, ನನ್ನದಿಷ್ಟು ಪಾಲಿದೆ, ಆದ್ರಿಂದ ನನಗೆ ಇಷ್ಟು ವರ್ಷ ಸರ್ವಿಸ್ ಆದರೆ ಇಷ್ಟು ಹಣ ಬರ್ತದೆ ಅಂತ. ಇನ್ನೂ ಒಂದು ಏನಂದ್ರೆ ಗ್ರ್ಯಾಚುಟಿ, ಉಪಧನ. ಅದಕ್ಕೆ ಉಪಧನ ಇದರಲ್ಲಿ ಪ್ರತಿ ವರ್ಷಕ್ಕೂ ಉಪಧನ ಹಾಕಬೇಕು, ಅವ್ರಿಗೆ ಕೊಟ್ಟು ಬಿಡಬೇಕು ಅನ್ನುವಂಥ ವಿಚಾರದಲ್ಲಿ ಹಾಕಿದ್ದಾರೆ. ಅದು ಸ್ಪಷ್ಟತೆ ಇಲ್ಲ. ಹಿಂದೆ 5 ವರ್ಷ ಯಾರು ಒಂದು ಕಂಪನಿಯಲ್ಲಿ ಅಥವಾ ಒಂದು ಯೂನಿಟಲ್ಲಿ ಕೆಲಸ ಮಾಡ್ತಿದ್ರು ಅವರಿಗೆ ಕಡ್ಡಾಯವಾಗಿ ಉಪಧನ ಕೊಡಬೇಕು. ವರ್ಷಕ್ಕೆ 15 ದಿವಸದ ಪೇಮೆಂಟ್ ಕೊಡಬೇಕು ಅಂತಿತ್ತು. ನಾವೇನು ಕೇಳ್ತಿದ್ದೇವೆ ಹಿಂದೆ ಕೂಡ, ಈಗ ನೀವು ವರ್ಷಕ್ಕೆ 15 ದಿವಸದ ಸಂಬಳವನ್ನು ಕೊಡ್ತಿದ್ದೀರಿ ಸರಿ, ಆದರೆ ಒಬ್ಬ 40 ವರ್ಷ ಕೆಲಸ ಮಾಡಿರ್ತಾನೆ ಒಂದು ಫ್ಯಾಕ್ಟ್ರಿಯಲ್ಲಿ, ಅವ್ನಿಗೆ ನೀವು 15 ವರ್ಷದ ಮಾತ್ರ ಕೊಡ್ತೀರಲ್ಲ, ಅಲ್ಲ ನಮಗೆ 40 ವರ್ಷದನ್ನು ಕೊಡಿ ಅಂತ ಕೇಳ್ತಿದ್ದೆವು. ಅದು ಇದುವರೆಗೆ ಅದನ್ನ ಏನು ಇದು ಮಾಡ್ಕೊಂಡಿಲ್ಲ, ಯಾವ ರೀತಿಯಿಂದಲೂ ಅದಕ್ಕೊಂದು ಕಾನೂನು ಕೂಡ ತರಲಿಲ್ಲ. ಆದ್ರಿಂದ ಈಗ ಆ ಕಾನೂನನ್ನು ಬದಲಾವಣೆ ಮಾಡಿದ್ದಾರೆ. ನೀವು ವರ್ಷ ಕಾನೂನು ಇದು ಹಾಕಿ ಅನ್ನುವಂಥದ್ದು. ಮತ್ತೆ PF ಅವನು ಹಾಕದಿದ್ರೆ ಏನು ಅದಕ್ಕೆ ಸ್ಪಷ್ಟತೆ ಇಲ್ಲ. ಇದು ಟೋಟಲಿ ಈ ಶ್ರಮಶಕ್ತಿ ಅನ್ನುವಂಥದ್ದು ಕಾರ್ಮಿಕರ ವಿರೋಧಿಯಾಗಿದೆ. ಕಾರ್ಮಿಕರಿಗೆ ಅದಕ್ಕೆ ಏನು ಅವ್ರ ಹತ್ರ ಅವರು ಹೇಳುವಂತ ರೀತಿಯ ಸವಲತ್ತು ಏನು ಅದ್ರಲ್ಲಿ ಸಿಗೋದಿಲ್ಲ. ಕನಿಷ್ಠ ವೇತನ, ಪಿಂಚಣಿ ಹೆಚ್ಚಳ, ಆರೋಗ್ಯ ರಕ್ಷೆ, ಸಾಮಾಜಿಕ ಸುರಕ್ಷೆ, ಅದು ಈಗಲೂ ಇದೆ. ಇದೆಲ್ಲವನ್ನು ಕೂಡ ಹೆಚ್ಚುವರಿಯಾಗಿ ನೀಡ್ತಾ ಇದ್ದಾರೆ. ಈಗಲೂ ಇದೆ. ಅವ್ರು ಏನ್ ಮಾಡಿದ್ದಾರೆ, ಆ 44 ಕಾನೂನನ್ನ 29ಕ್ಕೆ ತಕೊಂಡು ಬಂದಾರೆ, ಉಳಿದದ್ದನ್ನು ತೆಗೆದಿದ್ದಾರೆ. ಉಳಿದ ಆ 29ರಲ್ಲಿ 4 ಕೋಡ್ ಆಗಿ ಮಾಡಿದ್ದಾರೆ. ಅದರಲ್ಲಿ ಕಾರ್ಮಿಕರಿಗೆ ಹೆಚ್ಚು ಅನುಕೂಲಕರವಾಗುವಂಥದ್ದು ಇಲ್ಲ. ಅದನ್ನ ನೀವು ಬದಲಾವಣೆ ಮಾಡಬೇಕು. ಮತ್ತೆ ನಮ್ಮ ಒಂದು ಇಡೀ ಇದರ ಕಾರ್ಮಿಕ ವರ್ಗದ ಒಂದು ಬೇಡಿಕೆ ಏನಂದ್ರೆ, ನೀವೇ ಏಕೆಯಾಗಿ ಇದನ್ನ ಇದು ಮಾಡ್ಕೊಳ್ಬೇಡಿ, ಇದನ್ನ ಸ್ವಲ್ಪ ಚರ್ಚೆಗೆ ಹಾಕಿ, ನಮ್ಗೆ ಅನುಕೂಲಕರ ಇದರಲ್ಲಿ ಹಾಕಿ, ಇದರಲ್ಲಿ ಹೆಚ್ಚಿದ್ದು ಮಾಲೀಕರ ಪರವಾಗಿದೆ. ಈಗ ಒಂದು ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಾನೆ, 100ಕ್ಕಿಂತ ಹೆಚ್ಚಿಗೆ ಇದ್ರೆ ಅವನು ಆ ಫ್ಯಾಕ್ಟ್ರಿಯನ್ನು ಕ್ಲೋಸ್ ಮಾಡಬೇಕಾದ್ರೆ ಅಲ್ಲಿ ಪರ್ಮಿಷನ್ ತಗೊಳ್ಬೇಕು. ಈಗ ಹಾಗಲ್ಲ, 300 ಜನ ಇದ್ರೂ ಕೂಡ ಕ್ಲೋಸ್ ಮಾಡ್ಬೋದು, ಅದಕ್ಕೆ ಯಾವುದೇ ರೀತಿಯಿಂದ ಕಾನೂನು ಇಲ್ಲ. ಅದನ್ನು ತೆಗಿಬೇಕು. ಯಾಕಂದ್ರೆ ನಷ್ಟ ಸಂಭವಿಸಿದರೆ ಅದು ಯಾಕಂತ ಹೇಳಿದ್ರೆ, ಅವನು ಏಕವಿಕಿಯಾಗಿ ಇವತ್ತು ನನ್ನ ಕೆಲಸಕ್ಕೆ ಬರ್ತೇನೆ, ನನ್ನ ಫ್ಯಾಕ್ಟ್ರಿ ಕ್ಲೋಸು, ನೀನು ಹೋಗಪ್ಪ ಅಂತ ಹೇಳಿ ಬಿಡ್ಬೋದು. ನಿನಗೊಂದು ಸಂಬಳ ಏನಿದೆ ಅಷ್ಟನ್ನ ನಾನು ಇಷ್ಟು ಕೆಲಸ ಮಾಡಿದ್ರೆ ಕೊಟ್ಟು ಬಿಟ್ಟು ಬಿಡ್ಬೋದು. ಹಿಂದೆ ಹಾಗಲ್ಲ, ನನ್ನ ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ಬೇಕಾದ್ರೆ ಅಲ್ಲಿ ಇದ್ರ ಲೇಬರ್ ಆಫೀಸಿಗೆ ಹೋಗಬೇಕು, ಫ್ಯಾಕ್ಟ್ರಿ ಆ್ಯಕ್ಟಿಗೆ ಹೋಗಬೇಕು, ಎಲ್ಲದರಲ್ಲಿ ಪರ್ಮಿಷನ್ ತಗೊಂಡು ಬಂತು. ಅದನ್ನು ನಂತರ ಹಾಕಿ ಎಲ್ಲ ಪೇಮೆಂಟನ್ನು ಸೆಟಲ್ ಮಾಡಬೇಕಿತ್ತು. ಅದು ಸೆಟಲ್ ಮಾಡುವಂಥ ಅವಕಾಶ ಈಗ ಸಹ ಭಾಳ ಕಡಿಮೆ ಇದೆ. ಅದನ್ನು ಬದಲಾವಣೆ ಮಾಡಬೇಕು, ಅವಕಾಶ ಕಡಿಮೆ ಇದೆ. ಒಂದು ಫ್ಯಾಕ್ಟ್ರಿ ಏಕಾಏಕಿ ಕ್ಲೋಸ್ ಮಾಡಿದರೆ ಒಂದು ನಮಗೆ ಟ್ರಿಬ್ಯುನಲ್ ಅಂತಿತ್ತು. ಟ್ರಿಬ್ಯುನಲ್ ಈಗ ಬ್ಯಾಂಕ್ ಇದಾದರೂ ಕೂಡ ಟ್ರಿಬ್ಯುನಲ್ಗೆ ಹಾಕಲಿಕ್ಕೆ ಅವಕಾಶ ಇತ್ತು. ಮುಂದೆ ಅಂಥ ಅವಕಾಶ ಇರುವುದಿಲ್ಲ. ಮತ್ತು ಒಬ್ಬ ಮಾಲೀಕ ನನಗೆ ಸಂಬಳ ಕೊಟ್ಟಿಲ್ಲ ಅಥವಾ ನನಗೆ ಏನಾದರೂ ಸಂಬಳದ ವಿಚಾರದಲ್ಲಿ ಅವನಿಗೂ ತಕರಾರು ಬಂತಂದರೆ, ನಾನು ನಿಯರೆಸ್ಟ್ ಲೇಬರ್ ಇನ್ಸ್ಪೆಕ್ಟರ್ ಅಥವಾ ಲೇಬರ್ ಆಫೀಸರ್ ಹತ್ರ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಅವಕಾಶ ಇತ್ತು. ಈಗ ಅದಿಲ್ಲ. ನೇರವಾಗಿ ಹೋಗಿ ನಾವು ಲೇಬರ್ ಕೋರ್ಟಿಗೆ ಹಾಕಬೇಕಾಗ್ತದೆ. ಇದು ಒಬ್ಬ ಬಡ ಕಾರ್ಮಿಕನಿಗೆ ಲೇಬರ್ ಕೋರ್ಟಿಗೆ ಹೋಗಿ ಹಾಕಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಲೇಬರ್ ಕೋರ್ಟಿಗೆ ಹಾಕಿದ ಕೂಡ ನಾವು ಲಾಯರ್ನ ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಇದಾದರೆ ಕಾರ್ಮಿಕ ಸಂಘಟನೆಗಳ ಮುಖ್ಯಸ್ಥರೇ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಅದಕ್ಕೆ ಒಂದು ಕನ್ಸಿಲೇಷನ್ ಮಾಡ್ತಾರೆ. ಆ ಕನ್ಸಿಲೇಷನ್ನಲ್ಲಿ ನಾವು ಒಂದು ರೀತಿಯ ಸೌಹಾರ್ದವಾಗಿ ಅದನ್ನ ಪರಿಹರಿಸ್ಕೊಳ್ಬೋದಿತ್ತು. ಇದು ಕಾರ್ಮಿಕರ ಈ ಕೋರ್ಟಿಗೆ ಹಾಕಿದಾಗ ಇದು ಎಷ್ಟು ಇಯರ್ಸ್ ಟುಗೆದರ್ ತಗೊಳ್ತದೆ, ವರ್ಷಾನುಗಟ್ಟಲೆ ತಗೊಂಡ್ಬಿಟ್ಟು ಕಡೆಗೆ ಏನೋ ಒಂದು ಪರಿಹಾರ ಬರ್ಬೋದು, ಬಂದರೆ ಬರ್ಬೋದು, ಬಾರದೇ ಇರ್ಬೋದು. ಅಷ್ಟೊತ್ತೊಳಗೆ ಆ ಕಾರ್ಮಿಕ ಉಳಿತಾನ ಇಲ್ವೋ ಅನ್ನುವಂಥದ್ದು ಕೂಡ ನಮಗೆ
ಕಷ್ಟ ಹೇಳುವಂಥದ್ದು. ಆ ರೀತಿಯಲ್ಲಿ ಯಾಕಂದ್ರೆ ಅವನಿಗೆ ಅಷ್ಟು ಖರ್ಚು ಮಾಡಬೇಕಾಗ್ತದೆ. ಅವನ ಖರ್ಚನ್ನು ಯಾರು ಕೊಡೋದು? ಮಾಲೀಕ ಅಂತೂ ಕೊಡುವುದಿಲ್ಲ. ಈಗಲೇ ಮಾಲೀಕರು ಕೊಡುವುದಿಲ್ಲ, ಮುಂದೆ ಕೂಡ ಮಾಲೀಕರೇನು ಕೊಡುವುದಿಲ್ಲ, ಅವನೇ ಕೊಡಬೇಕು. ಆದ್ದರಿಂದ ಇಂಥ ಕಾನೂನಲ್ಲ. ಆ ಕಾನೂನಲ್ಲಿ ನೀವು ಏನು ತಂದಿದ್ದೀರಾ ಅದನ್ನು ಸಂಪೂರ್ಣ ಹಿಂದಿನ ರೀತಿಯಲ್ಲಿ ಆ ಕಾನೂನನ್ನು ಕಾರ್ಮಿಕರ ಪರವಾಗಿರಬೇಕು. ಮಾಲೀಕರಿಗೆ ಏನಿದೆ ಅದನ್ನು ದಂಡ ಹಾಕಬೇಕು, ಮಾಲೀಕರು ದಂಡ ಹಾಕಬೇಕು. ಅವನು ಏನಾದರೂ ಕಾರ್ಮಿಕನಿಗೆ ಅನ್ಯಾಯ ಮಾಡಿದಾಗ ಅವನನ್ನು ಅರೆಸ್ಟ್ ಮಾಡುವಂಥದ್ದು ಕೂಡ ಇರಬೇಕು, ಇವ್ರನ್ನ ಕಾರ್ಮಿಕರನ್ನಲ್ಲ. ಇನ್ನೊಂದು ವಿಚಾರ ಏನಂದರೆ, ನಾವು ಅವನು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದರೆ, ನಾವೇನು ಸ್ಟ್ರೈಕ್ ಮಾಡಿದರೆ ಯಾರು ಕಾರ್ಮಿಕ ಸಂಘಟನೆಯ ಮುಖಂಡರಿರ್ತಾರಲ್ಲ ಅವರನ್ನೇ ಅರೆಸ್ಟ್ ಮಾಡ್ಬೋದು. ಈಗಿನ ಕಾನೂನಲ್ಲಿ, ಹೊಸ ಕಾನೂನಲ್ಲಿ ಅವರನ್ನು ಅರೆಸ್ಟ್ ಮಾಡ್ಬೋದು. ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೋದು. ಜೈಲಿನಲ್ಲಿ ಅದಕ್ಕೆ ಜಡ್ಜಿ ಮೇಲೆ ಹೊಂದ್ಕೊಂಡಿರ್ತದೆ. ಇದು ತಪ್ಪು. ಕಾರ್ಮಿಕ ಸಂಘಟನೆ ಯಾರು ಕಟ್ಕೊಂಡು ಹೋಗ್ತಾರೆ, ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ, ನನ್ನ ಹೊಟ್ಟೆ ಹಸಿದಿದೆ ಇಷ್ಟು ಸಾವಿರ ಜನಕ್ಕೆ ಅಂತ ಹೇಳಿ ಅದನ್ನು ಅವನು ತಕೊಂಡು ಹೋದಾಗ ನೀನು ಮುಂದಾಳ್ತನ ಆಗ್ತೀಯಲ್ಲ, ನಿನ್ನ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದರೆ ಇದು ಪ್ರಜಾಪ್ರಭುತ್ವನ ಅಥವಾ ಸರ್ವಾಧಿಕಾರನ ಅನ್ನುವಂಥದ್ದನ್ನ ಜನತೆಯೇ ಅದನ್ನ ಯೋಚನೆ ಮಾಡಬೇಕು. ಸರ್ವಾಧಿಕಾರನೇ ಅಲ್ವಾ ಅದು? ಹಿಂದೆ ರಾಜರಾಗಿ ಅಲ್ವಾ? ಅವ ಏನಾದ್ರೂ ಇದು ಮುಷ್ಕರ ಮಾಡ್ತಾನೆ ಅಂತ ಇದ್ರೆ ಅವನದ್ದೇ ಕುತ್ತಿಗೆ ಕಡಿತಿದ್ರಲ್ಲ. ಇದು ಅದರದ್ದ ಒಂದು ಭಾಗ ಅಂತ ಹೇಳಿ ನಾವು ಇದನ್ನ ಈ ಕಾರ್ಮಿಕರ ಶ್ರಮಶಕ್ತಿ ಏನು ಮಸೂದೆ ಇರಲಿ ಅಥವಾ ಆ 4 ಕೋಡ್ಗಳಿರಲಿ ಅದನ್ನ ಸ್ಪಷ್ಟವಾಗಿ ನಾವು ಇವತ್ತು ವಿರೋಧ ಮಾಡ್ತಿದ್ವಿ. ಇದು ವರ ಅಲ್ಲ, ಕಾರ್ಮಿಕ ಕಾನೂನುಗಳನ್ನು ವೀಕ್ ಆಗಿಸುವಂತ ಹುನ್ನಾರ. ಇದರಿಂದ ಕಾರ್ಮಿಕರಿಗೆ ಏನೂ ಲಾಭ ಇಲ್ಲ. ಬಟ್ ಉದ್ಯೋಗ ಖಾತ್ರಿಯ ಬಗ್ಗೆ, ಉದ್ಯೋಗ ಖಾತೆ, ಹೊರಗುತ್ತಿಗೆ, ಅರೆಕಾಲಿಕ, ನಾವು ಏನು ಹೇಳ್ತೀವಿ, ಹೊರಗುತ್ತಿಗೆ ಅರೆಕಾಲಿಕ ಅನ್ನುವಂಥದ್ದು ಇರಬಾರ್ದು. ನೀವು ಅವರಿಗೆ ಸಂಪೂರ್ಣವಾಗಿ ಅವರಿಗೆ ಕಾಯಂ ಉದ್ಯೋಗ ಕೊಡಬೇಕು, ಒಂದು ಗೌರವಾನ್ವಿತವಾದಂಥ ಉದ್ಯೋಗ ಕೊಡಬೇಕು. ಇವತ್ತು 4 ದಿವಸ ಮಾಡೋದು 4 ತೆಗೆದುಹಾಕೋದು ಅನ್ನಂತಲ್ಲ, ಅದಕ್ಕೊಂದು ಹೊರ ಗುತ್ತಿಗೆ ಅಂತ ಬೇಡ. ನೀವು ನೇರ ತಗೊಳ್ಳಿ, ಅವರನ್ನು ಎಷ್ಟು ದಿವಸ ಕೆಲಸ ಇದು ಮಾಡ್ಕೊಳ್ತೀರಿ ಹಾಗೆ ಮಾಡಿ, ಅನಂತರ ನಿಮ್ಮಲ್ಲಿ ವೇಕೆನ್ಸಿ ಆದಾಗೆ, ಈಗ ಹಿಂದೆ ಕೂಡ ಇತ್ತು, ಹಿಂದೆ 70ರ ಇದರಲ್ಲಿ ಬೇರೆ ಇದರಲ್ಲಿ ಈ ಗುತ್ತಿಗೆ ತಗೊಳ್ತಿದ್ರು. ಗುತ್ತಿಗೆ ತಗೊಂಡಾಗ ಅಲ್ಲಿ ವೇಕೆನ್ಸಿ ಆದಾಗ ಇವರನ್ನು ಅಲ್ಲಿಗೆ ತಗೊಳ್ತಿದ್ರು. ಹಾಗೆ ಅವರಿಗೊಂದು ಆಶಾಭಾವನೆ ಇತ್ತು, ನನ್ನ ಸಂಸ್ಥೆ ನನಗೆ ಮುಂದೆ ಏನಾದರೂ ಅವಕಾಶ ಇದೆ ಇಲ್ಲಿ, ನಾನು ಇದನ್ನ ಒಳ್ಳೆ ಕೆಲಸ ಮಾಡಬೇಕಂತ. ಈಗ ಅಂಥ ಅವಕಾಶ ಕಾರ್ಮಿಕನಲ್ಲಿ ಇರುವುದಿಲ್ಲ. ನಾಳೆ ತೆಗೆದ್ರೆ ಹೋಗ್ತಾನೆ ಅನ್ನುವಂಥ ವಿಚಾರಕ್ಕೆ ಇರ್ತಾನೆ. ಮತ್ತು ಆ ಕಾರ್ಮಿಕನ ಮನಸ್ಸು ಇಲ್ಲಿ ಇರುವುದಿಲ್ಲ, ಕೆಲಸದ ಮೇಲೆ ಇರುವುದಿಲ್ಲ, ಇನ್ನೊಂದು ಯಾವುದಾದ್ರೂ ಒಳ್ಳೆ ಕೆಲಸ ಸಿಗ್ತದಂತ ನೋಡ್ಲಿಕ್ಕೆ ಹೋಗ್ತಾನೆ. ಹಾಗಾಗಿ ಆ ಗುತ್ತಿಗೆಯನ್ನು ನಾವು ಕಡಾಖಂಡಿತವಾಗಿ ನಾವು ಅದನ್ನ ವಿರೋಧಿಸ್ತೀವಿ. ನೀವು ಇದರಲ್ಲೇ ತಗೊಳ್ಳಿ, 180 ದಿವಸ ಆದ ಕೂಡಲೇ ಅವನಿಗೆ ಏನು ಇದ್ರ ಪ್ರಕಾರ ಅವನನ್ನು ಕಾಯಂ ಮಾಡಿ, ಆ ಕಾಯಂ ಮಾಡಿದರೆ ಅವನಿಗೊಂದು ಒಳ್ಳೆ ಉದ್ಯೋಗ ಸಿಗ್ತದೆ, ಒಂದು ಕನಿಷ್ಠ ವೇತನ ಸಿಗ್ತದೆ, ಅವನ ಸಂಸಾರ ಒಳ್ಳೆ ರೀತಿಯಿಂದ ನಡೀತದೆ. ಹಾಗೆ ಅವನು ಏನು ಸಂಬಳ ಸಿಕ್ಕಿದ್ರೆ ಅವನು ಸಮಾಜಕ್ಕೆ ಹಾಕ್ತಾನೆ ವಿನ ಪೇಟೆಗೆ ಹಾಕ್ತಾನೆ, ಅವನೊಬ್ಬ ಉದ್ಧಾರ ಆಗ್ತಾನೆ. ಇನ್ನು ಪ್ರಜಾಪ್ರಭುತ್ವ ಅಂದರೆ ಅದೇ ಅಲ್ವಾ, ಎಲ್ಲರೂ ಉದ್ಧಾರ ಆಗಬೇಕು, ಎಲ್ರಿಗೂ ಸಮಾನ ಆಗಿರಬೇಕು, ಅದನ್ನು ತರಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಉದ್ದೇಶ ಇದರಲ್ಲಿ ಅಡಗಿ. ಬಟ್ ವಾಣಿಜ್ಯ ಸಂಸ್ಥೆಗಳ ವಿಧೇಯಕ ಅದು ಕರ್ನಾಟಕ ಸರ್ಕಾರದಲ್ವೇ? ಕರ್ನಾಟಕ ಸರ್ಕಾರದ ಹೌದು, ಆದ್ರೆ ಕಾನೂನನ್ನು ಮಾಡುವುದು ಕೇಂದ್ರ ಸರ್ಕಾರ, ಅದನ್ನು ಅನುಷ್ಠಾನ ಮಾಡುವುದು ರಾಜ್ಯಗಳು. ಹೌದು. ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು? ಇದು ಕೂಡ ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದು ಕೂಡ ಕೇಂದ್ರದಲ್ಲಿ ಏನ್ ಬಂದಿದೆ ಅದನ್ನ ಯಥಾವತ್ತಾಗಿ ಅವರು ಅನುಸರಿಸ್ತಾ ಇದ್ದಾರೆ. ಈಗ ಕೇರಳದಲ್ಲಿ ಹೋದ್ರೆ ಮೊನ್ನೆ ಶ್ರಮಶಕ್ತಿ ಲೇಬರ್ ಕೋಡ್ ಅದನ್ನ ನಾವು ಇಲ್ಲಿ ನಮ್ಮ ಅನುಷ್ಠಾನಗೊಳಿಸುವುದಿಲ್ಲ ಅನ್ನುವಂಥದ್ದನ್ನ ಭರವಸೆ ಮಾಡಿದ್ದಾರೆ. ಈಗ ಅದರಲ್ಲಿ ನ್ಯೂನ್ಯತೆ ಇದೆ, ಅದನ್ನ ಅನುಷ್ಠಾನಗೊಳಿಸುವುದಿಲ್ಲ, ಏನ್ ಬೇಕಾದ್ರೆ ಆಗ್ಲಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಕೂಡ ನಾವು ಈ ಪ್ರತಿಭಟನೆಯಲ್ಲಿ ಒಂದು ವಿಚಾರ ಹೇಳೋದಂದ್ರೆ, ಕರ್ನಾಟಕ ಸರ್ಕಾರ ಅದು ಏನ್ ಬಂದಿದೆ, ಶ್ರಮಶಕ್ತಿ ಆ ಕಾರ್ಮಿಕ ಕೋಡ್ ಏನ್ ಬಂದಿದೆ ಅದನ್ನ ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸಬಾರದು. ಅದನ್ನ ಕಾರ್ಮಿಕರಿಗೆ ಅನುಕೂಲಕರ ಅಂದ್ರೆ ತಮ್ಮ ಪ್ರಕಾರ ಅದರಲ್ಲಿ ಉತ್ತಮ ಅಂಶಗಳೇ ಇಲ್ವಾ? ಉತ್ತಮ ಅಂಶಗಳು ಇರಬಹುದು, ಆದ್ರೆ ಉತ್ತಮ ಅಂಶಗಳಕ್ಕಿಂತಲೂ ನಮಗೆ ಅನಾನುಕೂಲವಾದಂಥದ್ದು ನ್ಯೂನತೆಗಳು ಹೆಚ್ಚಿದೆ. ಮಾಲೀಕರಿಗೆ ಹೆಚ್ಚು ವಿಚಾರಗಳಿದೆ. ನಾವಂದ್ರೆ ಹಾಗಂತ ಹೇಳಿ ನಾವೇನು ಮಾಲೀಕರ ವಿರೋಧಿಗಳಲ್ಲ, ನಾವು ಮಾಲೀಕರು ಬೇಕು, ನಾವು ಕಾರ್ಮಿಕರು ಬೇಕು. ಮಾಲೀಕ ಇಲ್ಲ ಅಂದ್ರೆ ಕಾರ್ಮಿಕರ ಇರ್ತಾನ? ಇಲ್ಲ. ನಾವು ಎರಡೂ ಜನಗಳಿಗೆ ಬ್ಯಾಲೆನ್ಸ್ ಆಗಿ ಕೊಂಡೋಗ್ಲಿಕ್ಕೆ ನಮ್ಮ ಸಂಘಟನೆ ಯಾವತ್ತೂ ಅಲ್ಲ. ಅವರು ಹೇಳ್ತಾರೆ ನಿರಂತರವಾದಂತಹ ಮುಷ್ಕರದಿಂದ ಉತ್ಪಾದಕತೆ ಕಡಿಮೆ ಆಗ್ತಾ ಇದೆ, ಇದರಿಂದ ಲಾಸ್ ಆಗ್ತಾ ಇದೆ, ಇದರಿಂದ ಕಂಪನಿಗಳು ಮುಚ್ಚುಗಡೆ ಆಗ್ತಾ ಇದೆ. ಇದಕ್ಕಾಗಿ ಒಂದು ವಿಧೇಯಕವನ್ನು, ಒಂದು ನಿರ್ದಿಷ್ಟವಾದಂಥ ನೀತಿ ನಿಯಮಾವಳಿಗಳನ್ನು ರೂಪಿಸ್ತೇವೆ. ಅದರಲ್ಲಿ ತಪ್ಪೇನು ಸರ್? ನೀವು ಮುಷ್ಕರಕ್ಕೆ ಮಾಲೀಕರು ಯಾಕೆ ಬಿಡ್ತಾರೆ? ಪ್ರಜಾಪ್ರಭುತ್ವದಲ್ಲಿ ಮುಷ್ಕರ ಇದೆ, ಅನಿವಾರ್ಯ, ಆದ್ರೆ ಕೊಟ್ಟದ್ದು. ಬಟ್ ನಿರಂತರ ಎಲ್ಲದಕ್ಕೂ ಮುಷ್ಕರ ಮಾಡೋದು ಮಾಡೋದಿಲ್ಲ. ನಾವು ಮುಷ್ಕರಕ್ಕೆ ನೋಟಿಸ್ ಕೊಡ್ತೇವೆ. ಮುಷ್ಕರ ಮಾಡಬೇಕಾದ್ರೆ ಒಂದು 15 ದಿವಸ 20 ದಿವಸ ಮೊದಲು ನೋಟಿಸ್ ಕೊಡ್ತೀವಿ.
ಆ ಮುಷ್ಕರ ಇದು ಮಾಡಿದಾಗ ಕಾರ್ಮಿಕ ನಾಯಕರುಗಳನ್ನ ಅವ್ರನ್ನ ಕರೆದು ಒಂದು ಮಾತುಕತೆ ಮಾಡ್ಬೋದು, ಅಲ್ಲಿ ಡಿಮಾಂಡ್ಸ್ ಏನಿದೆ ಅದನ್ನ ಹಾಕೊಳ್ಬೋದು. ಹಾಗೆ ಹಾಕೊಂಡಾಗ ಆಯ್ತು ನನಗೆ ಇಷ್ಟಿದೆ, ನನ್ನ ಲಾಭ ಇಷ್ಟಿದೆ, ನನಗೆ ಲಾಸ್ ಇದೆ ಅಂತ ಹೇಳಿದ್ರೆ ಆ ಕಾರ್ಮಿಕ ನಾಯಕರು ಏನು ಒಪ್ಕೊಳ್ಳದೆ ಇರುವಂಥದ್ದಲ್ಲ, ಅವ್ರಿಗೇನು ಇವರೇನು ಮಾಲೀಕರು ಏನು ವಿರೋಧಿಗಳಲ್ಲ. ಆದ್ರೆ ಅವರು ಇದು ಮಾಡಿಕೊಂಡು ಹಂತ ಹಾಗೆ ಅದನ್ನ ಅನುಷ್ಠಾನಗೊಳಿಸ್ತಾ ಹೋದ್ರೆ ಮುಷ್ಕರ ಮಾಡುವಂತ ಅವಶ್ಯಕತೆನೇ ಇರುವುದಿಲ್ಲಲ್ಲ. ಮುಷ್ಕರ ಮಾಡುವಂತ ಅವಶ್ಯಕತೆ ಇಲ್ಲ. ಮಾಲೀಕರು ಕೂಡ ಮುಷ್ಕರಕ್ಕೆ ಮಾಲೀಕರೇ ಕುಮ್ಮುಕ್ ಯಾಕೆ ಕೊಡ್ತಾರೆ? ಮಾಲೀಕರು ನೀವು ಹೋದ ಕೂಡಲೇ ನೀವು ಯಾಕೆ ಮುಷ್ಕರ ಮಾಡ್ತೀರಿ, ಗೆಟ್ ಔಟ್ ಅಂತ ಹೇಳುವಂತ ಪ್ರಶ್ನೆ ಇರಬಾರ್ದು. ಅವರು ಕೂಡ ನಮ್ಮ ಫ್ಯಾಮಿಲಿ, ಅವರಿಂದಾಗಿ ನಾವು ಬೆಳೀತಿದ್ದೇವೆ ಅನ್ನುವಂಥದ್ದು ಮಾಲೀಕರಲ್ಲಿ ಕೂಡ ಇದ್ರೆ ಸೌಹಾರ್ದತವಾಗಿ ಹೋದ್ರೆ ಮುಷ್ಕರ ಇರುವುದಿಲ್ಲ. ಬಟ್ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯಗಳನ್ನಾದ್ರೂ ನೀಡಬೇಕು. ಕನಿಷ್ಠ ಸೌಲಭ್ಯ ನೀಡಬೇಕು. ಸರಿ, ಸರೋಜ ಅವರೇ, ಈ ಆಂದೋಲನದ ಮತ್ತೊಂದು ಅಂಶ, ಯಾಕಂದರೆ ಮಹಿಳೆಯರ ರಕ್ಷಣೆ, ಮಹಿಳೆಯರ ಮೇಲಾಗಿ ಹೆಚ್ಚಾಗ್ತಿರುವಂಥ ದೌರ್ಜನ್ಯ, ಅತ್ಯಾಚಾರ ಪ್ರಕರಣಗಳು, ಈ ಅಂಶಗಳನ್ನು ಪರಿಗಣಿಸಿದಾಗ ಈ ರ್ಯಾಲಿಯಲ್ಲಿ ತಮ್ಮ ಪ್ರಮುಖ ಹಕ್ಕೊತ್ತಾಯಗಳು ಏನು? ಈಗ ಯಾವುದೇ ತರ ಇವರು ಕಾರ್ಮಿಕರ ಕಾನೂನು ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಈಗ ಮಹಿಳೆಯರೇ ಪುರುಷರಿಗಿಂತ ಮಹಿಳೆಯರು ಇವಾಗ ಎಲ್ಲ ಕೆಲಸಗಳಲ್ಲಿ ಮುಂದೆ ಇದ್ದಾರೆ. ದುಡಿಯುವ ವರ್ಗದಲ್ಲಿ ಮಹಿಳೆಯರು ಇದ್ದಾರೆ. ಮಹಿಳೆಯರು ಇದ್ದಾರೆ ಅನ್ಬೇಕಾದ್ರೆ ಅವರು ಒಂದೇ ತರದ ಕೆಲಸನ ಮಾಡಲ್ಲ. ಮನೆಯಲ್ಲೂ ಮಕ್ಕಳನ್ನ ನೋಡ್ಕೊಳ್ಬೇಕು, ಮನೆಯಲ್ಲೂ ಕೆಲಸ ಮಾಡಿ ಮತ್ತೆ ಹೊರಗೂ ದುಡಿಬೇಕು. ಹಾಗಾದ್ರೆ ಮನೆಯಲ್ಲೂ ದುಡ್ದು ಹೊರಗಡೆನೂ ದುಡಿಬೇಕು ಅಂತ ಹೇಳಿದ್ರೆ ಅವರ ಆರೋಗ್ಯದ ವಿಷಯದಲ್ಲಿ ಅವಳು ಅದನ್ನ ಕಾಳಜಿ ತಗೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಎರಡೂ ಕಡೆ ದುಡ್ದು ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅವಳಿಗೆ ಈ ವೇತನನೂ ಅನುಕೂಲ ಆಗಿರ್ಬೇಕು ಅಂತ. ಈಗಿನ ಕಾಲದಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ ಸಮಾನ ವೇತನ ಇಲ್ಲ. ಮಹಿಳೆಯರಿಗೆ ಈಗ ಒಂದು ಕಟ್ಟಡ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಪುರುಷರಿಗಿಂತ ಅರ್ಧದಷ್ಟು ಕೊಡ್ತಾರೆ. ಅಂದ್ರೆ ಮಹಿಳೆನೂ ಕೆಲಸ ಮಾಡ್ತಾಳೆ, ಅವ್ರಿಗೆ ಈಕ್ವಲ್ ಆಗಿ ಕೆಲಸ ಮಾಡ್ತಾಳೆ, ಆದ್ರೆ ಅವ್ರಿಗೆ ಸಮಾನ ವೇತನ ಇಲ್ಲ. ಮತ್ತೆ ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಅವ್ರಿಗೆ ಸುರಕ್ಷತೆ ಇರಲ್ಲ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅವಳು ಅಲ್ಲಿ ದುಡ್ದು ಬಂದು ಇಲ್ಲಿ ದುಡಿಬೇಕು ಅಂತ ಹೇಳಿದ್ರೆ ಅವಳಿಗೆ ಪೌಷ್ಟಿಕ ಆಹಾರಗಳಿಲ್ಲ. ಇಲ್ಲಿ ಆಹಾರದ ವ್ಯವಸ್ಥೆನೂ ಇಲ್ಲ, ರೇಷನ್ ವ್ಯವಸ್ಥೆನೂ ಸರಿ ಇಲ್ಲ, ಮತ್ತೆ ಅನುಕೂಲಕರವಾದ ವಾತಾವರಣನೂ ಇಲ್ಲ, ಕೆಲಸದ ಸ್ಥಳಗಳಲ್ಲೂ ಇರೋದಿಲ್ಲ, ಮತ್ತೆ ಮನೆಯಲ್ಲೂ ಅವ್ರಿಗೆ ನೋವು ಅದೆಲ್ಲ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ವೇತನಗಳೆಲ್ಲ ಹೆಚ್ಚಳ ಆದಾಗ ಅವಳಿಗೂ ಒಂದು ಮನೇನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಒಂದು ಪರಿಸ್ಥಿತಿನೂ ಇರುತ್ತೆ. ಅದೆಲ್ಲ ಇವಾಗಿನ ಪರಿಸ್ಥಿತಿನಲ್ಲಿ ಇಲ್ಲ. ಮತ್ತೆ ಇವಾಗ ಅವರು 4 ಕೋಡ್ಗಳು ಮಾಡಿದಾರಲ್ಲ, ಅದರಲ್ಲಿ ವಿಷಯ ತಗೊಳ್ತು ಅಂತ ಹೇಳಿದ್ರೆ ಈಗ ಹೆಣ್ಮಕ್ಳಿಗೆ ಮೊದ್ಲಿದ್ದು 8 ಗಂಟೆ ಕೆಲಸ, ಈಗ 12 ಗಂಟೆ ಕೆಲಸ ಅಂತ ಮಾಡ್ತಾ ಇದ್ದಾರೆ. ಎಷ್ಟೋ IT ಕಂಪ್ನಿಗಳಲ್ಲೆಲ್ಲ ಈಗ 12 ಗಂಟೆ ಕೆಲಸಗಳು ಎಷ್ಟೋ ಆಗಿದೆ. ಅಂದ್ರೆ ಹೆಚ್ಚುವರಿ ರಜೆಯನ್ನ ಕೊಡ್ತಾರೆ. ಹೆಚ್ಚುವರಿ ರಜೆ ಕೊಡ್ತಾರೆ, ಕಾರ್ಮಿಕರು ಒಪ್ಕೊಂಡಿದ್ದಾರೆ. ಅಂದ್ರೆ ಅವರಿಗೆ 2-3 ದಿನ ರಜೆ. ಆದ್ರೆ ಎಲ್ಲಾ ಕಡೆನೂ ಒಪ್ಕೊಂಡಿಲ್ಲ ಅವರು. ಆದ್ರೆ ಆ ಹೆಚ್ಚುವರಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಖಾಸಗಿ ಆಸ್ಪತ್ರೆಗಳಿರೋದಿಲ್ಲ. ESI ಸೌಲಭ್ಯ ಎಲ್ಲ ಈಗ ಮತ್ತೆ ಕಡಿತಗೊಳಿಸ್ತಾ ಇದ್ದಾರೆ. ಈಗ ಉಡುಪಿ ಜಿಲ್ಲೆನಲ್ಲೇ ESI ಏನು ಇಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ರು, ಅದೇನಿಲ್ಲ. ಅಂದ್ರೆ ನಮ್ಗೆ ಅಂತ ಆರೋಗ್ಯ ವಿಷಯದಲ್ಲೂ ಅಷ್ಟೇ ಎಲ್ಲಾ ದುಬಾರಿ. ಅಂದ್ರೆ ಅವಾಗ ಅನ್ಸುತ್ತೆ ಇದೇನು ಪ್ರಜಾಪ್ರಭುತ್ವನ ಅಂತ. ಅಂದ್ರೆ ಬಟ್ ಸರ್ಕಾರ ನೀಡ್ತಾ ಇದೆಯಲ್ಲ ಒಂದಷ್ಟಾದ್ರೂ. ಈಗ ಋತುಚಕ್ರದ ರಜೆಯನ್ನ ರಾಜ್ಯ ಸರ್ಕಾರ ನೀಡಿತ್ತು. ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರದಲ್ಲಿ ಸುಪ್ರಿಯಾ ಸುಳೆ ಮಹಿಳೆಯರ ಪರವಾದ ವಾದವನ್ನ ಮಾಡಿ ಕೆಲಸದ ಅವಧಿಯ ನಂತರ ಕಿರುಕುಳ ನೀಡಬಾರದು ಅನ್ನುವಂತ ಆ ವಿಧೇಯಕವು ಕೂಡ ಒಂದಷ್ಟು ಚಾಲನೆ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕೆಲಸಗಳು ಆಗ್ತಾ ಇವೆ ಅಲ್ಲ ನೀವು ಆ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಅದೆಲ್ಲ ಮಹಿಳೆಯ ಪರವಾದ ಇದೆಲ್ಲ ಕೆಲವು ಕೂಡ ಕ್ರಾಂತಿಕಾರಿ. ಈಗ ಋತುಚಕ್ರದ ರಜೆಯು ಕೂಡ ಕ್ರಾಂತಿಕಾರಿ ನಿರ್ಧಾರ, ಅದನ್ನೆಲ್ಲ ಸ್ವಾಗತಿಸಬೇಕಲ್ಲ. ಅಲ್ಲ, ಅದನ್ನ ಖಂಡಿತ ಸ್ವಾಗತ ಮಾಡ್ತೀವಿ ನಾವು ಋತುಚಕ್ರದ. ಆದ್ರೆ ಎಂತ ಕಡೆ ಸಿಗುತ್ತೆ ಅದು ಅಂದ್ರೆ ಒಂದ್ ಸಂಘಟನೆ ಅಂತ ಮಾಡ್ಕೊಂಡು ಅದೇ ಆ ತರದಲ್ಲಿ ಅಂದ್ರೆ ಅವ್ರು ಸಂಘಟನೆ ಮಾಡ್ಕೊಂಡು ಅಲ್ಲಿ ಎಲ್ಲಿ ಗಟ್ಟಿ ಇದ್ರೆ ಅಲ್ಲಿ ಕೇಳೋ ಒಂದ್ ಇದಿರುತ್ತೆ. ಅದೇ ಯಾವುದೇ ತರದ್ ಏನೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ಒಂದು ಪರಿಸ್ಥಿತಿಗಳೆಲ್ಲ ಅಂದ್ರೆ ಆ ಋತುಚಕ್ರದ ರಜೆ ಎಲ್ಲ ಸಿಗೋದಿಲ್ಲ. ಈಗ ಔದ್ಯೋಗಿಕ ಸ್ಥಳದಲ್ಲಿ ಹಿಂಸೆಯ ಬಗ್ಗೆಯೂ ಕೂಡ ರಕ್ಷಣೆಗಾಗಿ ಅಲ್ಲಿ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಇದೆಲ್ಲ ಉತ್ತಮ ಬೆಳವಣಿಗೆಗಳಲ್ವಾ? ಉತ್ತಮ ಬೆಳವಣಿಗೆ. ಅವರು ಸಮಸ್ಯೆಗಳು ಉಳಿದುಕೊಂಡಿದೆ, ಸಮಸ್ಯೆಗಳು ಹೆಚ್ಚಾಗಿ ಇದೆ ಹೊರತು ಪರಿಹಾರ ಅಂತೂ ಆಗಿಲ್ಲ.
ಮತ್ತೆ ಈಗ ಮೈಕ್ರೋ ಫೈನಾನ್ಸ್ ಇಂದ ಮಹಿಳೆಯರಿಗೆ ಆಗ್ತಾ ಇರೋ ನೋವು ಎಷ್ಟು ಅಂತ ಹೇಳಿದ್ರೆ ಅವ್ರುಗಳು ಬಡ್ಡಿ ಮೇಲೆ ಬಡ್ಡಿ ಯಾಕೆ ಹೋಗ್ತೀರಾ ಅಂತ ಹೇಳಿದ್ರೆ ನೀವು ನ್ಯಾಷನಲೈಸ್ ಬ್ಯಾಂಕ್ ಅಂತ ಹೇಳ್ತಾರೆ ಸರ್. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಯಾವುದೇ ತರದ್ದು ಒಂದು ಒಳ್ಳೆ ಇದ್ರಲ್ಲಿದ್ರೆ ಅಂದ್ರೆ ಒಂದು ಸರ್ಕಾರಿ ಹುದ್ದೆನಲ್ಲಿದ್ರೆ ಅಥವಾ ಯಾವುದೇ ಒಂದು ಒಳ್ಳೆ ಕಂಪ್ನಿನಲ್ಲಿದ್ರೆ ಮಾತ್ರ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಸಾಲ ಕೊಡ್ತಾರೆ. ಅದೇ ಒಂದು ಸಣ್ಣ ಉದ್ಯಮದಲ್ಲಿದ್ರೆ ಅವ್ರದ್ದೆಲ್ಲ ಪ್ರಶ್ನೆಗಳನ್ನ ನೋಡ್ತಿದ್ರೆ ಅವ್ರುಗಳು ಯಾರೂ ಆ ದೊಡ್ಡ ಬ್ಯಾಂಕ್ಗಳಲ್ಲಿ ಅಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಸಾಲ ತಗೊಳಕ್ ಆಗೋದೇ ಇಲ್ಲ. ಅವ್ರು ತಗೊಳ್ಬೇಕಾಗಿದ್ದು ಇಂಥ ಕಡೆನೆ ತಗೊಳ್ಬೇಕು. ಧರ್ಮಸ್ಥಳದ ಸಂಘನೇ ತಗೊಳ್ಳಿ, ಧರ್ಮಸ್ಥಳದಲ್ಲಿ ನೀವು ನಂಬೋದಿಲ್ಲ ಅವ್ರು ಎಷ್ಟು ಬಡ್ಡಿ ಮೇಲೆ ಹಾಕ್ತಾನೆ ಇರ್ತಾರೆ. ಮತ್ತೆ ಅವರು ಬಂದು ಏಕಾಏಕಿ ಬಂದು ಅವ್ರನ್ನ ಪ್ರಶ್ನೆ ಮಾಡೋದು ಇಲ್ಲ ಮೇಡಮ್. ಅದರಲ್ಲಿ ಉದ್ಧಾರ ಆದವರು ಇದ್ದಾರಲ್ಲ, ಕೆಲವು ಜನರಿಗೆ ಎಲ್ಲಾ ಯೋಜನೆಗಳು ಒಂದಷ್ಟು ಆಂಶಿಕ ಜನರಿಗೆ ಕೆಲವೊಂದು ಸಮಸ್ಯೆ ನಿಗದಿತವಾಗಿ ನಿರಂತರವಾಗಿ ಕಟ್ಟದೆ ಹೋದ್ರೆ ಅಲ್ಲಿಗೆ ಸಮಸ್ಯೆಗಳು ಉಲ್ಬಣ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಇರುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೂ ಕೂಡ ಅಡಮಾನಕ್ಕೆ ಇಡ್ತೀರಾ, ಅದನ್ನು ಹರಾಜು ಹಾಕ್ತಾರೆ. ಅದರಲ್ಲಿ ತಪ್ಪೇನಿದೆ. ಬಟ್ ಅದರಿಂದ ಕೆಲವೊಂದು ಮಹಿಳೆಯರಾದರೂ ಸ್ವಾವಲಂಬನೆ ಜೀವನ ನಡೆಸಿದ್ರು, ಒಂದಷ್ಟು ಸಬಲೀಕರಣ ಆಗಿದೆ ಅನ್ನೋದು ಕೂಡ. ಯಾಕಂದ್ರೆ ಎಲ್ಲಾ ಕಡೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಆ ರೀತಿ ಎಲ್ಲ ಮೈಕ್ರೋ ಫೈನಾನ್ಸ್ಗಳನ್ನು ಕೂಡ ನಾವು ಒಂದೇ ದೃಷ್ಟಿಯಲ್ಲಿ ನೋಡಿದ್ರೆ ತಪ್ಪಲ್ವಾ? ಅದು ನೀವ್ ಹೇಳ್ತಾ ಇದ್ದೀರಲ್ಲ, ಈಗ ಮೈಕ್ರೋ ಫೈನಾನ್ಸ್ ಒಂದೇ ತರ ದೃಷ್ಟಿನಲ್ಲಿ ನೋಡೋದು ತಪ್ಪು ಅಂತ ಹೇಳ್ತಿದ್ದೀರಲ್ಲ. ಈಗ ಕರ್ನಾಟಕ ಸರ್ಕಾರ ಮಾಡೋದು ಅವ್ರು ಹೇಗ್ ಮಾಡ್ತಾರೆ, ಅವರು ಸರ್ಕಾರದಿಂದ ಹಣ ತಗೊಂಡೇ ಅವರು ಫೈನಾನ್ಸ್ ಹಣ ಕೊಡೋದು, ಅವ್ರ ಸ್ವಂತದ ಹಣದಿಂದ ಏನು ತಗೊಂಡಿಲ್ಲ. ಹಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೆಲವೊಂದೆಲ್ಲ ನಿಬಂಧನೆಗಳು ಇರಬೇಕು. ಅಂದ್ರೆ ಇಷ್ಟು ಬಡ್ಡಿ ತಗೊಳ್ಳಿ, ಇಷ್ಟು ಇದು ಮಾಡಿ ಅಂತೆಲ್ಲ ಇರಬೇಕು. ಆದ್ರೆ ಅವರು ತುಂಬಾ ಅತಿರೇಕವಾಗಿ ಎಲ್ಲ ಮಾಡ್ತಾ ಇರೋದ್ರಿಂದ ನಾವು ಅದನ್ನೆಲ್ಲ ತಪ್ಪು ಅಂತ ಹೇಳುದು. ಆ ತಪ್ಪೆಲ್ಲ ಯಾರ ಮೇಲೆ ಬೀಳುತ್ತೆ ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ಜಾಸ್ತಿ ಬೀಳುದು. ಅದಕ್ಕಾಗಿ ಮಹಿಳಾ ಬ್ಯಾಂಕ್ ಸ್ಥಾಪನೆಯ ಬಗ್ಗೆ ತಾವು ಒಂದಷ್ಟು ಒತ್ತಾಯ ಮಾಡಬೇಕು. ಅದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಆದ್ರೂ ಒಂದು ಪ್ರಸ್ತಾವನೆಗಳು ಕೂಡ ಇತ್ತು. ಪ್ರತ್ಯೇಕ ಮಹಿಳಾ ಬ್ಯಾಂಕ್ ಅನ್ನೋದಕ್ಕಿಂತ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲೇ ಕೆಲವೊಂದು ಮಹಿಳೆಯರಿಗೆ ಅಂತ ಹೇಳಿ ಏನಾದ್ರು ಮಾಡಿದ್ರೆ ಆಗ ಅವರು ಈ ತರ ಈ ಲಾಬಿಗಳು ಮಾಡ್ಕೊಳ್ಳೋ ಬ್ಯಾಂಕ್ಗಳನ್ನ ಸ್ವಲ್ಪ ಇದು ಮಾಡ್ತಾರೆ. ಸರಿ, ಮಾನ್ಯ ಶಶಿಧರ್ ಗೊಲ್ಲಾರ್ ಅವರು, ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕ ವರ್ಗಕ್ಕೆ ಮತ್ತು ಬಡ ಜನರಿಗೆ ಹೊಡೆತವನ್ನು ನೀಡುವಂತಹ ಒಂದು ಈ ರೇಷನ್ ಕಾರ್ಡ್ ರದ್ದತಿಯ ವಿಚಾರ ಹಲವಾರು ಕಾರಣಗಳನ್ನು ಮುಂದಿಟ್ಟುಕೊಂಡು ರೇಷನ್ ಕಾರ್ಡ್ ರದ್ದತಿ ಆಗ್ತಾ ಇದೆ. ಇದರ ಬಗ್ಗೆಯೂ ಕೂಡ ಈ ತಮ್ಮ ಜನಾಂದೋಲನದಲ್ಲಿ ಪ್ರಸ್ತಾಪಿಸಿದ್ದೀರಾ. ಏನು ಸಮಸ್ಯೆ ಸರ್ ಇದರಲ್ಲಿ? ಯಾಕಂದರೆ ಅವರದ್ದು ಆಶಯ ಒಂದೇ, ಅಂದರೆ ಅರ್ಹರಿಗೆ ಸಿಗಬೇಕು ಅನ್ನೋದರಲ್ಲಿ ತಪ್ಪೇನಿಲ್ಲ ಬಿಡಿ. ಅನರ್ಹರು ಇದನ್ನು ಬಳಸಿಕೊಂಡ್ರೆ ಅರ್ಹರ ಅವಕಾಶಗಳನ್ನು ಕಸಿದುಕೊಂಡಂತೆ. ತಾವ್ಯಾಕೆ ಇದರ ಬಗ್ಗೆ ಹೆಚ್ಚಾಗಿ ಒತ್ತು ನೀಡ್ತಾ ಇದ್ದೀರಾ? ನೋಡಿ, ರೇಷನ್ ಕಾರ್ಡ್ BPL ಕಾರ್ಡ್ನವರಿಗೆ ಹೌದು ನೀವು ಫ್ರೀ ರೇಷನ್ ಕೊಡ್ತೀವಿ ಅಂತ. ಹೌದು ಸರಿ, ಭಾಗ್ಯ, ಗೃಹಲಕ್ಷ್ಮಿ ಯೋಜನೆಗಳೆಲ್ಲ ಇವೆ, ಒಳ್ಳೆ ಯೋಜನೆ ಹೌದು. ಆದ್ರೆ ಅವರು ಅದರಲ್ಲಿ ಕೇಂದ್ರ ಸರ್ಕಾರ ಏನೊಂದು ಕಂಡೀಷನ್ ಹಾಕಿದೆ ಅಂದ್ರೆ 1,20,000ಕ್ಕಿಂತ ಹೆಚ್ಚು ವಾರ್ಷಿಕವಾಗಿ ಯಾರಿಗೆ ಒಂದು ಉತ್ಪಾದನೆ ಇದೆ ಅಂತವರನ್ನ BPL ಕಾರ್ಡ್ ಇಂದ ತೆಗಿಬೇಕು ಅನ್ನುವಂಥ. ಇವತ್ತು ಮಾರ್ಕೆಟ್ ರೇಟಲ್ಲಿ 1 kg ಅಕ್ಕಿಗೆ 65 ರೂಪಾಯಿ ಇದೆ, 1 kg ಬೇಳೆಗೆ 180ರಿಂದ 250ವರೆಗಿದೆ ಬೇರೆ ಬೇರೆ ಕ್ವಾಲಿಟಿಯಲ್ಲಿ. ಹಾಲಿಗೆ ನಾವು ಡೈರಿಯಲ್ಲಿ ತೆಕ್ಕೊಂಡು ಹೋದ್ರೆ 56 ರೂಪಾಯಿ ಇದೆ, ಮೊಟ್ಟೆಗೆ ಎಷ್ಟಿದೆ. ಇದೇ ರೀತಿಯಿಂದ ಎಲ್ಲ ಹೋಗ್ತಾ ಇದ್ರೆ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಇರುವಾಗ ನೀವು ಯಾವುದೋ ಒಂದು ಕಾಲದಲ್ಲಿ 1,20,000 ಅಂತ ಫಿಕ್ಸ್ ಮಾಡಿದ್ದೀರಾ, ಅದನ್ನ ತೆಗೆದು ನೀವು ಅದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು, ಮಾರ್ಪಾಟು ಮಾಡಬೇಕು. ಮತ್ತೆ ರೇಷನ್ ಕಾರ್ಡಲ್ಲಿ ಯಾರ ಹೆಸರಿದೆ, ಈಗ ನಾವೇನೋ ದುಡಿತೀವಿ, ನಮ್ಮ ಮಕ್ಕಳು ಅವರೇನೋ ದುಡಿದು ಏನೋ ಅವರಿಗೆ ಅವರ ವಿಚಾರಕ್ಕೆ ಅವರಿಗೊಂದು ಕಾರ್ ತಗೊಳ್ಬೇಕಂತ ಆಗ್ತದೆ, ಅವ್ರೊಂದು ಸ್ವಂತ ಕಾರ್ ಮನೆಯಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ಅವರಿಗೆ ಅವರ ಮನೆಯಲ್ಲಿ ಆ ರೇಷನ್ ಕಾರ್ಡಲ್ಲಿ ಇದ್ದವರಿಗೆ ಒಂದು ಕಾರ್ ಇದೆ ಅಂತ ಹೇಳಿ ಆ ರೇಷನ್ ಕಾರ್ಡಿಗೆ ಅವರು BPL ಕಾರ್ಡಿಂದ ತೆಗೆಯುವುದು ಅದು ಶುದ್ಧ ತಪ್ಪು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದೆ. ಮತ್ತೆ ನೀವು ಈಗ ಏನ್ ಮಾಡ್ತೀವಿ ಸರ್ಕಾರ ಅಂತ ಹೇಳಿದ್ರೆ ಒಂದು 800 ಸ್ಕ್ವೇರ್ ಫೀಟ್, ಅವರು 600 ಹೇಳ್ತಾರೆ, 800 ಸ್ಕ್ವೇರ್ ಫೀಟ್ಗಿಂತ ಮೇಲೆ ಮನೆ ಇದ್ದವನು ಅವನು ಅನುಕೂಲಕರ ಆಗಿದ್ದಾನೆ, ಅವನಿಗೆ ರೇಷನ್ ಕಾರ್ಡ್ BPL ಕಾರ್ಡ್ ಬೇಡ ಅನ್ನುವಂಥದ್ದು. ಈಗ ನೀವೇ ಸರ್ಕಾರನೇ 400 ಸ್ಕ್ವೇರ್ ಫೀಟ್ ಇಂದ ಮನೆ ಕಟ್ಟಬೇಕು ಅಂತ ಹೇಳಿ 1,20,000 ಸಹಾಯ ಕೊಡ್ತಾರೆ. ನಾವು ಇನ್ನೇನು ನಮ್ಮ ಹೊಟ್ಟೆ
ಇದನ್ನು ಹಾಕಿ ನಮ್ದು ಚಿನ್ನನೋ ಇನ್ನೊಂದು ಎಲ್ಲವನ್ನೂ ಅಲ್ಲಿ ಬ್ಯಾಂಕಿನಲ್ಲಿ ಇಟ್ಟೋ ಇನ್ನು ಮಾಡಿಯೋ ಇನ್ನೊಂದು 400 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ, ಅದು ಸ್ವಲ್ಪ ಆಗುವಾಗ ಜಾಸ್ತಿ ಹೋಗ್ಬೋದು. ಈಗ 800 ಇರೋದು 900 ಆಗ್ಬೋದು. ಹಾಗಾಗಿ ನಾವು ನಾವು ಸಾಲ ಮಾಡಿ ತಗೊಂಡಾಗ ನಾನು BPL ಕಾರ್ಡಿಂದ ಇಲ್ಲ ಇವನು ಇದಕ್ಕೆ ಬಂದಿದ್ದಾನೆ ಅಂತ ಹೇಳುವಂಥದ್ದು ಅದು ತಪ್ಪು. ಆದ್ದರಿಂದ ನೀವು ಮೊದಲನೇದಾಗಿ ಈಗಿನ ಬೆಲೆ ಏರಿಕೆಯ ಪ್ರಕಾರ ನೀವು ಏನು ಮಿನಿಮಮ್ ನಮ್ಗೆ ಇಷ್ಟು 1,20,000 ಇತ್ತಲ್ಲ ವರ್ಷಕ್ಕೆ, ಅದನ್ನು ಜಾಸ್ತಿ ಇದು ಮಾಡಬೇಕು. ಈಗ ಯಾರೇ ಆಗಲಿ ನಮ್ಮ ಕರಾವಳಿ ಲೈನ್ಸ್ ಇದರಲ್ಲಿ ಕನಿಷ್ಠ ಒಂದು ಹೆಂಗ್ಸ್ ಹೋದ್ರು ಕೂಡ ಒಂದು 600 ರೂಪಾಯಿ ಕೊಡ್ತಾರೆ. ಇವತ್ತು 600 ರೂಪಾಯಿಗಿಂತ ಯಾರು ಕೆಲಸಕ್ಕೆ ಬರುವುದೇ ಇಲ್ಲ. ಕೂಲಿ ಕನಿಷ್ಠ ಕೂಲಿ 600 ರೂಪಾಯಿ ಅಂತ ಹೇಳಿದ್ರೆ ಅದು ಒಂದು ತಿಂಗಳಿಗೆ ಎಷ್ಟಾಯ್ತು? 18,000 ರೂಪಾಯಿ ಆಯ್ತು. ವರ್ಷಕ್ಕೆ ಎಷ್ಟಾಯ್ತು? ಅದನ್ನು ನೋಡಿದಾಗ 600 ರೂಪಾಯಿಲಿ ನಾವು ಎಷ್ಟು ಉಳಿಸ್ಬೋದು? ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೀನು ತಕೊಳ್ಬೇಕು, ಹಾಲು ತಕೊಳ್ಬೇಕು, ಅಕ್ಕಿ ತಕೊಳ್ಬೇಕು, ಮಕ್ಕಳಿಗೆ ಬಟ್ಟೆ ಬರೆ ತಕೊಳ್ಬೇಕು. ಇದೆಲ್ಲ ತಕೊಂಡ್ರೆ ಅಲ್ಲಿ ನನಗೆ 100 ರೂಪಾಯಿ ದಿವಸಕ್ಕೆ ಉಳಿತದ ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗ್ತದೆ. ಯಾವ ಮೇಳೆಯು ಕೂಡ ಅಥವಾ ಮನೆಯ ಯಜಮಾನಿ ಕೂಡ ಪ್ರಶ್ನೆ ಆಗ್ತದೆ. ಅವನು ಒಂದು ದಿವಸ ಕೆಲಸ ಇಲ್ಲ ಅಂದ್ರೆ ಮತ್ತೆ ಅವನು ಬೇರೆ ಹತ್ರ ಸಾಲ ಮಾಡಬೇಕಾಗ್ತದೆ. ಕೆಲಸ ಇಲ್ಲದ ದಿವಸ ಸಾಲ ಮಾಡಿದನ್ನು ತೀರಿಸಲಿಕ್ಕೆ ಕೂಡ ಬೇಕಾಗ್ತದೆ. ಹಾಗಾಗಿ ನಾನು ಸರ್ಕಾರದಲ್ಲಿ ಇದನ್ನು ಒತ್ತಾಯ ಮಾಡೋದೇನೆಂದ್ರೆ, ನೀವು ಇದನ್ನ ಜಾಸ್ತಿ ಮಾಡಬೇಕು. 1,20,000 ಅಲ್ಲ, ಒಂದು ಕನಿಷ್ಠ ಒಂದು 5 ಲಕ್ಷಕ್ಕಾದ್ರೂ ತಕೊಂಡೋಗಿ ಇಟ್ಟು 5 ಲಕ್ಷಕ್ಕಿಂತ ಕಡಿಮೆ ಯಾರಿಗೆ ಬರ್ತದೆ ಅವರಿಗೆ ನೀವು BPL ಕೊಡಿ. ಅದಕ್ಕಿಂತ ಮೇಲ್ ಬಂದವರಿಗೆ BPL ಬೇಡ ಅನ್ನುವಂಥದ್ದು ನಮ್ದು ನನ್ನ ಅನಿಸಿಕೆ. ಇದು ಇಷ್ಟು ಮಾಡಿದರೆ 5 ಲಕ್ಷ ಅಂತ ಹೇಳಿದ್ರೆ ಒಂದು ವೆಲ್ ಟು ಡೂ ಅದರಲ್ಲಿ ಇರ್ತಾರೆ ಅನ್ನುವಂಥ ವಿಚಾರಕ್ಕೆ ಇದು ಕೇಳ್ತಿದ್ದೇವೆ. BPL ಕಾರ್ಡನ್ನು ನೀವು ರದ್ದು ಮಾಡಬಾರ್ದು, ಅವ್ರಿಗೆ ಕೊಡುವಂಥ ಸವಲತ್ತನ್ನು ಕೊಡಬೇಕು. ಇವತ್ತು BPL ಕಾರ್ಡು ಏನೋ ನೀವೊಂದು 20 kg ಜನಕ್ಕೆ ಎಷ್ಟು ಕೊಟ್ಟುದ್ರಿಂದ ಒಂದು ಮನೆಯಲ್ಲಿ ಊಟ ಮಾಡ್ತಾರೆ ಅವರು. ಅದನ್ನ ದಯವಿಟ್ಟು ಸದ್ಯಕ್ಕೆ ಪ್ರಥಮ ಹಂತದಲ್ಲಿ ಬಹಳಷ್ಟು ಉಳ್ಳವರ ಕಾರ್ಡ್ಗಳು ಮಾತ್ರ ರದ್ದತಿಯಾಗಿದೆ. ತಮ್ಮದು ಯಾಕೆ ಆಕ್ಷೇಪ? ಈಗ ಕಾರ್ಗಳಿದ್ದವರು, ಮಹಡಿ ಮನೆಯನ್ನು ಕಟ್ಟಿಕೊಂಡಿದ್ದವರು ಅದೆಲ್ಲ ರದ್ದತಿಯಾಗಿದೆ ಮೇಲ್ನೋಟಕ್ಕೆ ಕಂಡಂತೆ. ಅಂಥವ್ರದ್ದು ನೀವು ತೆಗೆದ್ರೆ ನಾವೇನು ಅಬ್ಜೆಕ್ಷನ್ ಮಾಡಲಿಲ್ಲ. ನಮಗೆ ಬಂದಿದ್ದೇನೆಂದ್ರೆ ಅತ್ಯಂತ ಬಡ ಕೂಲಿ ಕಾರ್ಮಿಕರು, ಅವರು ಕೂಲಿ ಕೆಲಸ ಮಾಡುವವರು. ಅದು ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಅದಕ್ಕೆ ತಹಶೀಲ್ದಾರ್ ಅವರು ಸ್ಪಷ್ಟನೆಯನ್ನು ಕೊಡ್ತಾನೆ ಇಲ್ಲ. ಅದು ಈಗ BPL ಕಾರ್ಡ್ ಕೊಡ್ತಾನೆ ಇಲ್ಲ, APL ಕಾರ್ಡ್ ಕೂಡ ಇಲ್ಲ. ನಮ್ಮ ಉಡುಪಿ ಏರಿಯಾದಲ್ಲಿ, ಉಡುಪಿ ಜಿಲ್ಲೆಯಲ್ಲಿ APL ಕಾರ್ಡ್ ಕೂಡ ಕೊಡ್ತಾ ಇಲ್ಲ. ಈಗ ನಾವೀಗ ನಮ್ದು ಬೇರೆ ಕಡೆಗೆ ಹೋದ್ರೆ, ಕೇರಳಕ್ಕೆ ಹೋದ್ರೆ APL ಕಾರ್ಡಿಗೆ ಕೂಡ ಏನೋ ಸ್ವಲ್ಪ ಅಮೌಂಟ್ ಕೊಟ್ಟರು ಕೂಡ ಅದಕ್ಕೆ ಆ ಸವಲತ್ತುಗಳು ಸಿಗ್ತದೆ. ಅಂಥದ್ದನ್ನು ನಮ್ಗೆ ಕೂಡ ಮಾಡಿ. APL ಅಂದ ಕೂಡಲೇ ಎಲ್ಲರೂ ಕೂಡ ಶ್ರೀಮಂತರು ಅಥವಾ ದೊಡ್ಡ ಶ್ರೀಮಂತರು, ಅವರಿಗೆ ಎಷ್ಟು ದುಡ್ಡು ಕೊಟ್ಟು ತಗೊಳ್ಳುವ ತಾಕತ್ತಿದೆ ಅನ್ನುವಂಥದ್ದಲ್ಲ. ಅವ್ರಿಗೆ ಕೂಡ ಏನೋ ಒಂದು ಮಿನಿಮಮ್ ಫಿಕ್ಸ್ ಮಾಡಿ, ನೀವು ಇಷ್ಟು ಕೊಡಿ ಅವರಿಗೆ ಅಂತ, ಅದನ್ನು ಕೊಡಿ. BPL ಕಾರ್ಡ್ ಅವರಿಗೆ ಏನಿದೆ, ಅಂತ್ಯೋದಯ ಕಾರ್ಡು, ಅದನ್ನು ಕಡಿಮೆ ಮಾಡಿ. ಅದರಲ್ಲಿ ಎಷ್ಟಿದೆ ಅವರಿಗೆ ಫ್ರೀ ಕೊಡಿ. ಫ್ರೀ ಕೊಟ್ಟಾದರೂ ಅವರನ್ನು ಒಂದು ಮಟ್ಟದಲ್ಲಿ ಮೇಲೆ ತಕೊಂಡು ತರುವಷ್ಟು ರೀತಿಯಲ್ಲಿ ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಜಾಪ್ರಭುತ್ವ ಕೂಡ ಉಳಿತದೆ, ನಮ್ಮ ದೇಶ ಕೂಡ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕಾಂಪಿಟೇಷನ್ ಬರಲಿಕ್ಕೆ ಸಾಧ್ಯ. ಅಂದ್ರೆ ತಮ್ಮ ಜನಾಂದೋಲನದ ಆಶಯ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಹೌದು. ಓಕೆ, ಸರೋಜ ಅವರೇ, ತಾವು ಆರಂಭದಲ್ಲಿ ಹೇಳಿದ್ರಿ ಮಹಿಳೆಯರ ಆರೋಗ್ಯ ರಕ್ಷಣೆಯ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು. ಮುಖ್ಯವಾಗಿ ಮಹಿಳಾ ಕಾರ್ಮಿಕರು ಅಂದರೆ ನಾವು ಪರಿಗಣಿಸಲೇಬೇಕಾದ್ರೆ ಮಹಿಳಾ ಕಾರ್ಮಿಕರು ಇಲ್ಲಿಯೂ ಕೂಡ ನಮ್ಮ ಕರಾವಳಿ ಪ್ರದೇಶದಲ್ಲೂ ಕೂಡ ಬಹಳಷ್ಟು ಈ ಬೀಡಿ ಕಾರ್ಮಿಕರಾಗಿರ್ಬೋದು, ಹಂಚು ಕಾರ್ಮಿಕರಾಗ್ಬೋದು, ಅಥವಾ ಇಲ್ಲಿ ಗಾರ್ಮೆಂಟ್ ಒಂದಷ್ಟು ಕಡಿಮೆ ಆದರೂ ಬೆಂಗಳೂರಿನಂಥ ಸಿಟಿಗಳಲ್ಲಿ ಗಾರ್ಮೆಂಟ್ಗಳಲ್ಲೂ ಕೂಡ ಮಹಿಳೆಯರು ದುಡಿತಾ ಇದ್ದಾರೆ. ESI ಸೌಲಭ್ಯ ಅಲ್ಲಿ ಇದೆ, ಬಟ್ ಇನ್ನೂ ಕೂಡ ಅಷ್ಟೊಂದು ಸುವ್ಯವಸ್ಥೆಯಿಂದ ಕೂಡಿಲ್ಲ ಅನ್ನುವಂಥ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಬಟ್ ಉಡುಪಿಯಲ್ಲಿ ESI ಆಸ್ಪತ್ರೆಯ ಸ್ಥಾಪನೆ ಒಂದು ಮರೀಚಿಕೆಯಾಗಿ ಕಾಡ್ತಾ ಇದೆ. ಬ್ರಹ್ಮಾವರದಲ್ಲಿ ಜಾಗ ಗುರುತಿಸಿ ಆಗಿದೆ, ಬಟ್ ಬಹಳ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಇದರ ಬಗ್ಗೆ ತಮ್ಮ ಹಕ್ಕೊತ್ತಾಯಗಳು ಏನು? ಅದೇ ಈಗ ಅದ್ರ ಬಗ್ಗೆ ಹೋರಾಟಗಳು ನಡೀತಾ ಇದೆ. ಅಂದ್ರೆ ESI ಇದು ಒಂದು ಜಾಗ ಗುರುತು ಮಾಡಿರೋದ್ರಿಂದ ESI ಬ್ರಹ್ಮಾವರದಲ್ಲಿ ಒಂದು ಸ್ಥಾಪನೆ ಆಗ್ಬೇಕು ಅಂತ. ಅದು ಆಗ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ESI ಸೌಲಭ್ಯಗಳು ESI ಇದೆ ಅಂತ ಹೇಳ್ತಾರೆ, ಆದ್ರೆ 6 ತಿಂಗಳ ಅವಧಿ ಆಗಿಲ್ಲ ಅಂತ ಹೇಳಿ ಅದನ್ನ ಅಂದ್ರೆ ಅವ್ರು ESI ಸೌಲಭ್ಯ ಇದ್ದೂ ವಂಚಿತರಾಗೋ ಎಷ್ಟೋ ಸಂದರ್ಭಗಳು ಈಗ ನಡೀತಾ ಇದೆ. ಆ ರೀತಿ ಆಗ್ಬಾರ್ದು. ಆ ESI ಅಂತ ಒಂದು ಆಸ್ಪತ್ರೆ ಅಂತ ಇದ್ದಾಗ ತುಂಬಾ ಜನ ಈಗ ಆಸ್ಪತ್ರೆಗೆ ಹೋಗಿ ಇದು ಟ್ರೀಟ್ಮೆಂಟ್ ತಗೊಳ್ಳೋ ತರ ಇರುತ್ತೆ. ಆದ್ರೆ ಈಗ ESI ಆಸ್ಪತ್ರೆ ಇಲ್ಲ ಅಂದಾಗ ಏನಾಗುತ್ತೆ,
ಕೆಲವೊಂದು ಆಸ್ಪತ್ರೆಗಳಲ್ಲಿ ಅಂದ್ರೆ ಈಗ ಆದರ್ಶದಲ್ಲಿ ESI ಅವ್ರನ್ನ ತಗೊಳ್ತೀವಿ, ಮಣಿಪಾಲಲ್ಲಿ ತಗೊಳ್ತೀವಿ ಅಂತ ಹೇಳ್ತಾರೆ. ನಾನು ತುಂಬಾ ಸಂದರ್ಭಗಳಲ್ಲಿ ನೋಡಿದಾಗ ಏನು ಅಂತ ಹೇಳಿದ್ರೆ ತುಂಬಾ ಅಲ್ದಾಡ್ಬೇಕು. ಅದೇ ESI ಆಸ್ಪತ್ರೆ ಅಂತ ಇದ್ದಾಗ ಆ ಕಾರ್ಮಿಕರು ಡೈರೆಕ್ಟ್ ಆಗಿ ESI ಆಸ್ಪತ್ರೆನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಆದ್ರೆ ಈ ಮಣಿಪಾಲಲ್ಲಿ ಹೋಗ್ಬೋದು ತಗೋಬಹುದು, ಆದರ್ಶದಲ್ಲಿ ಹೋಗ್ಬೋದು ತಗೋಬಹುದು ಅಂತ ಹೇಳಿದಾಗ ಕಾರ್ಮಿಕರನ್ನ ನೋಡ್ಕೊಳ್ಳೋದ ಆ ಮನೆಯವರು ಅಥವಾ ಈ ESIಗೋಸ್ಕರ ಓಡಾಡೋದ ಅನ್ನೋ ತರ ಆಗೋಗ್ಬಿಟ್ಟಿದೆ. ಮಹಿಳೆಯರಿಗಂತೂ ಕೆಲವರಿಗೆ ಗೊತ್ತೇ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಅಲ್ಲಿ ಹೋಗಿ ಬರ್ಸ್ಕೊಂಡ್ ಬರ್ಬೇಕು, ಇಲ್ಲಿ ತಗೊಂಡೋಗಿ ಕೊಡ್ಬೇಕು, ಅಲ್ಲೊಂದು ಹೋಗಿ ಎಂಟ್ರಿ ಮಾಡ್ಬೇಕು, ಅದು ಪೂರ್ತಿ ಸಿಗುತ್ತೋ ಅಂತ ಇಲ್ವೋ ಅಂತಾನೂ ಇಲ್ಲ. ಮತ್ತೆ ಅದು ಏನು ಅವರು ಎಷ್ಟೋ ಫೆಸಿಲಿಟಿಗಳ ಅಂದ್ರೆ ಮೊದ್ಲಿಗೆ ಏನಿರುತ್ತೆ ಅಂದ್ರೆ ಎಕ್ಸ್ರೇ ತೆಗೆಯೋದು ಅದು ಇದು ಅಂತೆಲ್ಲ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ಎಲ್ಲಾ ದುಡ್ಡು ಅವರು ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅಡ್ಮಿಟ್ ಆಗಿ ಈ 3ನೇ ದಿನದಿಂದ ನಿಮ್ಗೆ ESI ಚಾಲು ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಯಾವ್ದಾವ್ದು ಸೌಲಭ್ಯ ಇದು ಮೇನ್ ಚಾರ್ಜಸ್ಗಳೆಲ್ಲ ಕೈಯಿಂದ ಕಟ್ಟಿರ್ತಾರೆ, ಅಂತರ ನಂತರದಲ್ಲಿ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ನಮ್ಗೆ ESI ಬೇಕೇ ಬೇಕು ಅಂತ. ಸರಿ, ESI ಬೇಕು, ಅದು ಮಹಿಳಾ ಕಾರ್ಮಿಕರಿಗೆ ಅದು ಅನ್ವಯ ಆಗುತ್ತೆ. ಬಟ್ ಇತರ ಮಹಿಳೆಯರು ಕೂಡ ಆರೋಗ್ಯ ಸಮಸ್ಯೆ ಅಂದರೆ ಬಡ ಜನರು ಆರೋಗ್ಯ ಸಮಸ್ಯೆಯಿಂದ ಬಹಳಷ್ಟು ಕಂಗೆಡುವಂಥ ಸಂದರ್ಭ. ಯಾಕಂದರೆ ಈಗ ಒಂದು 40-50 ವರ್ಷವನ್ನು ದಾಟಿದ ನಂತರ ಸ್ತ್ರೀ ರೋಗಗಳ ಸಂಖ್ಯೆಯು ಕೂಡ ಹೆಚ್ಚಾಗಿದೆ, ನಮ್ಗೆ ಗೊತ್ತಿರಬಹುದು. ಇದಕ್ಕೆ ಪೂರಕವಾಗಿ ಈ ನಮ್ಮ ಸರ್ಕಾರಿ ಆಸ್ಪತ್ರೆಯು ಕೂಡ ಮೇಲ್ದರ್ಜೆಗೆ ಇರಿಸಬೇಕು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಈ ಕೆಲವೊಂದು ಈ ಎಕ್ಸ್ರೇ ಆಗಿರಬಹುದು ಅಥವಾ ಈ ಸ್ಕ್ಯಾನಿಂಗ್ ಆಗಿರಬಹುದು ಇಂಥದ್ದನ್ನೆಲ್ಲ ಅಳವಡಿಸಬೇಕು ಅನ್ನುವಲ್ಲಿ ತಮ್ಮ ಏನಾದರೂ ಒತ್ತಾಯಗಳು? ಖಂಡಿತ ಇದೆ ಸರ್. ಯಾಕೆ ಅಂತ ಹೇಳಿದ್ರೆ ನೀವು ಬಡವರು ಅಂತ ಅನ್ನೋ ತರ ಯಾರು ಇಲ್ಲ ಇಲ್ಲಿ ಅಂತ ಹೇಳಿದ್ರೆ ತುಂಬಾ ಯಾವುದೇ ಒಂದು ಈ ಮಣಿಪಾಲ ಆಗ್ಬೋದು, ಯಾವುದೇ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋದ್ರೆ, ನಾನು ಒಂದು ಕಟ್ಟಡ ಕಾರ್ಮಿಕರ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರೋಳು. ಯಾಕೆ ಅಂತ ನಮಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಹೇಳ್ತಾರೆ, ಇವಾಗ ನೀವು ಹೇಳಿದ್ರಲ್ಲ ಎಷ್ಟೊಂದು ಕಾರ್ಮಿಕರಿಗೆ ಅಂತ ಕಾನೂನುಗಳಿರ್ತವೆ ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ಲ, ಎಲ್ಲಾ ಕಾನೂನುಗಳು ಮಾಡ್ತಾರೆ ಸರ್, ಅನುಷ್ಠಾನ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಒಂದೊಂದು ಕೊಕ್ಕೆಗಳಾಗ್ತಾರೆ. ಅಂದ್ರೆ ಈಗ ನೀವು ಕಾರ್ಮಿಕರಿಗೆ ಈ ವೈದ್ಯಕೀಯ ಸೌಲಭ್ಯ ಇದೆ ಅಂತ ನೀವು ಗೊತ್ತಿರ್ಬೋದು. ಸಂತೋಷ್ ಲಾಡ್ ಅವರು ದೊಡ್ಡದಾಗಿ ಹೇಳ್ತಾರೆ, ಕಟ್ಟಡ ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯ ಇದೆ, ಆ ಸೌಲಭ್ಯ ಇದೆ, ಈ ಸೌಲಭ್ಯ ಇದೆ ಅಂತ. ಆದ್ರೆ ಅದ್ರಲ್ಲಿರೋ ಅರ್ಧ ಭಾಗದಷ್ಟು ಯಾರಿಗೂ ಸಿಗೋದೇ ಇಲ್ಲ. ಸಿಕ್ಕಿದ್ರೂ ಅದೆಲ್ಲ ಏನಾದ್ರೂ ಒಂದೊಂದು ಸಣ್ಣ ತಪ್ಪುಗಳನ್ನ ಮಾಡಿ ಅದನ್ನ ತೆಗೆದು ಬಿಡ್ತಾರೆ. ಒಂದ್ ತಪ್ಪು ಏನು ಅಂತ ಹೇಳಿದ್ರೆ ಅವ್ರು ಈಗ ಮಣಿಪಾಲಲ್ಲಿ ಟ್ರೀಟ್ಮೆಂಟ್ ತಗೋಬಹುದು, ಆದರ್ಶದಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಅಂತ ಹೇಳ್ತಾರೆ. ಇನ್ನೊಂದು ಯಾವ್ದೋ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರಿಗೆ ಸಿಗಲ್ಲ, ಅದು TMI ಪೈನಲ್ಲಿ ತಗೊಂಡ್ರೆ ಅದು ಸಿಗಲ್ಲ. ಆ ರೀತಿ ಎಲ್ಲ ಮಾಡಿದಾಗ ಒಂದೊಂದು ಸಣ್ಣದು ಪ್ರಾಬ್ಲಮ್ಗಳನ್ನ ಅಲ್ಲಿ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಸಿಗೋವಂತ ಸೌಲಭ್ಯಗಳು ಸಿಗಲ್ಲ. ಈಗ ನೀವು ಹೇಳಿದ್ರಿ, ನೀವು ಅದಕ್ಕೆ ಯಾಕೆ ಒತ್ತಾಯ ಅದಕ್ಕೆ ಒತ್ತಾಯ ಖಂಡಿತ ಸರ್ಕಾರಿ ಆಸ್ಪತ್ರೆಗಳು ಖಂಡಿತ ಬೇಕು. ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಸ್ಕ್ಯಾನಿಂಗ್ ಮಿಷಿನ್ಸ್ಗಳನ್ನು, ಎಕ್ಸ್ರೇಗಳನ್ನು, ಅದಕ್ಕೆ ಕೇವಲ ಮೆಷಿನ್ ಸ್ಥಾಪಿಸಿದ್ರೆ ಸಾಲದು. ಯಾಕಂದ್ರೆ ಇಲ್ಲಿ ಮೆಷಿನ್ ಅನ್ನ ಸ್ಥಾಪನೆ ಮಾಡಿದ್ರೆ ಟೆಕ್ನಿಷಿಯನ್ ಇರೋದಿಲ್ಲ. ಇಂಥದ್ದೆಲ್ಲ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ತಾವೇನಾದ್ರೂ? ಖಂಡಿತ ಸರ್. ಅದಕ್ಕೆ ಈಗ ಸರ್ಕಾರಿ ಉದ್ದಿಮೆಗಳಿಲ್ಲ ತರ ಆಗೋಗಿದೆ, ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಸರ್ಕಾರಿ ಶಾಲೆಗಳಿಲ್ಲ, ಏನು ಇಲ್ದಂಗ್ ಮಾಡಿ ದುಡಿಯ ವರ್ಗದ ಮಹಿಳೆಯರಿಗೆ ಕಷ್ಟ ಆಗ್ತದೆ. ಪ್ರೈವೇಟ್ ಆಸ್ಪತ್ರೆಗೆಲ್ಲ ತುಂಬಾನೇ ಕಷ್ಟ ಸರ್. ನಾವು ಈಗ ಹೇಳ್ತಾರೆ ಒಂದ್ 40 ವರ್ಷದ ಮೇಲ್ಪಟ್ಟವರು ಒಂದು ಇದನ್ನ ಎಲ್ಲಾ ತರ ಚೆಕಪ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಎಲ್ಲಾ ತರ ಚೆಕಪ್ ಮಾಡ್ಕೋಬೇಕು ಅಂದ್ರೆ 8,000 ರಿಂದ 10,000 ರೂಪಾಯಿ ಬೇಕು. ಒಂದು ದಿನ ದುಡ್ದು ಮನೆಗೆ ಸಾಕ್ಸೋ ಹೆಣ್ಮಕ್ಳು 8,000-10,000 ರೂಪಾಯಿ ಅವ್ರಿಗೆ ಅಂತ ತಗೊಳಕ್ ಆಗೋದಿಲ್ಲ. ಆದ್ರಿಂದ ಸರ್ಕಾರಿ ಆಸ್ಪತ್ರೆಗಳು ಮತ್ತೆ ಸರ್ಕಾರಿ ಲ್ಯಾಬೊರೇಟರಿಗಳೆಲ್ಲ ಇದ್ರೆ ತುಂಬಾ ಒಳ್ಳೇದು ಸರ್. ಅದು ಬೇಕೇ ಬೇಕು. ESI ಬಗ್ಗೆ ನಾನು ಒಂದು ವಿಷಯ, ನಾವು ಪ್ರೈವೇಟ್ ಹಾಸ್ಪಿಟಲ್ ESI MPL ಅಂತ ಮಾಡಿರ್ತಾರೆ. ಹೌದು, ಅವರು ESI MPL ಅಂತ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, CGHS ರೇಟಲ್ಲಿ ಕೊಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮಿನ ಪ್ರಕಾರ ಅವ್ರು ಕೊಡೋದು. ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಆ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸ್ಕೀಮಿನ ಪ್ರಕಾರ ಕೊಡಲಿಕ್ಕೆ ಅವರಿಗೆ ಪೂರೈಸೋದಿಲ್ಲ. ಅವ್ರದ್ದು ಏನಿದೆ, ಒಂದು ಬೆಡ್ಡು, ಒಂದು ಡಾಕ್ಟ್ರು, ಆಮೇಲೆ ಅಲ್ಲಿ ಒಂದು ನರ್ಸು, ಅದಕ್ಕೋಸ್ಕರ ಒಂದು ದಿವಸಕ್ಕೊಂದು 200 ರೂಪಾಯಿ 300 ರೂಪಾಯಿ ಕೊಡ್ತಾರೆ. ಇಷ್ಟಕ್ಕೆ ಪ್ರೈವೇಟ್ ಹಾಸ್ಪಿಟಲ್ ಆಗ್ತದ? ಅವ್ರು ಕೇಳ್ತಾರ? ನಮ್ಮ ಬೆಡ್ಡಿಗೆ ಅವ್ರು 300 ರೂಪಾಯಿ ಹೇಳ್ತಾರೆ ದಿವಸಕ್ಕೆ. ಆಮೇಲೆ ಡಾಕ್ಟರ್ಸುದು, ಮೆಡಿಸಿನ್ ಇದು, ಆಮೇಲೆ ಆ ನರ್ಸಿಸುದು, ಇದು ಚಾರ್ಜಸ್ ಎಲ್ಲ ಆಗುವಾಗ ಸಾಧಾರಣ 700 ರಿಂದ 800 ರೂಪಾಯಿ ಬರ್ತದೆ. CGHS ಕೊಡೋದಲ್ಲ 500 ರೂಪಾಯಿ, ಮ್ಯಾಕ್ಸಿಮಮ್ ಅಂದರೆ 500 ರೂಪಾಯಿ. ಹಾಗಾಗಿ ಏನಾಗ್ತದೆ, ಅಲ್ಲಿ ಈ MPL ಹಾಸ್ಪಿಟ್ಲಿಗೆ ಹೋದರೂ ಕೂಡ ನಾವು ಅದನ್ನ ಪೇಮೆಂಟ್ ಮಾಡಬೇಕಾಗ್ತದೆ. ಇದಕ್ಕೆ ನಮಗೆ ಒಂದು
ESI ಹಾಸ್ಪಿಟಲ್ ಇರಲಿ ಅಂತ. ಇದಕ್ಕೋಸ್ಕರನೇ ಬ್ರಹ್ಮಾವರದಲ್ಲಿ ಜಾಗ ಗುರುತಿಸಿದ್ದೇವೆ. ಆ ಜಾಗಕ್ಕೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆಯವರು ಅದನ್ನು ಆಕ್ಯುಪೈ ಮಾಡ್ಬೇಕಂತ ಬಂದರೂ ಕೂಡ ಅಲ್ಲಿಯ ಜನರನ್ನು ಒಟ್ಟಿಗೆ ಹಾಕಿ, ನಾವು ಜನರನ್ನು ಒಟ್ಟಿಗೆ ಹಾಕಿ ಇದಿಷ್ಟನ್ನು ಬೇಕು ಅಂತ. ಅದಕ್ಕೋಸ್ಕರ ಪ್ರತಿದಿನ ಬಂದು ESI ಅವ್ರು ಬಂದು ಒಂದು ಫೋಟೋ ತಕೊಂಡು ಹೋಗ್ತಾರೆ. ಈಗ ನಾನು ಅದು ನಮ್ಮ ಮನೆ ಹತ್ರ ಇದೆ, ಫೋಟೋ ತಕೊಂಡು ಹೋಗ್ತಾರೆ. ಕೇಳಿದರೆ ESI ಹಾಸ್ಪಿಟ್ಲಿಗೆ ಹಣ ಸ್ಯಾಂಕ್ಷನ್ ಆಗಿದೆ, ಇನ್ನು ಕೂಡ ಒಂದು ಶಂಕುಸ್ಥಾಪನೆ ಮಾಡಿ ಒಂದು ಬಿಲ್ಡಿಂಗಿಗೆ ಹಾಕಲಿಕ್ಕೆ ಅವ್ರು ಇನ್ನು ಕೂಡ ಅದಕ್ಕೆ ಏನು ಕ್ರಮ ತೆಗೆದುಕೊಂಡಿಲ್ಲ. ಇದು ಯಾಕೆ ಅನ್ನುವಂಥದ್ದು ಬೇಕಿತ್ತು. ಏನು ಅವರೆಲ್ಲವನ್ನು ಆಕ್ಯುಪೈ ಮಾಡ್ಲಿಕ್ಕೆ ಬಂದಾಗ ಫೈರಿಗೋಸ್ಕರ ಒಂದು ಜಾಗ ಇಟ್ಟಿದ್ದೇವೆ ಅಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ ಆದ್ರಿಂದ ಫೈರ್ ಸ್ಟೇಷನ್ ಬೇಕಂತ. ಫೈರ್ ಸ್ಟೇಷನ್ಗೆ ಇಮಿಡಿಯೇಟ್ ಹೇಳಿದಾಗ ಇಮಿಡಿಯೇಟ್ ಅವರ ಪ್ಲೇಸಿಗೆ ಒಂದು ಬೇಲಿ ಹಾಕಿಬಿಟ್ರು. ಈಗ ಅದರೊಳಗೆ ಯಾರು ಹೋಗ್ಲಿಕ್ಕಿಲ್ಲ, ಇನ್ನೊಬ್ರು ಯಾರು ಬರ್ಲಿಕ್ಕೂ ಸಾಧ್ಯ ಇಲ್ಲ. ಆ ESI ಅವರು ಕೂಡ ಅದಕ್ಕಷ್ಟು ಹಾಕಿ ಇದು ESI ಗೆ ಜಾಗ ಇಟ್ಟಿದ್ದೇವೆ ಅಂತ ಹೇಳಿ ಮಾಡಿ ಅದಕ್ಕೊಂದು ಬೇಲಿ ಎಲ್ಲ ಹಾಕಿ ಅಲ್ಲಿ ಶಂಕುಸ್ಥಾಪನೆ ಮಾಡಿದ್ರೆ ಅಲ್ಲಿ ಊರಿನಲ್ಲಿ ಕೂಡ ಬೆಳೀತದೆ ಅನ್ನುವಂಥದ್ದು ವಿಚಾರಗಳನ್ನು ಕೂಡ ಹೇಳ್ತೇವೆ. ಅದಕ್ಕೆ ಒಟ್ಟಿಗೆ ನಾವು ಇನ್ನೂ ಏನು ಹೇಳ್ತೇವೆ ಅಂದರೆ, ಬ್ರಹ್ಮಾವರದಲ್ಲಿ ಈಗ ನಮ್ಮ ಶುಗರ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ಸ್ವಲ್ಪ ಅಲ್ಲಿಯೂ ಜಾಗ ಇದೆ. ಆಚೆ ಆಕಾಶವಾಣಿ ಇದೆ, ಆಕಾಶವಾಣಿಯವರಿಗೆ ಅಷ್ಟು ಜಾಗ ಬೇಕಾಗಿಲ್ಲ, ಎಕರೆಗಟ್ಟಲೆ ಜಾಗ ಇದೆ, ಅಲ್ಲಿಯೂ ಇದೆ. ಮತ್ತೆ ಈಚೆ ಕೃಷಿ ಇದರಲ್ಲಿ 300 ಎಕರೆ ಜಾಗ ಇದೆ ಹೇರೂರಿನಲ್ಲಿ. ಇಲ್ಲಿ ಎಲ್ಲಿಯಾದರೂ ಒಂದು ವೈದ್ಯಕೀಯ ಕಾಲೇಜನ್ನು ಕೂಡ ನೀವು ಮಾಡಿ ESI ಹಾಸ್ಪಿಟ್ಲಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳ್ತಾ ಇದ್ದೇವೆ. ಆದರೆ ಸರ್ಕಾರ ಖಾಸಗಿಯವರಿಗೆ ಉತ್ತೇಜನ ಕೊಡ್ತದೆ ವಿನ ಸರ್ಕಾರವೇ ಅದನ್ನ ಮಾಡಲಿಕ್ಕೆ ಇನ್ನು ಕ್ರಮ ತೆಗೆದುಕೊಳ್ತಾ ಇಲ್ಲ. ನಾವು ಹೇಳ್ತೇವೆ ಏನಂದ್ರೆ, ನಾನು ಇವತ್ತು ಏನಾದ್ರು ನನಗೆ ಸೌಖ್ಯ ಇಲ್ಲ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೇನೆ. ಬಟ್ ಕೂಲಿಯವನು ಅವನಿಗೆ ಹೆದರಿಸಿಟ್ಟಿದ್ದಾರೆ, ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಡಪ್ಪ, ಅಲ್ಲಿ ಅವರು ಟ್ರೀಟ್ಮೆಂಟ್ ಒಳ್ಳೆ ಕೊಡೋದಿಲ್ಲ ಅಂತೇಳಿ ಅವನು ಪ್ರೈವೇಟಿಗೆ ಹೋಗ್ತಾನೆ. ಆದರೆ ನನಗೆ ಒಳ್ಳೆ ಟ್ರೀಟ್ಮೆಂಟ್ ಡಾಕ್ಟರ್ ಇದ್ದಾರೆ, ಕೊಡ್ತಾರೆ. ಅವರ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು. ಅದನ್ನು ನೀವೇನೀಗ ಪ್ರಸ್ತಾವ ಮಾಡಿದ್ದೀರಿ ಅದನ್ನು ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಅದನ್ನು ಅಪ್ಗ್ರೇಡೇಷನ್ ಮಾಡಬೇಕು. ಅದಕ್ಕೆ ಒಳ್ಳೆ ಸವಲತ್ತನ್ನು ಕೊಟ್ಟರೆ ಖಂಡಿತವಾಗಿ ಜನ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಯ ಸವಲತ್ತನ್ನು ಪಡ್ಕೊಳ್ತಾರೆ. ESI ಕೂಡ ಮಾಡಬೇಕು ಅನ್ನುವಂಥದ್ದು ಈ ಕೂಡ ನಮ್ಮದೊಂದು ಬೇಡಿಕೆ, ನಮ್ಮ CPIM ಪಕ್ಷದ ಬೇಡಿಕೆ ಕೂಡ ಅಲ್ಲಿ ಇದೆ. ಅದರಲ್ಲಿ ಅಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಬೇಕು, ಒಂದು ಪೂರ್ಣ ಪ್ರಮಾಣದ ಕೃಷಿ ಕಾಲೇಜು ಸ್ಥಾಪನೆ ಆಗಬೇಕು. ಏನಾದ್ರೂ ಒಂದಷ್ಟು ಆಶಾವಾದ ಇದೆಯಾ ಸರ್? ಆಶಾವಾದ ಇದೆ, ಇನ್ನು ಕೂಡ ಆಶಾವಾದ ಇದೆ. ಯಾಕಂದ್ರೆ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಮಂಜೂರಾತಿ ಬಗ್ಗೆ ಬಜೆಟ್ ನಲ್ಲಿಯೂ ಕೂಡ ಪ್ರಸ್ತಾವನೆ ಆಗಿತ್ತು, ಅದು ಇಂದಿಗೂ ಕೂಡ ಆಗಲಿಲ್ಲ. ಕಳೆದ 5-6 ವರ್ಷಗಳ ಹಿಂದಿನ ಮಾತು. ಇದರ ಬಗ್ಗೆಯೂ ಕೂಡ ತಾವು ಒತ್ತಾಯ ಮಾಡ್ತಿದ್ದೇವೆ. ಇದರ ಬಗ್ಗೆ ನಾವು ಹೋರಾಟ ಮಾಡ್ತಿದ್ದೇವೆ, ಸ್ಥಳ ಕೂಡ ತೋರಿಸ್ತಿದ್ದೇವೆ. ಆಕಾಶವಾಣಿ ಹತ್ರನೂ ಜಾಗ ಇದೆ. ಈ ಕೃಷಿ ಇಲಾಖೆಯಲ್ಲಿ ಕೂಡ 300 ಎಕರೆ ಇದೆ, ಅವ್ರಿಗೆ ಅಗತ್ಯ ಇಲ್ಲ ಹೇರೂರಿನಲ್ಲಿ. ಬಟ್ ಕೃಷಿ ಕಾಲೇಜ್ ಸ್ಥಾಪನೆಗೆ ಇದು ಅರ್ಹತೆಯನ್ನ ಪಡೆದಿದೆಯೇ ಈ ಪ್ರದೇಶ? ಇದೆ, ಅಗತ್ಯ ಇದೆ. ಅಲ್ಲಿ ಒಂದು ಯಾಕಂದ್ರೆ ಇಲ್ಲಿ ಯಾರು ಕೃಷಿಯಿಂದ ಎಲ್ಲರೂ ಹಿಮ್ಮುಖವಾಗಿ ಹೋಗ್ತಾ ಇದ್ದಾರೆ, ವಿಮುಖರಾಗ್ತಾ ಇದ್ದಾರೆ. ಇಲ್ಲ, ನನ್ನ ಮನೆ ಹತ್ರನೇ ಕೃಷಿಗೆ 42 ಎಕರೆ ಇದೆ, ಕೃಷಿ ಭೂಮಿ ಇದೆ. ಅದನ್ನ ಇವರು ಸೀಡ್ಸ್ ಫಾರ್ಮ್ ಅವರು ಮಾಡ್ತಾ ಇದ್ರು. ಈಗ ಅದನ್ನ ಅಗ್ರಿಕಲ್ಚರ್ ಯೂನಿವರ್ಸಿಟಿ ತಗೊಂಡಿದ್ದಾರೆ, ಅವರು ಬೀಜ ಸಂಶೋಧನೆಗೆ ಇದಕ್ಕೆ ಮಾಡ್ತಿದ್ದಾರೆ. ಅಲ್ಲಿ ಇದಾಗ್ತಾ ಇದೆ. ಅಲ್ಲಿಂದ ಬೀಜಗಳನ್ನು ತಕೊಂಡೋಗಿ ರೈತರು ಬೇರೆ ಬೇರೆ ಕಡೆ ತಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೀವು ಪೂರ್ಣ ಪ್ರಮಾಣದ ಕೃಷಿ ಕಾಲೇಜಲ್ಲಿ ಮಾಡಿದ್ರೆ ಖಂಡಿತವಾಗಿ ಅದನ್ನ ಜನ ತಕೊಂಡು ಹೋಗ್ತಾರೆ. ಇನ್ನು ಕೃಷಿಗೆ ಹೆಚ್ಚು ಇದನ್ನ ಏನು ಅವಕಾಶವನ್ನು ಸರ್ಕಾರ ಕೊಟ್ಟರೆ ಖಂಡಿತವಾಗಿ ಕೃಷಿಕರು ರೆಡಿ ಇದ್ದಾರೆ ಮಾಡಲಿಕ್ಕೆ. ಅದರಲ್ಲಿ ಕೃಷಿ ಭೂಮಿಗಳು ಇವತ್ತು ಏನು ಅವ್ರಿಗೆ ಕೃಷಿ ಮಾಡಲಿಕ್ಕಾಗದೆ ಅವರು ಇಟ್ಟಿದ್ದಾರೆ ವಿನ ಬೇರೆ ಏನಲ್ಲ. ಈಗ ಯಂಗ್ ಜನರೇಷನನ್ನು ಆ ಕೃಷಿಗೆ ಇಳಿಸಲಿಕ್ಕೆ ಹೊಸ ಟೆಕ್ನಾಲಜಿಯಲ್ಲಿ ಸಾಧ್ಯ ಇದೆ. ಆಗ ಕೃಷಿ ಕಾಲೇಜ್ ಮಾಡಬೇಕು, ಕಾಲೇಜ್ ಮಾಡಿ ಅವರಿಗೆ ಏನು ಅವಕಾಶವನ್ನು ಕೊಟ್ಟರೆ ಅವ್ರು ಮಾಡ್ತಾರೆ ಅನ್ನುವಂಥ ಭರವಸೆ ಕೂಡ ನಮ್ಮದು. ಓಕೆ, ಸರೋಜಾ ಅವರೇ, ಸರ್ವರಿಗೂ ಸಮಬಾಳು ಮತ್ತು ಸರ್ವರಿಗೆ ಸಮಪಾಲು ಎನ್ನುವಂತಹ ಸಂವಿಧಾನದ ಆಶಯದಂತೆ ನಮ್ಮ ತಳಮಟ್ಟದ ಜನರನ್ನು ಕೂಡ, ಅಂದರೆ ಅದರಲ್ಲಿಯೂ ಮುಖ್ಯವಾಗಿ ದಲಿತರಿಗೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟರೂ ಕೂಡ ಅದನ್ನು ನಿರಂತರವಾಗಿ ನಿರಾಕರಿಸಲಾಗ್ತಾ ಇದೆ, ಒಂದು ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಅದು ವ್ಯವಸ್ಥೆಯೂ ಕೂಡ ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದೆ. ನಮ್ಮ ಕರಾವಳಿ ವಲಯದಲ್ಲಿಯೇ ಕಂಡಾಗಲೂ ಕೂಡ ಅವರಿಗೆ ಭೂಮಿಯ ಹಕ್ಕನ್ನು ನಿರಾಕರಿಸಲಾಗ್ತಾ ಇದೆ. DC ಮನ್ನಾ ಲ್ಯಾಂಡ್ನ ಬಗ್ಗೆ ಬಹಳಷ್ಟು ತಕರಾರುಗಳು ಇವೆ. ಇದನ್ನೆಲ್ಲ ಸರಿಪಡಿಸುವ ನಿಟ್ಟಿನಲ್ಲಿ ತಮ್ಮ ಪಾತ್ರಗಳು ಏನಾದರೂ ಇದೆಯಾ? ಹೌದು ಸರ್, ಈಗ ದಲಿತರಿಗೆ ಭೂಮಿ ಕೊಡೋ ವಿಷಯದಲ್ಲಾಗ್ಬೋದು, ಮತ್ತು ದಲಿತರ ಬಗ್ಗೆ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ನಮ್ಮ ಮಹಿಳಾ ಸಂಘಟನೆ ಆಗ್ಬೋದು ಅಥವಾ CPM ಪಾರ್ಟಿಯಿಂದನೂ ನಾವು ಸುಮಾರು ಹೋರಾಟಗಳನ್ನು ಮಾಡಿದ್ದೀವಿ. ಸರಿ, ಯಾಕೆ ಅಂತ ಹೇಳಿದ್ರೆ ಒಂದು ಮೊನ್ನೆ ಅಷ್ಟೇ ಕೆಂಪು ಕ್ವಾರಿದ್ದು ಸಮಸ್ಯೆ ಆಯಿತು, ಕಲ್ಲು ಗಣಿಗಾರಿಕೆ ಇತ್ತು. ಅದೆಲ್ಲ ಹೋರಾಟಗಳನ್ನ ಮಾಡ್ತಿದ್ದೀವಿ. ಆದರೆ ನಮಗೆ ದಲಿತರದ್ದು ಏನು ಅವ್ರಿಗೆಲ್ಲ ಭೂಮಿ ಕೊಡಬೇಕು ಅಂತನಾಗಲಿ ಅಥವಾ ಇದು
ಆದರೆ ಏನಾಗೋಗಿದೆ ಅಂತ ಹೇಳಿದ್ರೆ ಈ ಮೇಲ್ದರ್ಜೆ ಜನಗಳು ಜಾಸ್ತಿ ಅವರ ಒಂದು ಆಸೆಗಳನ್ನೇ ಇದು ಮಾಡಿಕೊಂಡು ದಲಿತರನ್ನ ಇನ್ನೂ ಕೆಳಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ಬಂದಾಗ ನನಗೆ ಗೊತ್ತಾಯ್ತು, ಈಗ ಸಿಟಿಗಳಲ್ಲೆಲ್ಲ ನೋಡಿದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ದಲಿತರು ಮತ್ತೆ ಸವರ್ಣೀಯರು ಆ ಥರದ್ದೆಲ್ಲ ಏನು ಇಲ್ಲ. ಆದರೆ ಈ ಉಡುಪಿ ಜಿಲ್ಲೆ ಇಂಥ ಕಡೆ ಎಲ್ಲ ನೋಡಿದ್ರೆ ಇನ್ನೂ ಇದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ತುಂಬಾ ನೋವು ಕೊಡುತ್ತೆ ಸರ್. ಅಂದ್ರೆ ಹಳ್ಳಿ ಪ್ರದೇಶದಲ್ಲಿ. ಹೌದು ಸರ್, ಖಂಡಿತ. ವ್ಯವಸ್ಥೆ ಅವರನ್ನ ಹಕ್ಕನ್ನು ಕಸಿದುಕೊಳ್ತಾ ಇದೆಯಲ್ಲ, ವಸತಿಯನ್ನ ಅವರಿಗೆ ನಿರಾಕರಿಸಲಾಗ್ತಾ ಇದೆ. ಒಂದು ಶಾಶ್ವತ ವಸತಿ ಬಹುತೇಕ ದಲಿತರಿಗೆ, ಹಿಂದುಳಿದವರಿಗೆ ಸಿಗ್ತಾ ಇಲ್ಲ ಈಗ. ಇದು ಸಮಸ್ಯೆ ಅಲ್ವಾ? ಸಮಸ್ಯೆ ಇದೆ. TC ಮನ್ನಾ ಭೂಮಿ ಅಂತ ಮಾಡಿದ್ರೆ ಅದು ಸರ್ಕಾರ ಹಂಚಬೇಕಿತ್ತು. ಕೋರ್ಟ್ ಕೂಡ ಹೇಳಿದೆ. ಆದರೆ ಅದನ್ನ ಸರಿಯಾದಂತೆ ಹಂಚಿಕೊಟ್ಟು ಅದನ್ನು ಅವರಿಗೆ ಮನೆಯನ್ನು ಕಟ್ಟಿಕೊಟ್ಟು ಅವರಿಗೆ ಒಂದು ಉತ್ತಮವಾದಂಥ ಅವರ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ರೆ ಖಂಡಿತವಾಗಿ ಅವರು ಮೇಲೆ ಬರ್ತಾರೆ. ಬಟ್ ಅವರ ಬದುಕ ಹಕ್ಕನ್ನ ಕಸಿದುಕೊಂಡಂತೆ ಹಕ್ಕನ್ನು ಕಸಿದುಕೊಳ್ತಾರೆ. ಇವತ್ತು ಕೊರಗರು ಅಂತ ಹೇಳಿ ಒಂದು ಸಮುದಾಯ ಇದೆ, ಕೊರಗ ಸಮುದಾಯ. ಅವ್ರು ಇವತ್ತು ನೋಡಿ, ಅವರಿಗೆ ಹಕ್ಕಿನ ಪತ್ರ ಕೊಡಿ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಯ ಕಚೇರಿ ಎದುರೆ ಅವರು ಏನು ಧರಣಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಅವರದ್ದೇ ಭೂಮಿ ಇದು, ಆ ಹಕ್ಕನ್ನು ಅವ್ರಿಗೆ ಕೊಡಿ, ಹಂಚಿಕೊಡಿ ಅಂತ. ಅಲ್ಲಿ ಇದರಲ್ಲಿ ಹೋದ್ರೆ ಯಾವುದು ನಾಡ ಪೊಡಕೋಣೆಯಲ್ಲಿ ಒಂದು ಪ್ಲೇಸಲ್ಲಿ ಹೋದ್ರೆ ಯಾರೋ ಒಬ್ಬರು ಯಾವುದೋ ಸ್ಥಳದ ಸಮಯದಲ್ಲಿ ಇವರಿಗೆ ಇಟ್ಟಂತ ಭೂಮಿಯನ್ನ ಅವರು ವಶಪಡಿಸಿಕೊಂಡು ಅವರ ತಾತ ಮುತ್ತಾತ ವಶಪಡಿಸಿಕೊಂಡು ಇಟ್ಟಿದ್ದಂಥದ್ದನ್ನ ಇವರ ಫ್ಯಾಮಿಲಿಯಲ್ಲಿ ದ್ವಿತ ಪದ್ಧತಿಯ ತಿಳ್ಕೊಂಡಿದ್ದಾರೆ ವಿನ ಇವರಿಗೆ ಅದರಲ್ಲಿ ಒಂದು ಸ್ವಲ್ಪ ಜಾಗ ಕೊಡಿ, ಇವರದ್ದೇ ಕೊಡಿ ಅಂತ ಹೇಳಿದ್ರು ಕೂಡ ಇವರನ್ನೆಲ್ಲ ಹೊರಗೆ ಹಾಕಿದ್ದಾರೆ. ಆದ್ರೆ ನಾವು ಅದನ್ನ ಮಧ್ಯಪ್ರವೇಶ ಮಾಡಿ ಅದನ್ನ ಹೋರಾಟ ಮಾಡಿ ಅವರಿಗೆ ಅದನ್ನ ಒಂದು ಕೊಡಿಸುವಂತ ರೀತಿಯಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಅಂದ್ರೆ ಇವರ ಏನಿದೆ ಇದನ್ನ ವಶಪಡಿಸಿಕೊಳ್ಳಿಕ್ಕೆ ಬಲಶಾಲಿಗಳು ಇದನ್ನ ಬರ್ತಾ ಇದ್ದಾರೆ, ಮತ್ತೆ ಬಂಡವಾಳಶಾಹಿಗಳು ಕೂಡ ಇದನ್ನ ಮಾಡ್ಕೊಳ್ತಿದ್ದಾರೆ. ಇದನ್ನ ಸರ್ಕಾರ ತೆಗಿಬೇಕು. ಸರ್ಕಾರ ಇದರಲ್ಲಿ ಹಾಕಿ ಆ DC ಮನ್ನಾದಲ್ಲಿ ಸಂಪೂರ್ಣವಾಗಿ ಅವರಿಗೆ ಜಾಗವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ ಇದೆ. ಅದನ್ನ ಬೇರೆಯವರಿಗೆ ಕೊಡಲಿಕ್ಕೆ ಬಿಡಬಾರ್ದು ಅನ್ನುವಂಥದ್ದಕ್ಕೆ. ಓಕೆ, ಬಹುತೇಕ ಅಂಶಗಳು ತಮ್ಮ ಈ ಆಂದೋಲನದಲ್ಲಿ ಇದೆ. ಅದರಲ್ಲೂ ಮುಖ್ಯವಾಗಿ ಶಿಕ್ಷಣದ ಹಕ್ಕನ್ನು ಕೂಡ ಕಸಿತಾ ಇದ್ದಾರೆ. ಸಮಾನವಾಗಿ ದೊರಕಿಸಿಕೊಡುವಲ್ಲಿ ಏನು ಪ್ರಯತ್ನಗಳು ಆಗಬೇಕು. ಏಕರೂಪದ ಶಿಕ್ಷಣದ ಬಗ್ಗೆ ತಾವು ಪ್ರಸ್ತಾಪಿಸಿದ್ದೀರಿ. ಈಗ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇವೆ. ಶಿಕ್ಷಣದಲ್ಲಿಯೂ ಕೂಡ ಅಸಮಾನತೆ ಇದೆ. ಒಂದಷ್ಟು CBSE, ICSE ಇಂಥದ್ದೆಲ್ಲ ಶಿಕ್ಷಣಗಳಿದೆ. ಈ ಸಮಾನ ಶಿಕ್ಷಣ ಸರ್ವರಿಗೂ ಲಭ್ಯವಾಗುವಂತೆ ಮಾಡುವಲ್ಲಿ ಅದಕ್ಕೆ ಏನಾದರೂ ಒಂದು ರೂಪುರೇಷೆಗಳು ಇದೆಯಾ? ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು? ಈಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 78-79 ವರ್ಷ ಆಗ್ತಾ ಬಂತು. ನಾವು ಶಾಲೆ ಹೋಗ್ತಾ ಇರುವಾಗ ನಮಗೆ ಸರ್ಕಾರಿ ಕಾಲೇಜಿ ಮತ್ತೆ ಏಡೆಡ್ ಕಾಲೇಜ್ ಶಾಲೆಗಳು ಇದ್ದವು. ಅನುದಾನಿತ ಶಾಲೆ ಸರ್ಕಾರ ಅವ್ರಿಗೆ ಕೊಡ್ತಿತ್ತು. ಅಲ್ಲಿಯ ವ್ಯವಸ್ಥೆಗಳನ್ನ ಟೀಚರ್ಸ್ಗೆ ಸಂಬಳ ಸರ್ಕಾರದಿಂದ ಕೊಡ್ತಿತ್ತು. ಸರ್ಕಾರಿ ಶಾಲೆಗಳಿದ್ದು, ಆಮೇಲೆ ಸರ್ಕಾರಿ ಹೈಸ್ಕೂಲ್ಗಳಾದವು, ಅನುದಾನಿತ ಹೈಸ್ಕೂಲ್ಗಳಾದವು, ಕಾಲೇಜ್ಗಳಾದವು, ನಡ್ಕೊಂಡು ಬರ್ತಾ ಇತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ಜನರಲ್ಲಿ ತರಬೇಕು. ಆದ್ರಿಂದ ನಾವು ಅದನ್ನ ಭಾರತೀಯ ಸಂಸ್ಕೃತಿ ತರಲಿಕ್ಕೆ ನಾವು ಅದಕ್ಕೋಸ್ಕರನೇ ಕಾಲೇಜ್ ಮಾಡಬೇಕು ಅನ್ನುವಂಥದ್ದಕ್ಕೆ ಹೋದಾಗ ಎಲ್ಲರೂ ಕೂಡ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಮಾಡುವ. ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ಲೂಟಿ ಮಾಡೋದು. ಈಗ ಒಂದು ಮಗು ಈ ಶಾಲೆಗೆ ಹೋಗ್ಬೇಕಾದ್ರೆ ಇವತ್ತು ಎಷ್ಟು ಕೊಡ್ಬೇಕು? 25 ಲಕ್ಷ 30 ಲಕ್ಷ ಕೊಡ್ಬೇಕು. ಆ ಪರಿಸ್ಥಿತಿಯಲ್ಲಿ ಹಾಕಿದೆ. ಇದಕ್ಕೂ ಬಾಲವಾಡಿಗೆ ಹೋಗ್ಬೇಕಾದ್ರೆ 5 ಲಕ್ಷ 6 ಲಕ್ಷ ಕೊಡ್ಬೇಕು. ಇವತ್ತಿಗೆ ನಮ್ಗೆ ಹಾಗೆ ಹಿಂದೆ ಇತ್ತಾ? ಇಲ್ಲ. ನೀನು ಬಾಪ ಶಾಲೆಗೆ ಅಂತ ಹೇಳಿ ಮನೆಗೆ ಬಂದು ಕರ್ಕೊಂಡು ಹೋಗ್ತಿದ್ರು ಅಲ್ವಾ? ಅಂದ್ರೆ ಆಗಿನವರ ಉದ್ದೇಶ ಏನಿತ್ತು? ಈ ನಮ್ಮ ದೇಶದಲ್ಲಿ ಹುಟ್ಟಿದಂತ ಪ್ರತಿ ಮಗುವಿಗೂ ಕೂಡ ಶಿಕ್ಷಣ ಕೊಡಬೇಕು. ಶಿಕ್ಷಣದಿಂದ ಬಂದ್ರೆ ಮಾತ್ರ ದೇಶ ಉದ್ಧಾರ ಆಗ್ತದೆ ವಿನ ಈ ಬಂಡವಾಳಶಾಹಿಗಳು ಬಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಮಾಡಿ ಅಲ್ಲಿಂದ ನಾವು ದೊಡ್ಡ ಶ್ರೀಮಂತರಾದ್ರೆ ಬಡವರಾಗಿರ್ತಾರೆ. ದೇಶ ಉದ್ಧಾರ ಆಗುವುದಿಲ್ಲ. ಪ್ರತಿಯೊಬ್ಬನಿಗೂ ಶಿಕ್ಷಣ ಕೊಟ್ಟರೆ ಶಿಕ್ಷಣದಿಂದ ಮಾತ್ರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಕೂಡ ಅಂಬೇಡ್ಕರ್ ಅವರ ಆ ಸಮಯದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೂಡ ಬರ್ತಾರೆ, ಪ್ರತಿಯೊಬ್ಬನಿಗೂ ಶಿಕ್ಷಣ. ಗಾಂಧಿ ಏನು ಹೇಳಿದ್ರು? ಪ್ರತಿ ಮನೆಗೂ ನೀವು ಅವರಿಗೊಂದು 5 ಸೆಂಟ್ಸ್ ಜಾಗದ ಕೊಡಿ, ಅವರಿಗೊಂದು ದನಕರು ಕೊಡಿ, ಅವರೇ ಸ್ವಾವಲಂಬನಾಗಿ ಅವರು ಬರ್ತಾರೆ. ಅದರಿಂದ ಆರ್ಥಿಕ ಅಭಿವೃದ್ಧಿ. ಅದಕ್ಕೋಸ್ಕರ ಅವರಿಗೆ ಆ ಹಾಲನ್ನು ತಕೊಂಡು ಹಾಕ್ಲಿಕ್ಕೆ ಒಂದು ಸಹಕಾರಿ ಸಂಘ ಡೇರಿ ಮಾಡಿ ಅವ್ರು ತಕೊಂಡು ಬಂದು ಅಲ್ಲಿ ಹಾಕ್ತಾರೆ. ಆಗ ನೀವು ಅದಕ್ಕೊಂದು ಫಿಕ್ಸ್ ಮಾಡಿ, ಆಗ ಇದರಿಂದ ಉದ್ಧಾರ ಆಗ್ತದೆ, ಗ್ರಾಮೀಣ ಉದ್ಧಾರ ಆಗ್ತದೆ ಅನ್ನುವಂಥ ಗ್ರಾಮ ರಾಜ್ಯದ ಕನಸು.
ಇದನ್ನ 78, 79 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಆಗ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ನವೆಂಬರ್ 1ನೇ ತಾರೀಕಿಂದ ಡಿಸೆಂಬರ್ 15ನೇ ತಾರೀಕಿನವರೆಗೆ ಮನೆ ಪ್ರಚಾರಕ್ಕೆ ಹೋಗಿ ಮನೆಯಲ್ಲಿ ಈ ವಿಚಾರಗಳನ್ನು ಹೇಳಿ ನಾವು ಒಂದು ಪರ್ಯಾಯ ರಾಜಕೀಯ ನೀತಿಯನ್ನು ರೂಪಿಸಬೇಕು. ಪರ್ಯಾಯ ರಾಜಕೀಯ ನೀತಿ ಅಂದ ಕೂಡಲೇ ಎಲ್ಲರೂ ಹೇಳ್ತಾರೆ ಚುನಾವಣೆಯಲ್ಲಿ ಇದು ಮಾಡ್ಕೊಳ್ತಾರೆ ಅಂತ. ಚುನಾವಣೆ ರಾಜಕೀಯ ಬೇರೆ, ಪರ್ಯಾಯ ನೀತಿಯು ಕೂಡ ಅದರ ಬೇರೆ ಇದೆ. ಪರ್ಯಾಯ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯ ಏನು ತಮ್ಮ ಪರ್ಯಾಯ ರಾಜಕಾರಣದ ನೀತಿಯಲ್ಲಿ ಏನೇನು ಅದೇ ಇಲ್ಲಿ ಕೊಟ್ಟಿದ್ದೇವಲ್ಲ, ಶಿಕ್ಷಣ, ಕೃಷಿ, ಇಂಥದಕ್ಕೆಲ್ಲ ನೀವು ಏನು ಸರ್ಕಾರ ಏನು ಇದು ಮಾಡ್ಕೊಳ್ತದೆ ಅದರಿಂದ ಅದನ್ನ ಹಣವನ್ನು ಅವ್ರಿಗೆ ಕೊಡಿ. ನಿರುದ್ಯೋಗ ಯಾರಿಗೂ ಇರಬಾರ್ದು. ಕಾಲೇಜಿಂದ ಇದು ಮಾಡುವಾಗ ಅವನಿಗೆ ಉದ್ಯೋಗ ಕಲ್ಪಿಸಬೇಕು. ಆಮೇಲೆ ಶಿಕ್ಷಣ, ಭ್ರಷ್ಟಾಚಾರವನ್ನು ತೆಗಿಬೇಕು. ಭ್ರಷ್ಟಾಚಾರ ಇರಬಾರ್ದು. ಅಲ್ಲ, ಉದ್ಯೋಗ ಕೊಡ್ಬೇಕಿದ್ರೆ ಕಂಪನಿಗಳು ಬರಬೇಕು. ತಾವು ಹೇಳ್ತೀರಿ ಕಂಪನಿಗಳು ಬೇಡ, ಸರ್ಕಾರನೇ ಮಾಡ್ಲಿ ಕಂಪನಿಗಳನ್ನ. ಸರ್ಕಾರಿ ಕಂಪನಿಗಳು ಹಿಂದಿತ್ತಲ್ಲ, ಸ್ಟೀಲ್ ಕಂಪನಿಗಳು ಸರ್ಕಾರಿ ಇತ್ತು. ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನ ಮತ್ತೆ ಸ್ಥಾಪನೆ ಮಾಡಿ. ಆದ್ರೆ ಪ್ರೈವೇಟ್ ಕಂಪನಿಗಳು ಮಾಡಿದ್ರು ಕೂಡ ಅವರಿಗೆ ಕಾನೂನನ್ನು ಕರೆಕ್ಟಾಗಿ ಹಾಕಿ ಅಲ್ಲಿ ಉತ್ಪಾದನೆಯನ್ನು ಆ ಗ್ರಾಮಕ್ಕೆ ಹಾಕಲಿ, ಗ್ರಾಮ ಉದ್ಧಾರ ಆಗಲಿ, ಅದೆಲ್ಲ ಕಾನೂನಲ್ಲಿ ಇದೆ. ಅದನ್ನ ಬೇರೆ ಮಾಡ್ಕೊಳ್ಳೋದಲ್ಲ. ಹಾಗೆ ಮಾಡಿ ಆವಾಗ ಏನಾಗ್ತದೆ, ಅದಕ್ಕೊಂದು ಪರ್ಯಾಯ ನೀತಿಯನ್ನ ತಕೊಂಡ್ ಬಂದ್ರೆ ಜನ ಉದ್ಧಾರ ಆಗ್ತಾರೆ. ಇಲ್ಲದಿದ್ರೆ ನಾವು ದೇಶದಲ್ಲಿ ಇವತ್ತು ನಮ್ಮ ಬಡತನದ ರೇಖೆ ಎಲ್ಲಿವರೆಗೆ ಹೋಗಿದೆ, ಎಷ್ಟೋ ಆಳಕ್ಕೆ ಹೋಗಿದೆ. ಅದನ್ನ ನಾವು ಮೇಡ್ತಾ ಇರ್ಬೇಕಿದೆ ಅಲ್ವಾ? ಹಾಗಾಗಿ ನಾವು ಅದನ್ನ ತರಬೇಕಾದ್ರೆ ಅದಕ್ಕೆ ಈ ರೀತಿಯ ಒಂದು ಪರ್ಯಾಯ ರಾಜಕೀಯ ನೀತಿಯಿಂದ ಇದನ್ನ ತರಬೇಕಾಗ್ತದೆ. ಕೇವಲ ನಾವಲ್ಲಿ ರಾಜಕೀಯ ಹೋಗಿ ಆಡಳಿತ ಮಾಡ್ತೇವೆ ಅಂತ ಹೇಳಿದ್ರೆ ಆಗೋದಿಲ್ಲ. ಜನರ ಮಧ್ಯದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ, ಆ ತಳಮಟ್ಟದಲ್ಲಿ ಹೋಗಿ ಇವರಿಗೆ ರಾಜಕೀಯ ಮಾಡಿಕೊಂಡು ನನ್ನ ಹಕ್ಕೇನು ಅನ್ನುವಂಥದ್ದನ್ನ ನಾವು ಪ್ರತಿಪಾದನೆ ಮಾಡಬೇಕು ಅನ್ನುವಂಥದ್ದಕ್ಕೆ ಈ 21ರಿಂದ ಒಂದು ಹೋರಾಟಗಳನ್ನ ನಾವು ಮಾಡ್ತಾ ಇದ್ದೇವೆ. ಓಕೆ ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮದಲ್ಲೊಂದು ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ವಿರಾಮದ ಬಳಿಕ ಮತ್ತೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರೋಜ ಅವರೇ, ಮತ್ತೆ ತಾವು ಈ ವಿಷಯದಲ್ಲಿ ಕೋಮುವಾದ ಮತ್ತು ಜಾತಿವಾದ ಮತ್ತು ಮತೀಯ ದಾಳಿಗಳು, ಮತೀಯ ಸಮಸ್ಯೆಗಳು, ಸಂಘರ್ಷಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಅದು ಕೂಡ ಕರಾವಳಿ ವಲಯದಲ್ಲಿ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆಯೂ ಕೂಡ ಒಂದು ಶಾಶ್ವತ ಶಾಂತಿ ಸ್ಥಾಪನೆ ಮತ್ತು ಸೌಹಾರ್ದದ ಸ್ಥಾಪನೆಗೆ ಒಂದಷ್ಟು ಮಾರ್ಗಗಳನ್ನು ಕಂಡುಕೊಳ್ಬೇಕಾಗಿದೆ. ಇದು ಕೂಡ ಅನಿವಾರ್ಯ. ಯಾಕಂದರೆ ಇದು ಎಲ್ಲ ವಿಷಯಗಳಲ್ಲೂ, ಅದು ಅಭಿವೃದ್ಧಿ ಆಗಿರ್ಬೋದು, ನಮ್ಮ ಸಮಾಜದ ಸಮಾನತೆ ಆಗಿರಬಹುದು, ಇದೆಲ್ಲೂ ಕೂಡ ಇದು ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಏನೇನು ಆಗಬೇಕು ಅಂತ ತಾವು ಒತ್ತಾಯ ಮಾಡ್ತಾ ಇದ್ದೀರಾ? ಈಗ ಆ ವಿಷಯದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ಈ ಕೋಮುವಾದ ಅನ್ನೋದು ನಮ್ಮ ಉಡುಪಿ ಜಿಲ್ಲೆನಲ್ಲಿ ಈಗ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದು ಗೋ ಸಾಗಾಟ ಮಾಡಿದ್ರೆ ಅದರಲ್ಲಿ ಅವರು ಅಲ್ಪಸಂಖ್ಯಾತರೇ ಅದನ್ನ ಮಾಡಿರೋದು ಅಂತ ಹೇಳ್ಬೋದು. ಅಥವಾ ಯಾವುದಾದ್ರೂ ಒಂದು ಶಾಲೆನಲ್ಲಿ ಏನಾದ್ರೂ ಒಂದು ಸಣ್ಣ ಮಟ್ಟದ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅದು ಮುಸ್ಲಿಮರೇ ಮಾಡಿದ್ದು ಅಂತ ಹೇಳಿ ಯಾರಾದ್ರೂ ಒಬ್ರು ಸಿಕ್ಕಿದ್ರೆ ಸಾಕು ಅವ್ರನ್ನ ಆ ರೀತಿ ಮಾಡೋದು. ಆ ರೀತಿ ತುಂಬಾ ಆಗ್ತಿದೆ ಅಂತ ಹೇಳಿದ್ರೆ ಏನಾಗೋಗಿದೆ ಅಂತ ಹೇಳಿದ್ರೆ, ಅದನ್ನೇ ಕಾಯ್ತಾ ಇರೋ ಜನಗಳಿರೋ ತರ ಅನ್ನೋ ಮಟ್ಟಿಗೆ ನಮ್ಮ ಮನಸ್ ನಾವು ಆ ಲೈನಲ್ಲಿ ಇಲ್ಲ ಅಂತ ಹೇಳಿದ್ರು ತಕ್ಷಣ ನಮ್ಗೆ ಅದು ಒಳಿಯೋದೇ. ಅದು ಅಂದ್ರೆ ಇವ್ರು ಯಾರೋ ಬೇಕಂತಾನೆ ಈ ರೀತಿ ಎಲ್ಲ ಘರ್ಷಣೆಗಳನ್ನ ಮಾಡ್ತಿದ್ದಾರೆ ಅಂತ ಆಗೋಗ್ಬಿಟ್ಟಿದೆ. ಆದ್ರಿಂದ ಆದಷ್ಟು ಅಂದ್ರೆ ನಾವ್ ಹೇಳ್ತೀವಿ ನಮ್ದು ದೇಶ ಜಾತ್ಯತೀತ ದೇಶ ಅಂತ ಹೇಳ್ತೀವಿ. ಆದ್ರೆ ಜಾತ್ಯತೀತ ದೇಶ ಅನ್ನೋದನ್ನ ಇವ್ರು ಬೇರೆ ತರನೇ ಅದನ್ನ ಪ್ರಚೋದನೆಗಳು ಮಾಡಿ ಅದನ್ನ ಜಾತ್ಯತೀತ ದೇಶ ಅನ್ನೋದನ್ನೇ ತೆಗೆಯೋ ಒಂದು ಮಟ್ಟಕ್ಕೆ ಈ ರೀತಿ ಕೋಮುವಾದನ ಬೆಳೆಸ್ತಿದ್ದಾರೆ ಅಂತ ಹೇಳ್ಬೋದು. ಅದು ಬೆಳೆಯಕ್ಕೆ ಬಿಡಬಾರ್ದು ಅನ್ನೋದು ನಮ್ಮ ಆಶಯ. ಯಾಕೆ ಅಂತ ಹೇಳಿದ್ರೆ ಇದು ಒನ್ ಸೈಡೆಡ್ ಅಲ್ಲ ಮೇಡಮ್. ಯಾಕಂದ್ರೆ ಒಂದು ಕೈಯಿಂದ ಚಪ್ಪಾಳಿ ಸಾಧ್ಯ ಅಲ್ಲ, ಎರಡೂ ಕಡೆಯಿಂದಲೂ ಮಿಸ್ಟೇಕ್ಸ್ ಇದೆ. ಕೆಲವೊಂದು ಚಿಂತಕರು ಅಥವಾ ಬುದ್ಧಿಜೀವಿಗಳಿಂದ ಇದು ಹೆಚ್ಚಾಗಿ ಉಲ್ಬಣ ಆಗ್ತಾ ಇದೆ ಅನ್ನುವಂಥ ವಾದವೂ ಕೂಡ ಒಂದು ವರ್ಗದಲ್ಲಿ ಬರ್ತಾ ಇದೆ. ಯಾಕಂದರೆ ಒನ್ ಸೈಡೆಡ್ ಆಗಿ ವಾದ ಮಾಡ್ತಾರೆ. ಒಂದು ವರ್ಗದ ಪರವಾಗಿ ಮಾತ್ರ ಅವರ ತಪ್ಪನ್ನು ಮಾತ್ರ ಹೇಳ್ತಾರೆ, ಇನ್ನೊಬ್ಬರ ತಪ್ಪನ್ನು ಬಗ್ಗೆ ಪ್ರತಿಕ್ರಿಯಿಸುವುದೇ ಇಲ್ಲ. ಇದು ತಪ್ಪಲ್ವೇ? ಅದು ನಡ್ಕೊಂಡು ಬರ್ತಿರೋದೇ ಹಾಗೆ. ಇವಾಗ ನಾನು ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಪರ ನಂದೇ ಸರಿ ಅಂತ ನಾನು ಮಾತಾಡ್ತೀನಿ, ಇನ್ನೊಬ್ರು ಇನ್ನೋದೇ ಸರಿ ಅಂತ ಮಾತಾಡ್ತಾರೆ. ಆದ್ರೆ ಇದನ್ನೆಲ್ಲ ನೋಡ್ತಾ ಇರೋ ಜನಗಳಿದಾರಲ್ಲ,
ಜನಗಳಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ತಿದ್ರು ಅದನ್ನ ಪ್ರಶ್ನೆ ಮಾಡೋ ಮಟ್ಟದಲ್ಲಿ ಯಾರು ಇಲ್ಲ ಅನ್ನೋ ಇಲ್ಲ. ತರ ಇಲ್ಲಿ ಬಹುತೇಕವಾಗಿ ಈಗ ಕರಾವಳಿಯಲ್ಲಿಯೂ ಕೂಡ ಹಿಂದೂಗಳಾಗಿರಬಹುದು, ಮುಸ್ಲಿಮರಾಗಿರಬಹುದು, ಕ್ರೈಸ್ತರು ಬಹಳ ಸೌಹಾರ್ದತೆಯಿಂದ ಪಾರಂಪರಿಕವಾಗಿ ಇಲ್ಲಿ ನೆಲೆಸ್ತಾ ಇದ್ದಾರೆ. ಇಲ್ಲಿ ಅಡ್ಡದಾರಿ ಆಗುವುದು ಒಂದು ರಾಜಕಾರಣ, ಮತ್ತೊಂದು ಈ ಕೆಲವೊಂದು ಎಡಬಿಡಂಗಿ ಬುದ್ಧಿಜೀವಿಗಳ ಸಮಸ್ಯೆಯೂ ಕೂಡ ಇದೆ. ಒಂದು ಅವರ ಒಂದೇ ತಪ್ಪನ್ನು ಸಮರ್ಥಿಸುವುದು, ಬೇರೆಯವರ ತಪ್ಪನ್ನು ಸಮರ್ಥಿಸುವುದು, ಇನ್ನೊಬ್ಬರ ತಪ್ಪನ್ನು ವೈಭವೀಕರಿಸುವುದು. ಇದಕ್ಕೆಲ್ಲ ಅಂಕುಶ ಹಾಕಬೇಕಲ್ವಾ? ಇದಕ್ಕೆಲ್ಲ ಅಂಕುಶ ಹಾಕದೆ ಸೌಹಾರ್ದ ಸ್ಥಾಪನೆ ಮತ್ತೆ ಮರೀಚಿಕೆಯಾಗಿ ಉಳಿಯುವಂಥ ಸಾಧ್ಯತೆಗಳಿದೆಯಲ್ಲ. ಇದಕ್ಕೆ ಪರಿಹಾರ ಏನು ಅಂತೀರದು? ಇದಕ್ಕೆಲ್ಲ ಅಂಕುಶ ಹಾಕ್ಬೇಕು ಅಂತ ಹೇಳಿದ್ರೆ ಹೇಳ್ತಿದ್ದೀನಲ್ಲ, ಜನಗಳು ಅದನ್ನ ತಿಳ್ಕೊಳ್ಳೋ ಮಟ್ಟಕ್ಕೆ ಬರಬೇಕು. ಯಾಕೆಂದ್ರೆ ಇದು ಜನಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಜನಗಳಿಗೆ ಬಿಡಬೇಕು. ಇವ್ರಿಗೆ ಅಂಕುಶ ಹಾಕ್ಬೇಕು ಅಂತ ಹೋಗ್ತಿರೋದ್ರಿಂದ ಕೆಲವರು ಜನಗಳು ಹೇಳ್ತಾರೆ ಅವ್ರು ಮಾಡಿರೋದು ಕರೆಕ್ಟ್ ಅಂತಾರೆ, ಇನ್ ಕೆಲವರು ಮಾಡಿರೋದು ತಪ್ಪು ಅಂತ ಹೇಳ್ತಾರೆ. ಆಗಿದ್ದಾಗ ನಾವು ಅಂಕುಶ ಹಾಕೋ ಮಟ್ಟಿಗೆ ಹೋಗೋದಿಕ್ಕಾಗೋದಿಲ್ಲ. ಅಂದ್ರೆ ಜನಗಳು ಎಚ್ಚೆತ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ. ಜನಗಳು ಎಚ್ಚೆತ್ಕೊಳ್ಬೇಕು ಅಂದ್ರೆ ಈ ತರ ಅವ್ರುಗಳಿಗೆ ನಾವು ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಾಗ ಅದು ಜನಗಳು ಅಂದ್ರೆ ಸರಿ ತಪ್ಪುಗಳನ್ನ ಸರಿಯಾಗಿ ಪರಾಮರ್ಶೆಗೆ ಒಳಪಡಿಸಬೇಕು. ಮತ್ತೆ ಹೆಚ್ಚಾಗಿ ಅತಿಯಾಗಿ ಯಾರನ್ನೋ ಓಲೈಕೆ ಮಾಡುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಬಾರದು. ಬಹಳ ಹಂಸಕ್ಷೀರ ನ್ಯಾಯವನ್ನು ಎರಡೂ ಕಡೆ ಅಥವಾ ಈ ಮೂರೂ ಕಡೆ ಎಲ್ಲ ಧರ್ಮಗಳಲ್ಲೂ ಕೂಡ ಪ್ರತಿಷ್ಠಾಪಿಸಬೇಕು. ಈ ಕೇವಲ ಗಂಜಿ ಕೇಂದ್ರದ ಒಂದು ಸೌಲಭ್ಯಕ್ಕಾಗಿ ಒಂದು ವರ್ಗವನ್ನು ಓಲೈಸುವುದು, ಒಂದು ರಾಜಕೀಯ ಪಕ್ಷವನ್ನು ಓಲೈಸುವುದು ಕೂಡ ಸರಿಯಲ್ಲ ಅನ್ನೋದು ತಮ್ಮ ವಾದ. ಸರಿ, ಮುಂದೆ ನಾವು ಸಾಮಾನ್ಯ ಜನರು, ಸಾಮಾನ್ಯ ನಾಗರಿಕರು ಅಂದಾಗ ನಮಗೆ ಮುಖ್ಯವಾಗಿ ನೆನಪಿಗೆ ಬರುವುದು ಯಾಕಂದರೆ ಕೃಷಿ ಕಾರ್ಮಿಕರಾಗಿರ್ಬೋದು, ಕೃಷಿಯನ್ನು ಮಾಡ್ತಾ ಇರುವಂಥ ರೈತರಾಗಿರ್ಬೋದು. ರೈತರಿಗೆ ಬಹಳಷ್ಟು ಸಂಕಷ್ಟಗಳು ನಿರಂತರವಾಗಿ ಆಗ್ತಾ ಇದೆ. ಯಾಕಂದರೆ ಅವರ ಬೆಳೆಗಳಿಗೆ ಬೆಂಬಲ ಬೆಲೆಗಳು ಇಲ್ಲ ಮತ್ತು ಸೌಲಭ್ಯಗಳನ್ನು ನೀಡ್ತಾ ಇಲ್ಲ. ಇಲಾಖೆ ನೀಡ್ತಾ ಇದೆ, ಕೃಷಿಕರಿಗೆ ಸವಲತ್ತುಗಳನ್ನು ನೀಡ್ತಾ ಇದೆ. ಮತ್ತು ಹೊಸ ಕಾಯ್ದೆಗಳು, APMC ಕಾಯ್ದೆ ತಿದ್ದುಪಡಿ ಇದೆಲ್ಲವೂ ಕೂಡ ಮಾರಕವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೃಷಿಕರಿಗೆ ಸಿಗಬೇಕಾದಂಥ ಸವಲತ್ತುಗಳ ಬಗ್ಗೆ ತಮ್ಮ ಈ ಆಂದೋಲನದಲ್ಲಿ ಯಾವ ರೀತಿಯ ಪರಿಹಾರ ಮಾರ್ಗವನ್ನು ಕಂಡುಹಿಡಿಯುವಂಥ ಪ್ರಯತ್ನದ ಬಗ್ಗೆ ತಾವು ತಿಳಿಸಿದ್ದೀರಾ? ಈಗ ನಮ್ಮ ಅಕ್ಕಿ, ಬಾಸುಮತಿ ಅಕ್ಕಿ ಇರಲಿ ಅಥವಾ ಸೋನಾ ಮಸೂರಿ ಇರಲಿ, ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅಮೇರಿಕದ ಟ್ರಂಪ್ ಏನು ಹೇಳ್ತಾನೆ, ಭಾರತದ ಅಕ್ಕಿಯನ್ನು ತಗೊಳ್ಬೇಡಿ. ಅವರೆಲ್ಲ ಏನು ಹೇಳಿದ್ರು, ರೈತರೆಲ್ಲ ಹೋಗಿ ಭಾರತದ ಅಕ್ಕಿ ಬರೋದ್ರಿಂದ ನಮ್ಮ ಬೇಸಾಯಕ್ಕೆ ತೊಂದರೆ ಆಗ್ತದೆ ಅಂತ. ಅವನು ಏನು ಅನೌನ್ಸ್ಮೆಂಟ್ ಮಾಡಿದ ಟ್ರಂಪ್ ಅವರು, ರೈತರಿಗೆ ನಾನು ಅಲ್ಲಿ ಕನ್ಸೆಷನ್ನಲ್ಲಿ ಅವರಿಗೆ ಸವಲತ್ತು ಕೊಡ್ತೇನೆ, ಅವರಿಗೆ ಪ್ಯಾಕೇಜ್ಗಳನ್ನು ಕೊಡ್ತೇನೆ ಅನ್ನಂತ. ಆದರೆ ಅದೇ ಟ್ರಂಪನ್ನು ಹೊಂದಿಕೊಂಡು ಅವರನ್ನೇ ಇದು ಮಾಡಿಕೊಂಡು ಅವರನ್ನು ವಹಿಸ್ಕೊಂಡಿರುವಂಥ ನಮ್ಮ ಕೇಂದ್ರ ಸರ್ಕಾರ ಯಾಕೆ ರೈತರಿಗೆ ನಾವು ಇಷ್ಟಿಷ್ಟು ಕೊಡಬಾರ್ದು, ರೈತರ ಕೃಷಿಯನ್ನು ಯಾಕೆ ನಾವು ಹೆಚ್ಚಿಗೆ ಮಾಡ್ಲಿಕ್ಕೆ ಇದು ಮಾಡ್ಕೊಳ್ಬಾರ್ದು? ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸಬ್ಸಿಡಿ ಎಷ್ಟು ಕೊಡ್ತಾರೆ? ಬೆಂಬಲ ಬೆಲೆ ಕೊಡ್ತಾರೆ. ಬೆಂಬಲ ಬೆಲೆ ಇವತ್ತು ಇಲ್ಲ. ನೀವು ಮಿಲ್ಲಿಗೆ ಹೋದ್ರೆ ಇವತ್ತು ಅವ್ರ ಬೆಂಬಲ ಬೆಲೆ 2,000 ರೂಪಾಯಿ ಹಾಕಿದ್ದಾರೆ ಕ್ವಿಂಟಲ್ಗೆ. ಮಿಲ್ಲಿನವನು ಅದನ್ನ 1,000 ರೂಪಾಯಿಗೆ 1,200 ರೂಪಾಯಿಗೆ ತಗೊಳ್ತಾರೆ. ಸರಿ ಇಲ್ಲ ಅಂತ. ಕೃಷಿ ಸಮ್ಮಾನ ಯೋಜನೆ ಇದೆಯಲ್ಲ, ಕಿಸಾನ್ ಸಮ್ಮಾನ ಯೋಜನೆ ಇದೆ, ಆದ್ರೆ ಅದ್ರ ಎಷ್ಟು ಸಿಗ್ತದೆ? ಏನು ಸಿಕ್ಕುವುದಿಲ್ಲ. ಆದ್ರೆ ನಮ್ಗೆ ಇವತ್ತು ಬೇಕಾಗೋದು ಬೆಂಬಲ ಬೆಲೆ. ಆ ಬೆಂಬಲ ಬೆಲೆ ನಮ್ಗೆ ಇದ್ಬೇಕು. ಸ್ವಾಮಿನಾಥನ್ ಆಯೋಗ ಏನು ಹೇಳಿದೆ, ಅವನಿಗೆ ಖರ್ಚು ಎಷ್ಟಾಗಿದೆ ಅದರ 50% ಅದಕ್ಕೆ ಹಾಕಿ ಅಷ್ಟು ಬೆಂಬಲ ಬೆಲೆ ಫಿಕ್ಸ್ ಮಾಡಬೇಕು. ವೈಜ್ಞಾನಿಕ ಬೆಲೆ ನಿಗದಿ, ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡಬೇಕು. ಈಗ ಫ್ಯಾಕ್ಟ್ರಿಯಲ್ಲಿ ಒಂದು ವಿಚಾರ ಆಗ್ತದೆ, ಒಂದು ಫೋನ್ ಆಗ್ತದೆ, ಒಂದು ಪ್ಯಾಕೆಟ್ನಲ್ಲಿ ಬರ್ತದೆ, ಅದು ಫ್ಯಾಕ್ಟ್ರಿಯಲ್ಲಿ ಸರ್ಕಾರದ ಹತ್ರ ಕೇಳ್ತಾನೆ, ಅವನು ಫ್ಯಾಕ್ಟ್ರಿ ಅವನು ಫಿಕ್ಸ್ ಮಾಡೋದಿಲ್ಲ ಅದಕ್ಕೆ. ಅದೇ ರೀತಿಯಲ್ಲಿ ರೈತ ಬೆಳೆದಂಥ ಏನು ಉತ್ಪಾದನೆ ಇದೆ, ಅಕ್ಕಿ ಇದೆ, ಭತ್ತ ಇದೆ, ಉದ್ದು, ಇದಕ್ಕೆಲ್ಲ ರೈತನೇ ಫಿಕ್ಸ್ ಮಾಡಲಿ. ರೈತ ಫಿಕ್ಸ್ ಮಾಡಿದಾಗ ಏನಾಗ್ತದೆ, ಅವನಿಗೆ ಅದರಲ್ಲಿ ಸಿಗ್ತದೆ. ಸರ್ಕಾರ ಅದನ್ನ ಜನರಿಗೆ ಕೊಡ್ಲಿಕ್ಕೆ ಕಡಿಮೆ ರೇಟಲ್ಲಿ ಕೊಡ್ಬೇಕಂತಾದ್ರೆ ಅವರಿಗಷ್ಟು ಸಬ್ಸಿಡಿ ಜಾಸ್ತಿ ಕೊಡಬೇಕು ಸರ್ಕಾರ. ಸಬ್ಸಿಡಿ ಕೊಟ್ಟಾಗ ಇಲ್ಲಿ ಆಹಾರ ಉತ್ಪಾದನೆ ಜಾಸ್ತಿ ಆಗ್ತದೆ. ರೈತರು ಹೆಚ್ಚು ರೈತರ ವಿಚಾರಕ್ಕೆ ಬೇಸಾಯಕ್ಕಾಗಿ ಹೋಗ್ತಾರೆ, ರೈತರಾಗಿ ಹೋಗ್ತಾರೆ. ಇದರಿಂದಾಗಿ ಯುವಕರು ಕೂಡ ಬೇಸಾಯಕ್ಕೆ ಬರ್ತಾರೆ. ಈಗ ಯಾಕೆ ಅವರು ವಿಮುಖರಾಗ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಏನು ಸಿಕ್ಕುವುದಿಲ್ಲ ಅನ್ನುವಂಥದ್ದಕ್ಕೆ ವಿಮುಖರಾಗ್ತಾರೆ. ಸರಿಯಾದಂಥ ಬೆಲೆ ಕೊಡಲಿ, ಸರಿಯಾದಂಥ ರೀತಿಯಲ್ಲಿ ಇರಲಿ. ಇದರಲ್ಲಿ ನಮಗೆ ಒಳ್ಳೆ ರೀತಿಯಿಂದ ಕೊಡಬೇಕು. ಇದಕ್ಕೆ ಸರ್ಕಾರನೇ ಇದನ್ನ ತಗೊಳ್ಬೇಕು. ಸರ್ಕಾರ ಮತ್ತೆ APMCಗಳನ್ನು ಸ್ಟ್ರಾಂಗ್ ಮಾಡಿ ಅದನ್ನ ಇಷ್ಟು ಬೆಲೆಗೆ ಅಂತ ಹೇಳಿ ತಗೊಳ್ಬೇಕು. ಈಗ ನೋಡಿ, ಹಾಲು ಸೊಸೈಟಿಯನ್ನ ಕುರಿಯನ್ನವರು ಇಲ್ಲಿ ಗುಜರಾತ್ನಲ್ಲಿ ಮಾಡಿದ್ರು. ಅದನ್ನ ಇಲ್ಲಿ ಇದು ಮಾಡಿಕೊಂಡು
TAPI ಅವರು ಇಲ್ಲಿ ಬಂದು ಇಲ್ಲಿ ಒಂದು ಹಾಲು ಸೊಸೈಟಿಯನ್ನು ಮಾಡಿಕೊಂಡು ಜನ ಹಾಲನ್ನೆಲ್ಲ ಅಲ್ಲಿಗೆ ಹಾಕಿ ಅಂತ ಹೇಳಿದಾಗ ಒಂದು ನಿಗದಿತವಾದಂಥ ಹಾಲಿಗೆ ಫಿಕ್ಸೇಷನ್ ರೇಟ್ ಸಿಕ್ಕಿತು. ಜನ ಅದಕ್ಕೆ ಹೋದ್ರು, ಅಲ್ಲಿಂದ ಅವರು ಮಾರ್ಕೆಟ್ಗೆ ಹಾಕಿದ್ರು. ಮಹಿಳಾ ಡೈರಿಗಳನ್ನು ಮಾಡಿದ್ರು, ಅಲ್ಲಿ ಪಶು ಆಹಾರಕ್ಕೆ ಸಬ್ಸಿಡಿಯನ್ನು ಕೊಟ್ಟರು, ಎಲ್ಲ ರೀತಿಯಿಂದ ಇದಾದಾಗ ಇಲ್ಲಿ ಒಂದು ಸರಿ ಬೇಸಾಯಗಾರನಿಗೆ ಅನುಕೂಲ ಆಯಿತು. ಬೀಡಿ ಉದ್ಯಮ ಕೆಲವು ಸಮಯ ಇಲ್ಲಿ ಕೆಲವು ಇದರಲ್ಲಿ ಬಿದ್ದು ಹೋದ್ರು ಕೂಡ ಜಾಗ ಇದ್ದವು, ಹೈನುಗಾರಿಕೆಯಲ್ಲಿ ಅವರು ಕೈ ಹಿಡಿತು ಜೀವನ ಮಾಡ್ತಿದ್ದಾರೆ. ಅವರ ಮಕ್ಕಳನ್ನ ಮೆಡಿಕಲ್ ಕಾಲೇಜ್ ಕಳಿಸ್ತಾರೆ, ಇಂಜಿನಿಯರ್ ಕಾಲೇಜ್ ಕಳಿಸ್ತಾರೆ, ದೊಡ್ಡ ದೊಡ್ಡ ಇದರಲ್ಲಿ ಮಾಡ್ಕೊಳ್ಕಾಗ್ತದೆ. ಹೈನುಗಾರಿಕೆಗೆ ಆ ರೀತಿಯ ಪ್ರೋತ್ಸಾಹ ಕೊಟ್ಟಾಗ ಅದೇ ರೀತಿ ಬೇಸಾಯ ಕೂಡ ಕೊಡಿ ನೀವು, ಆಗ ಇಲ್ಲಿ ಕೂಡ ಈ ನಾಡು ಕೂಡ ಒಳ್ಳೇದಾಗ್ತದೆ ಅನ್ನುವಂಥದ್ದು ಕೂಡ ಅದು ಇದರಲ್ಲಿದೆ. ಅದಕ್ಕೂ ನೀವು ಸಬ್ಸಿಡಿ ಜಾಸ್ತಿ ಕೊಡಬೇಕಂತ ಕೇಂದ್ರ ಸರ್ಕಾರನೂ ಕೊಡಬೇಕು, ರಾಜ್ಯ ಸರ್ಕಾರನೂ ಕೊಡಬೇಕು. ಇದು ಕೂಡ ನಮ್ಮ ಪರ್ಯಾಯ ರಾಜಕೀಯ ನೀತಿಯಲ್ಲಿ ಒಂದು ಅಂಶ. ಬಟ್ ಕೃಷಿ ಭೂಮಿಯನ್ನು ಕಬಳಿಕೆ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ನೀಡ್ತಾ ಇದ್ದಾರೆ. ಇದರಿಂದ ಕೃಷಿಗೆ ತೊಡಕಾಗುತ್ತಿಲ್ಲ, ಅದು ಸರ್ಕಾರ ಕೊಡಬಾರದು, ಕಷ್ಟ ಆಗಿದೆಯಲ್ಲ, ರೈತರಿಗೆ ಕಷ್ಟ ಆಗಿದೆ. ಈಗ ನಮ್ಮಲ್ಲಿ ಇದು ಚನ್ನರಾಯಪಟ್ಟಣದಲ್ಲಿ ಎಷ್ಟು 1192 ದಿವಸ ಸ್ಟೇಕ್ ಮಾಡಿದ್ರು. ಅದು ಅದಕ್ಕೆ ಇದು ಕೊಡ್ಲಿಕ್ಕೆ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಈ ಸರ್ಕಾರ ಆಡಳಿತಕ್ಕೆ ಬರುವಾಗ ಏನು ಹೇಳಿದೆ, ಚುನಾವಣೆಯಲ್ಲಿ ನಾವು ಅದನ್ನ ವಾಪಸ್ ತೆಗಿತೀವಿ ಅಂತ. ಆದ್ರೆ ಅವ್ರು ಮಾಡಲಿಲ್ಲ. ಆಮೇಲೆ ಅಷ್ಟು ದಿವಸ ಮುಷ್ಕರ ಮಾಡಿ 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 ಈಗ ಅದನ್ನ ತೆಗೆದಿದ್ದಾರೆ. ಆದ್ರೂ ಒಂದು ಕ್ಲಾಸ್ ಹಾಕಿದ್ದಾರೆ, ನಿಮ್ಗೆ ಇಷ್ಟ ಇದ್ರೆ ಯಾರಿಗಾದ್ರೂ ಕೊಡಬಹುದು ಅಂತ. ಅದು ಹಾಗೆ ಆಗ್ಬಾರ್ದು. ಅದು ಕೃಷಿ ಭೂಮಿಯಾಗಿಯೇ ಇರಬೇಕು, ಕೃಷಿಕರಿಗೆ ಮಾತ್ರ ಕೊಡ್ಬೇಕು. ಅದನ್ನ ಬದಲಾವಣೆ ಮಾಡಲಿಕ್ಕೆ ಬಿಡಬಾರ್ದು, ಉದ್ಯಮಪತಿಗಳಿಗೆ ಕೊಡಬಾರ್ದು. ಉದ್ಯಮ ಇದೆ, ಇಲ್ಲಿ ನಮ್ಮ ಬೆಟ್ಟದಲ್ಲಿದೆ, ಕಾಡಿನಲ್ಲಿದೆ, ಅಲ್ಲಿ ಬೇಕಾದಷ್ಟು ಜಾಗ ಇದೆ. ಅಲ್ಲಿ ಅವ್ರಿಗೆ ಕೃಷಿ ಭೂಮಿಗೆ ಬೇಕಂತ ಇಲ್ಲ. ಕೃಷಿ ಭೂಮಿ ಯಾಕಾಯ್ತು ಇವತ್ತು? ಕೃಷಿ ಭೂಮಿ ಆದಲ್ಲಿ ಸಂಪರ್ಕ ಮಾಧ್ಯಮಗಳು ಜಾಸ್ತಿ ಹೋದವು ಅಲ್ಲಿ, ಹಾಗಾಗಿ ಅವರಿಗೆ ಅನುಕೂಲ ಆಗ್ತದೆ. ಈಗ ರಸ್ತೆ ಆಯ್ತು, ಅವರಿಗೆ ನೀರಿನ ಅನುಕೂಲ, ಮೂಲಭೂತ ಅವಶ್ಯಕತೆಗಳು ಕೃಷಿಕರು ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಅದನ್ನು ನಾವು ಲಾಭ ಗಳಿಕೆಗೆ ನಾವು ಮಾಡುವ ಅನ್ನುವಂಥದ್ದಕ್ಕೆ ಮಾಡ್ಕೊಂಡ್ಬಿಟ್ರು. ಅದಾಗಬಾರ್ದು. ಕೃಷಿ ಭೂಮಿ ಆಗಿರ್ಬೇಕು. ನಮ್ಗೆ ಯಾವುದು ಬಂದರೂ ಕೂಡ, ಈಗ ಯಾವ ಮೆಟೀರಿಯಲ್ಸ್ ಬಂದರೂ ಕೂಡ, ಈಗ ಫೋನ್ ಬಂದ್ರೆ ಅದನ್ನ ತಿಂದು ಬದುಕಲಿಕ್ಕೆ ಆಗ್ತದ? ನಮಗೆ ಬೇಕಾಗುವುದು ಅನ್ನ ಬೇಕು, ಆಮೇಲೆ ಆಹಾರ ಬೇಕು. ಅದಕ್ಕೆ ಹೆಚ್ಚಿ ನೀವು ಇದು ಕೊಟ್ಟಾಗ ಮಾತ್ರ ಹಸಿದ್ರಿಂದ ನಮ್ಮ ದೇಶದಲ್ಲಿ ಹಸಿವು ಮುಕ್ತ ದೇಶ ಆಗ್ಬೋದು. ಹಾಗೆ ಪ್ರತಿ ಮಗುವಿಗೂ ಕೂಡ ಶಿಕ್ಷಣವನ್ನು ಕೊಡಿ. ಆವಾಗ ನೀವೇನು ಆ ಕೋಮುವಾದ, ಇನ್ನೊಂದು ವಾದ, ಮತ್ತೊಂದು ವಾದ ಅದು ಇಲ್ಲದೇ ಆಗ್ತದೆ. ಯಾಕಂದ್ರೆ ನಾನು ಸ್ವತಂತ್ರವಾಗಿ ಯೋಚನೆ ಮಾಡ್ತೇನೆ, ಅವನ್ ತಪ್ಪ ಇವನ್ ತಪ್ಪ. ಬೇರೆಯವ್ರು ಬಂದಲ್ಲಿ ಏನೂ ಅವರ ಆಲೋಚನೆ ಮಾಡ್ಲಿಕ್ಕೆ ನಾನು ಬಿಡುವುದಿಲ್ಲ. ನಾನು ಹೇಳ್ತೇನೆ ಇದು ಅವನದ್ ತಪ್ಪ ಇವನದ್ ತಪ್ಪ ಅನ್ನುವಂಥದ್ದನ್ನ ನಾನು ಯೋಚನೆ ಮಾಡುವಂತ ಸಮರ್ಥನಾದ್ರೆ ಆವಾಗ ಕೋಮುವಾದ ಅನ್ನುವಂಥದ್ದು ಇರುವುದೇ ಇಲ್ಲಲ್ಲ. ನೀನ್ ತಪ್ಪು ಮಾಡಿದ್ಯಾ, ನೀನು ಯಾವ ಇದವನ್ನಲ್ಲ, ಯಾವ ಗುಂಪಿನವನ್ನಲ್ಲ, ನೀನ್ ತಪ್ಪು ಮಾಡಿದ್ ನೀನ್ ತಪ್ಪು ಮಾಡಿದ್ಯಾ, ನಿನಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಅನ್ನುವಂಥದ್ದನ್ನು ಬಂದ್ಬಿಟ್ರೆ ಕೋಮುವಾದ ಇರ್ತದ? ಆಗ ರಾಜಕಾರಣಿಗಳು ಬರಬಾರ್ದಲ್ಲಿ, ಅವ್ರು ದೂರ ಇರಬೇಕು, ಜನರು ಯೋಚನೆ ಮಾಡಬೇಕು. ಹಾಗೆ ಮಾಡಿದ್ರೆ ನಮ್ಮ ದೇಶ ಏನು ಉದ್ಧಾರ ಆಗ್ತದೆ. ಈಗ ಬಟ್ ವಸತಿ ರಹಿತರ ಸಂಖ್ಯೆಯು ಕೂಡ ಬಹಳಷ್ಟು ಇದೆ. ತಾವು ಉಡುಪಿಯಲ್ಲಿ ನೋಡಿ ಎಷ್ಟೊಂದು ಹೋರಾಟ ಮಾಡಿದ್ರು, ಎಲ್ಲಿ ವಸತಿ ಸಿಕ್ಕಿದೆ, ಎಲ್ಲಿ ಹಕ್ಕುಪತ್ರಗಳು ಸಿಕ್ಕಿದೆ, ಎಲ್ಲಾ ತಕರಾರುಗಳು, ಅರಣ್ಯ ಭೂಮಿಯ ತಕರಾರು, ಡೀಮ್ಡ್ ಫಾರೆಸ್ಟ್ ಲ್ಯಾಂಡ್ ತಕರಾರು, ಎಷ್ಟು ವರ್ಷದಿಂದ ಅಲೆದಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರವನ್ನ ಕಂಡು ಹಿಡಿಬೇಕಲ್ಲ ಸರ್? ಕಂಡುಹಿಡಿಬೇಕು. ನೀವು ಪಂಚಾಯತ್ನಲ್ಲಿ ಹೋದ್ರೆ ನಮ್ಮ ಹತ್ರ ಭೂಮಿಯೇ ಇಲ್ಲ ಅಂತಾರೆ. ಭೂಮಿ ತೋರಿಸಿದ ಕೂಡಲೇ ಅದನ್ನ ಭೂಮಿ ತೋರಿಸಿದ್ರೆ ಅವರನ್ನ ಸರ್ವೆ ಮಾಡಿ ಮತ್ತೆ ಯಾರಾದ್ರೂ ಒಬ್ಬ ಉದ್ಯಮಿಗೆ ಅದನ್ನ ಕೊಟ್ಬಿಡ್ತಾರೆ. ಇದನ್ನು ತಪ್ಪಿಸಬೇಕು. ಪ್ರತಿಯೊಬ್ಬನಿಗೂ ಆ ಗ್ರಾಮದಲ್ಲಿರುವಂಥವನಿಗೆ ಒಂದು ವಸತಿಯನ್ನು ಕಲ್ಪಿಸುವಂತ ಅವಕಾಶ ಗ್ರಾಮ ಮಟ್ಟದಲ್ಲಿ ಆದ್ರೆ, ಗ್ರಾಮದಲ್ಲಿ ಬೆಳೀತಾ ಬಂದ್ರೆ ಈ ದೇಶ ನಂಬರ್ 1 ಆಗ್ತದೆ. ವಿಶ್ವದಲ್ಲಿ ನಂಬರ್ 1 ದೇಶ ಆಗ್ಲಿಕ್ಕೆ ಸಾಧ್ಯತೆ ಇದೆ, ಇಲ್ಲಿ ಅಷ್ಟು ಉತ್ಪಾದನೆ ಇದೆ. ಆದ್ರೆ ಇದಕ್ಕೆ ತಡೆ ಉಂಟಾಗಿದ್ದು ಈ ಚುನಾವಣೆ ರಾಜಕಾರಣಗಳಿಂದಾಗಿ ಮಾತ್ರ. ಇದಕ್ಕಾಗಿನೇ ನಾವೊಂದು ಪರ್ಯಾಯ ರಾಜಕೀಯ ನೀತಿಯನ್ನ ನಾವು ತಕೊಂಡು ಬರಬೇಕು. ಆಗ ಮಾತ್ರ ಇದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಇವತ್ತು ಮನಗಂಡು ನಾಳೆ ಅದರ 21ನೇ ತಾರೀಕಿನ ಜನಧನಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಅದನ್ನ ಮಾಡ್ತಿದ್ದೇವೆ. ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿ, ಈ ಶಿಕ್ಷಣ ಆಗಿರ್ಬಹುದು, ವಸತಿ ಆಗಿರ್ಬಹುದು, ಆರೋಗ್ಯ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ಒಕ್ಕೂಟಕ್ಕೆ ಬರುವಂತ ಈ ಏನು ಇದಕ್ಕೆ ಅದಕ್ಕೆ ಬರುವಂತ ಏನು ತೊಂದರೆಗಳಿದೆ, ಬಡವ ಶ್ರೀಮಂತ, ಇವತ್ತು ಬಡವ ಶ್ರೀಮಂತ ಬಹಳ ಗ್ಯಾಪ್ ಆಗ್ತಾ ಇದೆ. ಈಗ ಒಬ್ಬ ಬಡವ 800 ಸ್ಕ್ವೇರ್ ಫೀಟ್ ಇದು ಮಾಡಿದ್ರೆ, ಶ್ರೀಮಂತ 3000 4000 ಮಲ್ಟಿ ಸ್ಟೋರ್ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಅವನಿಗೆ ಬೇಕಾದ ಒಬ್ಬನೇ ಇರ್ತಾನೆ ಅಲ್ಲಿ ಅಲ್ವಾ? ಒಬ್ಬನೇ ಇರ್ತಾನೆ.
ಒಂದು ಮನೆಯಲ್ಲಿ ಮುದುಕಿ ಮಾತ್ರ ಇರ್ತಾರೆ, ಅವ್ರ ಮಕ್ಕಳೆಲ್ಲ ಎಲ್ಲೂ ಇರ್ತಾರೆ, ಅವ್ರಿಗೆ ಅಷ್ಟು ಅವಶ್ಯಕತೆ ಇರುವುದಿಲ್ಲ. ಅದನ್ನ ಕಟ್ಟಿಕೊಂಡು ನಾನು ಅವನಿಂದ ಶ್ರೀಮಂತ ಅನ್ನುವಂಥ ತೋರಿಸಲಿಕ್ಕೆ ಹೋಗ್ತಾರೆ. ಓಕೆ, ಸರೋಜಾ ಅವರೇ, ಇಲ್ಲಿ ಮಹಿಳಾ ದೌರ್ಜನ್ಯ, ಮಹಿಳಾ ರಕ್ಷಣೆ, ಮಹಿಳೆಯರ ಸವಲತ್ತುಗಳ ಬಗ್ಗೆ ಈ ರ್ಯಾಲಿಯಲ್ಲಿ ಪ್ರಸ್ತಾಪಿಸ್ತೀರಾ. ಬಟ್ ಮುಖ್ಯವಾಗಿ ಕಾಡ್ತಾ ಇರುವಂತಹ ಲಿಂಗ ಅಸಮಾನತೆಯ ಬಗ್ಗೆ ತಾವು ಪ್ರಸ್ತಾಪಿಸಲೇ ಇಲ್ವಲ್ಲ, ಯಾಕೆ? ಯಾಕಂದ್ರೆ ಅದು ಲಿಂಗ ಅಸಮಾನತೆ ತಮಗೆ ವೇತನದಲ್ಲಿಯೂ ಸಮಸ್ಯೆಯನ್ನು ತಂದು ಕೊಡ್ತಾ ಇದೆ, ಸ್ಥಾನಮಾನದಲ್ಲಿಯೂ ಕೂಡ ತಂದು ಕೊಡ್ತಾ ಇದೆ, ಗೌರವದಲ್ಲಿಯೂ ಕೂಡ ತಂದು ಕೊಡ್ತದೆ. ಯಾಕಂದ್ರೆ ರಾಜಕೀಯ ಪ್ರತಿನಿಧಿಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾ ಇದೆ ದಿನೇ ದಿನೇ. ಎಲ್ಲಿದ್ದಾರೆ ಮಹಿಳೆಯರು, ಮಹಿಳಾ ಶಾಸಕರು, ಮಹಿಳಾ ಪ್ರತಿನಿಧಿಗಳು ಕಡಿಮೆ ಆಗ್ತಾ ಇದ್ದಾರೆ. ಇದರ ಬಗ್ಗೆ ತಾವು ಯಾಕೆ ಪ್ರಸ್ತಾಪಿಸಬಾರದು? ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಲ್ಲ, ಅದು ತಮಗೆ ಗೋಚರ ಆಗಿದೆಯಾ ಅಂತ? ಆಗಿದೆ, ಗೋಚರ ಆಗಿದೆ. ಇಲ್ಲಿ ಆ ಪ್ರಸ್ತಾಪ ಇಲ್ಲ. ಲಿಂಗ ಅಸಮಾನತೆ ಕೂಡ ಕಾಡ್ತಾ ಇದೆ. ಈಗ ಅವರ ರಕ್ಷಣೆಯ ಬಗ್ಗೆ, ದೌರ್ಜನ್ಯದ ಬಗ್ಗೆ ತಾವು ಪ್ರಸ್ತಾಪಿಸಿದ್ದೀರಾ, ಉತ್ತಮ. ಇಲ್ಲಿ ಸ್ತ್ರೀ ಸಬಲೀಕರಣ ಮತ್ತು ಲಿಂಗ ಅಸಮಾನತೆ, ಅಲ್ಲಿ ಮಹಿಳೆಯರ ಘನತೆಯ ಬದುಕಿಗೆ ಅಂತ ಹೇಳಿ ನಾವು ಗೌರವಯುತ ಅದರಲ್ಲಿ ಎಲ್ಲದೂ ಅಡಕೆ ಮಾಡಿದೆ. ನಾವಿದು ಪ್ರಿಂಟ್ ಮಾಡುವಾಗ ಅಷ್ಟು ಇದಾಗಿ ಆಗುದಿಲ್ಲ ಅನ್ನುವಂಥದ್ದು. ಇವತ್ತು ಲಿಂಗದ ಅಸಮಾನತೆ ಹೋಗ್ಬೇಕು, ಲಿಂಗದ ಅಸಮಾನತೆ ಹೋಗ್ಬೇಕು, ಎಲ್ರಿಗೂ ಸಮಾನವಾಗಿರ್ಬೇಕು, ರಾಜಕೀಯದಲ್ಲಿ ಕೂಡ ತರಬೇಕು ಅನ್ನುವಂಥದ್ದು. ಉದಾಹರಣೆಗೆ ಈಗ ನಮ್ಮಲ್ಲಿ ಯಾಕಂದ್ರೆ ಸಿಪಿಎಂಗೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಅಷ್ಟೊಂದು ಒಲವಿಲ್ಲ, ಎಲ್ಲರನ್ನೂ ಸಮಾನ. ಉದಾಹರಣೆಗೆ ನಮ್ದೇ CPIM-ನ ಇದ್ರಲ್ಲಿ ಕೆಲವು ಇದು ಮಾಡುವಂತ CIT-ನ ಇವತ್ತು ರಾಜ್ಯದ ಕಾರ್ಯದರ್ಶಿಯನ್ನು ಮಹಿಳೆ ಮಾಡಿದೆ. ಹಿಂದೆ ರಾಜ್ಯದ ಅಧ್ಯಕ್ಷರು ಮಹಿಳೆ ಆಗಿದ್ರು. ಇದು ಇಡೀ ದೇಶದಲ್ಲಿ ಯಾವ ಇದರಲ್ಲಿ ಕೂಡ ಇಲ್ಲ. ನಮ್ಮಲ್ಲಿ ಮಹಿಳೆಯರನ್ನ ಆ ರೀತಿ ತರಬೇಕು. ದೊಡ್ಡ ಮಟ್ಟದ ಮಹಿಳಾ ರ್ಯಾಲಿಗಳು, ಅಂಗನವಾಡಿ ನೌಕರರು ಅಲ್ಲಿಗೆ ಬರ್ತಾರೆ. ಅಂದ್ರೆ ಅವರನ್ನ ಸರಿಯಾದಂತ ರೀತಿಯಲ್ಲಿ ತಕೊಂಡು ಬರ್ಬೇಕು, ಅವರಿಗೆ ಒಳ್ಳೆ ರೀತಿ ಎಜುಕೇಶನ್ ಕೊಡಬೇಕು. ಯಾವ ಹೆಣ್ಮಗು ಕೂಡ ಎಜುಕೇಶನ್ ಇಲ್ಲದೆ ಇರಬಾರದು, ಅವರಿಗೆ ಎಜುಕೇಶನ್ ಕೊಡಿ. ನಮ್ಮ ಕರಾವಳಿಯಲ್ಲಿ ಒಂದಿದೆ, ಏನು ಇಲ್ಲಿಯ ವಿಚಾರ ನಾವು ನೋಡ್ಕೊಂಡ್ರೆ, ನಮ್ಮಲ್ಲಿ ಈಗ ಇತ್ತೀಚೆಗೆ ಬಂದಂತ ಸ್ವಾತಂತ್ರ್ಯ ಸಿಕ್ಕಿ ಒಂದು 1960-70 ನಂತರ ಹುಟ್ಟಿದಂತ ಎಲ್ಲ ಮಕ್ಕಳಿಗೂ ಎಜುಕೇಶನ್ ಕೊಟ್ಟಿದ್ದಾರೆ. ಕೆಲವು ತಂದೆ ತಾಯಿಗಳ ಹತ್ರ ಕೇಳಿದ್ರೆ, ನಿಮ್ಮ ಹೆಣ್ಮಕ್ಳಿಗೆ ಯಾಕೆ ಕೊಡ್ತೀರ, ಅವರು ಮದುವೆಯಾಗಿ ಬೇರೆ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವರು ಮೆಚ್ಯೂರ್ ಆಗಿದ್ದಾರೆ ಅನ್ನುವಂಥದ್ದು ನನ್ಗನ್ಸಿದೆ. ನಾನು ಕೆಲವು ಕೊಡೋದಾಗ ನೋಡಿ, ಅವ್ರ ಕೆಲಸ ಸಿಕ್ಕದೇ ಇರಲಿ, ಅವರಿಗೆ ಒಂದು ಎಜುಕೇಶನ್ ಕೊಟ್ಟಾಗ, ಅವಳು ನಾಳೆ ಒಂದು 2 ಮಕ್ಕಳೆತ್ತಾಗ ಆ ಮಕ್ಕಳಿಗೆ ಎಜುಕೇಶನ್ ಅನ್ನು ಅವಳು ಕೊಡ್ತಾಳೆ. ಆಗ ನಮ್ಮ ದೇಶ ಇಷ್ಟ ಆಗ್ತದೆ. ನೋಡಿ, ಅವರಿಗೆ ಎಜುಕೇಶನ್ ಇಲ್ಲ, ಯಾರಿಗೆ, ಆ ತಂದೆ ತಾಯಿಗೆ ಎಜುಕೇಶನ್ ಇಲ್ಲ, ಆದ್ರೆ ಅವರು ಆ ಎಜುಕೇಶನ್ ಮಟ್ಟವನ್ನು ಅವರು ಆಲೋಚನೆ ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಕರಾವಳಿಯಲ್ಲಿ ಈ ಎಜುಕೇಶನ್ ಮಟ್ಟ ಅನ್ನೋದು ಬೆಳ್ಕೊಂಡು ಬಂದಿದೆ. ಆದರೆ ಕರಾವಳಿಯಿಂದ ಆಚೆ ಹೋದಾಗ ಇದು ಇಲ್ಲ. ಇದನ್ನ ಇಡೀ ರಾಜ್ಯದ ಒಂದು ಸಮೀಕ್ಷೆಯಾಗಿ ನಾವು ಇದನ್ನ ತಗೊಂಡಿದ್ದೀವಿ. ಓಕೆ, ಇದರ ಬಗ್ಗೆಯೂ ಕೂಡ ಉಲ್ಲೇಖ ಇದೆ. ಎಲ್ಲವರಿಗೂ ಶಿಕ್ಷಣ ಕೊಡಬೇಕು, ಮಹಿಳೆಯರಿಗೂ ಶಿಕ್ಷಣ ಕೊಡಬೇಕು, ಆಸ್ತಿಯಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಮಹಿಳೆಯರಲ್ಲಿ ಅಲ್ಲಿ ಕೆಲಸದ ಸ್ಥಳದಲ್ಲಿ ಅವರಿಗೆ ದೌರ್ಜನ್ಯ ಹಾಕಬಾರ್ದು, ಅವರಿಗೆ ಒಳ್ಳೆ ರೀತಿ ಅದಕ್ಕೆ ಪೂರಕ ಕಾನೂನುಗಳಿದೆ, ಅದು ಅನುಷ್ಠಾನ ಆಗ್ತಾ ಇಲ್ಲ, ಬಟ್ ಆ ಕಾನೂನುಗಳಿದೆ. ಆದ್ರೆ ಈಗ ಮಹಿಳೆಯರು ರಾತ್ರಿ ಡ್ಯೂಟಿ ಮಾಡಬೇಕು ಅನ್ನುವಂಥದ್ದು ಆ ಹೊಸ ಲೇಬರ್ ಕೋಡ್ ಅಲ್ಲಿ ಇದೆ. ರಾತ್ರಿ ಪಾಳಿ ಅದನ್ನು ನಾವು ಖಂಡನೆ ಮಾಡ್ತೇವೆ. ರಾತ್ರಿ ಪಾಳಿ ಮಾಡ್ಬೇಕಾದ್ರೆ ಅದಕ್ಕೊಂದು ಕಂಡೀಷನ್ಸ್ ಇದೆ. ಹಿಂದೆ ಆಸ್ಪತ್ರೆಯಲ್ಲಿ ಮತ್ತೆ ಕೆಲವೊಂದು ಕಮ್ಯುನಿಕೇಶನ್ ಇದರಲ್ಲಿ ಇತ್ತು ರಾತ್ರಿ ಪಾಳಿ. ಆವಾಗ ಅಲ್ಲಿ ಅವರಿಗೆ ರಾತ್ರಿ ಪಾಳಿ ಇದ್ರೆ ಅವರಿಗೆ ಒಂದು ಸ್ಪೆಷಲ್ ಸೆಕ್ಯೂರಿಟಿ ಇತ್ತು, ಅವರಿಗೆ ಆದಂತ ಒಂದು ಡಾರ್ಮೆಟ್ರಿ, ಅವರಿಗೆ ಆದಂತ ಅವರಿಗೆ ಒಂದು ಅಲ್ಲಿ ಸೆಕ್ಯೂರಿಟಿ ಎಲ್ಲವೂ ಇತ್ತು. ಅಷ್ಟು ಸೆಕ್ಯೂರಿಟಿ ಎಲ್ಲ ಇದ್ಕೊಂಡು ಟ್ರಾವೆಲಿಂಗ್ ಕೂಡ ಅವ್ರ ವ್ಯವಸ್ಥೆ ಇತ್ತು. ರಾತ್ರಿ ಇಷ್ಟೊತ್ತಿಂದ ಒಳಗೆ ಬರಬೇಕು, ಇಷ್ಟೊತ್ತು ಹೋಗ್ಬೇಕು. ಇನ್ ಕೇಸ್ ಹೋಗ್ಬೇಕಾದ್ರೆ ಅಲ್ಲಿಗೆ ಆ ಫ್ಯಾಕ್ಟರಿಯಿಂದಲ್ಲ ಅಥವಾ ಸಂಸ್ಥೆಯಿಂದೆಲ್ಲ ಒಂದು ವೆಹಿಕಲ್ ಅನ್ನು ಕೊಡಬೇಕು ಅನ್ನುವಂಥದ್ದೆಲ್ಲ ಇತ್ತು. ಇದೀಗ ಹಾಗಿಲ್ಲ. ಇದು ಮಾಲೀಕ, ನೀನ್ ಬಾಪ ಕೆಲಸ ಮಾಡು, ಇಲ್ಲಾಂದ್ರೆ ಬಿಟ್ಟು ಹೋಗು ಅನ್ನುವಂಥ. ಬಟ್ ಅವರೇ ಒಪ್ಕೊಂಡ್ರೆ ತಗಾದೆ ಯಾಕೆ ಅಂತ. ಈಗ ಕೆಲವರು ಹೇಳ್ತಾರೆ, IT ಇಂಡಸ್ಟ್ರೀಸ್ನವರು ಹೇಳ್ತಾರೆ, ನಾವು ಎಷ್ಟು ಗಂಟೆಗೂ ಡ್ಯೂಟಿಗೆ ಮಾಡಲಿಕ್ಕೆ ರೆಡಿ ಇದ್ದೇವೆ, ಲೇಟ್ ನೈಟು ಡ್ಯೂಟಿ ಇದ್ರು ಒಳ್ಳೇದು ಅಂತ ಹೇಳ್ತಾರೆ. ಅವ್ರಿಗೆ ಈಗ ಅದಕ್ಕೋಸ್ಕರ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರಲ್ಲ, ಹೌದು, ಅದು ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಆವಾಗ ಅಲ್ಲಿ ಇದೇ ಬರುವುದಿಲ್ಲ, ರಾತ್ರಿ ಪಾಳಿ ಅನ್ನುವಂಥದ್ದು ಬರುವುದಿಲ್ಲ. ಇದು ಬರುವುದು ಫ್ಯಾಕ್ಟ್ರೀಸ್ ಅಲ್ಲಿ ಬರ್ತದೆ. ಅವರೇ ಒಪ್ಕೊಂಡ್ರೆ ಅವ್ರಿಗೆ ಅದಕ್ಕೆ ಸವಲತ್ತು ಕೊಡ್ಬೇಕಲ್ಲ ಅವರು. ಬಟ್ ಒಪ್ಪಿಕೊಂಡ್ರು ಕೂಡ ಸವಲತ್ತುಗಳನ್ನು ಕೊಡಬೇಕು. ಆ ಉದ್ದೇಶಿಸಿರುವಂತಹ 3 ದಿನ ರಜೆ ಕೊಟ್ಟು 12 ಗಂಟೆ ಡ್ಯೂಟಿ ಮಾಡುವಂತದ್ದು 12 ಗಂಟೆ ಡ್ಯೂಟಿ. ಈಗ ಒಬ್ಬ ಮನುಷ್ಯ ಅದಕ್ಕೆ ಒಪ್ಪಿಗೆ ಇದೆಯಾ? ಇಲ್ಲ. ಒಬ್ಬ ಮನುಷ್ಯನಿಗೆ 8 ಗಂಟೆ ಕೆಲಸ, 8 ಗಂಟೆ ರೆಸ್ಟ್, ಇನ್ನೊಂದು 8 ಗಂಟೆ ರೆಸ್ಟ್. ಅಂದ್ರೆ ಬೇರೆ ಇತರ ಸ್ವಲ್ಪ ಸಾಮಾಜಿಕವಾಗಿ ಅವನು ಸ್ವಲ್ಪ ಜನರೊಟ್ಟನೆ ಮಾಡಬೇಕು. ಇಲ್ಲ ಸರ್, ಏನೇನಿದೆ ಕಾರ್ಮಿಕರ ಹಕ್ಕುಗಳು? ಯಾವುದು ಕಾರ್ಮಿಕರ ಒಂದು ಸಮಗ್ರವಾದಂತಹ ಹಕ್ಕುಗಳು ಏನೇನಿದೆ? 8 ಗಂಟೆ ನಿದ್ರಾ, 8 ಗಂಟೆ ಊಟ, ಇಂಥದ್ದೆಲ್ಲ. ಹೌದು. ಮತ್ತೆ ವೇತನವನ್ನು ಎಲ್ಲರಿಗೂ ಸಮಾನ ವೇತನ ಕೊಡಬೇಕು.
ಆ ಕೆಲಸದಲ್ಲಿ ಅವನಿಗೆ ಅವನು 8 ಗಂಟೆ ಕೆಲಸ ಅಂದರೆ ಫ್ಯಾಕ್ಟ್ರಿಯಲ್ಲಿ ಹೋಗಿ ನೋಡಿದರೆ ಅವನು 8 ಗಂಟೆಯವರೆಗೆ ಆಚೆ ಈಚೆ ಯಾರಿಗೂ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅವರು. ಆ ರೀತಿಯಲ್ಲಿದೆ. ಇಲ್ಲಿ 8 ಗಂಟೆ ಕೆಲಸ. ಆ 8 ಗಂಟೆ ಕೆಲಸ ಅಂದರೆ ಅವನ ಕಾನ್ಸಂಟ್ರೇಷನ್ ಅಷ್ಟಿದ್ರೆ ಅವನಿಗೆ ಉತ್ಪಾದನೆ ಆಗ್ತದೆ. ಅವನಿಗೆ ಇವ್ರು ಏನು ಮಾಡ್ತಾರೆ, ಉತ್ಪಾದನೆ ಹೆಚ್ಚಿಗೆ ಆದಷ್ಟು ನನಗೆ ಸವಲತ್ತು ಜಾಸ್ತಿ ಸಿಗ್ತದೆ ಅಂತ ಮಾಡ್ತಾರೆ ಅವರು. ಏನು ಬೋನಸ್ ಜಾಸ್ತಿ ಸಿಗ್ತದೆ ಅನ್ನುವಂಥದ್ದು. ಮತ್ತು ನೀನು ಇಷ್ಟೇ ಕೊಡಬೇಕು ಅಂತ, ಅದು ಹೆಣ್ಮಕ್ಳಿಗಿರಲಿ ಗಂಡು ಮಕ್ಕಳಿಗಿರಲಿ ಇಷ್ಟೇ ನೀವು ಕೊಡಬೇಕು ಅಂತ. ಈಗ ಗೇರು ಬೀಜ ಫ್ಯಾಕ್ಟ್ರಿಗೆ ಹೋದರೆ ನೀನು ಇಷ್ಟು ಕೆಜಿ ಮಾಡಿ ಕೊಡಬೇಕು ಅಂತ ಇದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ನೀವು ಅವರಿಗೆ 8 ಗಂಟೆ ಕೆಲಸ, 8 ಗಂಟೆ ರೆಸ್ಟ್ ಮತ್ತು 8 ಗಂಟೆ ಅವರಿಗೆ ನಿದ್ರೆ ಇದನ್ನು ಕೊಡಿ. ಮನುಷ್ಯನಿಗೆ ಇಷ್ಟು ನಿದ್ರೆ ಬಂದರೆ ಮಾತ್ರ ಅವನು ತುಂಬ ವರ್ಷ ಬದುಕ್ತಾನೆ. ಇಲ್ಲಾಂದರೆ ನಮ್ಮ ಮಿಷಿನ್ 24 ಗಂಟೆ ರನ್ ಆದರೆ ಏನಾಗ್ತದೆ ಅನ್ನುವಂಥ ವಿಚಾರಕ್ಕೆ 8 ಗಂಟೆಗೆ ಫಿಕ್ಸ್. 12 ಗಂಟೆ ಯಾಕಂದರೆ 4 ಗಂಟೆದನ್ನು ಇವ್ರಿಗೆ ಬೇರೆಯವ್ರನ್ನ ತಗೊಳ್ಳೋ ಬದಲು ನಾನು 4 ಗಂಟೆಯನ್ನು ಇವ್ರ ಹತ್ರ ಮಾಡಿಸಿದ್ರೆ ನನ್ನ ಲಾಭ ಅಲ್ಲ. 3 ದಿನ ರಜೆ ಕೊಡ್ತೇನೆ ಹೇಳ್ತಾರೆ ವಾರಕ್ಕೆ 3 ದಿವಸ. ಈಗ ನೀವು ವಿದೇಶಗಳಲ್ಲಿ ಅದೇ ರೀತಿ ಇರುತ್ತೆ, 1-2-3 ದಿನ. ವಿದೇಶದ ಒಂದು ವಿಚಾರನೇ ಬೇರೆ. ಅಲ್ಲಿ ಇಷ್ಟು ಕೆಲಸಕ್ಕೆ ಅಲ್ಲಿ ಅವರು ಇಲ್ಲಿ ಇರುವಂತಹ ಸವಲತ್ತೇ ಬೇರೆ, ನಮ್ಮಲ್ಲಿ ಇರುವಂತಹ ಸವಲತ್ತೇ ಬೇರೆ. ಅಲ್ಲಿ ಅವನು ಸಂಬಳ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರನೇ ಬಂದು ಅವನಿಗೆ ಸಂಬಳ ಕೊಡ್ಲಿಕ್ಕಂತ ಮಾಲೀಕನ ಅರೆಸ್ಟ್ ಮಾಡ್ತದೆ. ಇಲ್ಲಿ ಆ ಕಾನೂನು ಉಂಟಾ? ಇಲ್ಲ. ಅದರಿಂದ ಇಲ್ಲಿ ಆ ಕಾನೂನು ತನ್ನಿ, ಆಮೇಲೆ ನೀವು ಮತ್ತೆ ವಿದೇಶದ ಬಗ್ಗೆ ನಾವು ಮಾತಾಡ್ತೀವಿ. ಉದ್ಯಮಗಳು ಇಲ್ಲಿಂದ ವಲಸೆ ಹೋದರೆ, ಈಗ ಕರ್ನಾಟಕದಲ್ಲಿ ತಾವು ಇದೆಲ್ಲ ಆಗಬೇಕು ಅಂತ ಹೇಳಿದರೆ, ಉದ್ಯಮಗಳು ಇಲ್ಲಿಂದ ಕಾಲ್ಕಿತ್ತರೆ ಉದ್ಯಮಗಳು ಹೇಗೆ ರಾಜ್ಯದ ಈ ಗ್ಯಾರಂಟಿ ಯೋಜನೆಗಳು ಕೂಡ ಸಮಸ್ಯೆ ಆಗ್ಬೋದು ಅಂತ. ಅಲ್ಲ, ಉದ್ಯೋಗ ಹೇಗೆ ಕಾಲ್ಕೊಳ್ತೇವೆ? ಉದ್ಯೋಗಕ್ಕೆ ಅವರಿಗೆ ಎಲ್ಲ ರೀತಿಯಿಂದ ಎಲ್ಲೆಲ್ಲಿ ಬೇಕು ಏನೇನು ಕೊಡ್ತಾ ಇದ್ದೀರಿ, ಅವರನ್ನು ಇದು ಮಾಡಿಕೊಂಡು ಅವ್ರಿಗೆ ನಮಗೆ ಉದ್ಯೋಗ ಕೊಡಿ ಅಂತ ಇದು ಮಾಡಿ. ಹೆಚ್ಚುವರಿ ಕಾನೂನುಗಳಿಂದ ನಮಗೆ 8 ಗಂಟೆ ಕೆಲಸಕ್ಕೆ ಈಗ ಇಷ್ಟೊತ್ತಲ್ಲಿ ನಡೀತಾ ಉಂಟಲ್ಲ. 8 ಗಂಟೆ ಕೆಲಸದಲ್ಲಿ ಉದ್ಯಮ ನಡೀತಾ ಉಂಟು. ಕೆಲಸದಲ್ಲಿ ಇಷ್ಟೊಂದು ಬಂಡವಾಳಶಾಹಿಗರು ದೊಡ್ಡ 12 ಗಂಟೆ ಮಾಡುವಂತ ಅವಶ್ಯಕತೆ ಇಲ್ಲ ನಮ್ಗೆ. ಓಕೆ, ಸರೋಜ ಅವರೇ, ಅಂಗನವಾಡಿ ನೌಕರರು, ಆಶಾ ಕಾರ್ಯಕರ್ತೆಯರು ಮತ್ತು ಅಡುಗೆ ಸಹಾಯಕರು ಬಹಳಷ್ಟು ವರ್ಷದಿಂದ ತಮ್ಮ ಕೆಲವೊಂದು ಬೇಡಿಕೆಗಳ ಬಗ್ಗೆ ನಿರಂತರವಾಗಿ, ಯಾಕಂದರೆ ಅವರಿಗೆ ಗೌರವಧನದಲ್ಲಿ ಕೂಡ ಇತ್ತೀಚೆಗಷ್ಟೇ ಒಂದಷ್ಟು ಹೆಚ್ಚಳ ಆಯಿತು, ಮತ್ತು ಕನಿಷ್ಠ ಗೌರವಧನವನ್ನು ನೀಡ್ತಾ ಇದ್ದರು. ಆ ನಂತರದ ದಿನಗಳಲ್ಲಿ ಅವರಿಗೆ ಒಂದು ಸಾಮಾಜಿಕ ಭದ್ರತೆಗಳು, ಉದ್ಯೋಗ ಭದ್ರತೆಗಳು ಇಲ್ಲ. ಈ ಸಂದರ್ಭದಲ್ಲಿ CPIM ಹಾಗೂ ತಮ್ಮ ಜನವಾದಿ ಸಂಘಟನೆ ಆಗಬಹುದು, ಯಾವ ರೀತಿಯಲ್ಲಿ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದೀರಾ ತಾವು? ಇಷ್ಟೊಂದು ಹೋರಾಟವನ್ನು ಮಾಡಿದ್ದಾರೆ ಅವರು. ಇಷ್ಟೊಂದು ಹೋರಾಟಗಳನ್ನ ಮಾಡ್ತಾ ಇರೋದೇ ನಾವು ಮಹಿಳೆಯರು ಎಲ್ಲ ಸೇರ್ಕೊಂಡು. ಅಂದ್ರೆ ಹೇಳಿದ್ರಲ್ಲ, ಈಗ CIT ಅಲ್ಲ, ಅಂಗನವಾಡಿ ಕಾರ್ಯಕರ್ತೆ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಿ ಪಾಪ ಫ್ರೀಡಂ ಪಾರ್ಕ್ ಅಲ್ಲಿ ಅವರು ಸ್ಟ್ರೈಕ್ ಮಾಡಿದ್ರೆ, ಈ ಒಂದು ಸರ್ಕಾರಿ ಕೆಲಸ ಅಂತ ಹೇಳ್ತಾರೆ, ಆದ್ರೆ ಅಂಗನವಾಡಿ ಮಹಿಳೆಯರಿಗೆ ನೋಡ್ಬೇಕು, ರಾಜ್ಯ ಸರ್ಕಾರದಿಂದ ಈ ತಿಂಗಳಲ್ಲಿ ಹಣ ಕೊಟ್ರೆ ಕೇಂದ್ರ ಸರ್ಕಾರದಿಂದ ಇನ್ನೊಂದು 4 ತಿಂಗಳು ಬಿಟ್ಕೊಂಡು ಅವ್ರು ಹಣ ಕೊಡ್ತಾರೆ. ಆ ರೀತಿ ಹಣಗಳೆಲ್ಲ ಬಿಡುಗಡೆನೂ ಮಾಡೋದಿಲ್ಲ. ಅಂದ್ರೆ ಅಂಗನವಾಡಿಯವರು ಒಂದ್ಸತಿ ಒಂದು ಸಮಸ್ಯೆಗೆ ಅಂತ ಹೋರಾಟ ಮಾಡ್ತು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದ್ಸತಿ ಇನ್ನೊಂದು ಸಮಸ್ಯೆಗಳು ತಂದಿಡ್ತಾರೆ. ಆಗ ಅದರಿಂದ ಅವರು ಹೋರಾಟನೇ ಮಾಡ್ಬೇಕು. ಈಗ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಹೋರಾಟದಿಂದ ಮಾತ್ರನೇ ಅವ್ರು ಏನಾದ್ರೂ ಪಡ್ಕೊಳಕ್ ಸಾಧ್ಯ. ಹೋರಾಟ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವರು ಇಷ್ಟು ಮಾತ್ರ ಇಲ್ಲಿವರೆಗೂ ಒಂದು ಸಂಬಳನೂ ತಗೊಳ್ತಿರ್ಲಿಲ್ಲ, ಮತ್ತೆ ಅವ್ರಿಗೆ ಏನಾದ್ರೂ ಫೆಸಿಲಿಟೀಸು ಏನು ಸಿಗ್ತಾ ಇರ್ಲಿಲ್ಲ. ಏನ್ ಸಿಗ್ಲಿಲ್ಲ, ಕೇವಲ ಗೌರವಧನ ಹೆಚ್ಚಳ ಆಯ್ತು, ಇನ್ನೂ ಕೂಡ ಭದ್ರತೆ ಆಗ್ಲಿಲ್ಲ, ಸರ್ಕಾರಿ ನೌಕರರಂತ ಪರಿಗಣಿಸಲಿಲ್ಲ, ಅದೊಂದು ಗೌರವ ಹುದ್ದೆ ಅಂತಲೇ ಪರಿಗಣಿತ ಆಗಿದೆ. ಅದೇ ಅದಕ್ಕೋಸ್ಕರನೇ ಹೋರಾಟ ಮಾಡ್ಕೊಳ್ತಾನೆ ಬಂದಿದ್ದಾರೆ ಅವರು. ಅಂದ್ರೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ಅನ್ನೋದು ಮರೀಚಿಕೆಯಾಗಿನೇ ಉಳ್ಕೊಂಡ್ಬಿಟ್ಟಿದೆ ಅನ್ನೋ ತರ ಅನ್ಸುತ್ತೆ ಒಂದೊಂದ್ಸಲಿ ನೋಡಿದ್ರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸಣ್ಣ ಸಣ್ಣ ವಿಷಯಗಳಿಗೂ ಅವರು ಹೋರಾಟ ಮಾಡ್ಲೇಬೇಕಾಗಿರೋ ಪರಿಸ್ಥಿತಿನ ಈ ಕೇಂದ್ರ ಆಗ್ಬೋದು, ರಾಜ್ಯ ಸರ್ಕಾರಗಳು ತಂದಿದೆ. ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನ ಶಾಶ್ವತ ಪರಿಹಾರ ಹೇಗೆ ಕೊಡ್ತಾರೆ? ಶಾಶ್ವತ ಪರಿಹಾರ ಕೊಡ್ಬೇಕಾಗಿದ್ದು ಈ ರಾಜ್ಯನ ಆಡೋರು ಅಥವಾ ಈ ಕೇಂದ್ರನ ಆಡೋರು, ಅವರು ಅದನ್ನ ಒಂದು ಪರಿಹಾರ ಕೊಡ್ಬೇಕು. ಆದ್ರೆ ಅವ್ರಗಳಿಗೆ ಆಗ್ರಹಗಳು ಇವೆ, ತುಂಬಾ ಇದೆ. ನಮ್ಮ ಆಗ್ರಹಗಳು ಒಂದು ಆ ಮಟ್ಟದಲ್ಲಿ ಒಂದು ಬಂತು ಅಂತ ಅನ್ನೋದ್ ತಕ್ಷಣ ಇನ್ನೊಂದು ಸಮಸ್ಯೆಗಳು ತರ್ತಾರೆ. ಇವಾಗ ಅವ್ರಿಗೆ ಒಂದು ಸಂಬಳ ಒಂದು ಕೊಡ್ತಾರೆ ಅಂತ ಅಂದ ತಕ್ಷಣ ಅವ್ರಿಗೆ, ಈಗ ನಿಮ್ಗೆ ಗೊತ್ತಿರ್ಬೋದು, 108 ಕೆಲಸಗಳನ್ನ ಹೇರ್ತಾರೆ ಅವ್ರ ಮೇಲೆ. ಈಗ ಒಂದ್ ಮನುಷ್ಯ ಎಷ್ಟು ಅಂತ ಕೆಲಸ ಇರ್ಬೋದು. ನೀವು ಇವಾಗ ಹೇಳಿದ್ರೆ 8 ಗಂಟೆ 12 ಗಂಟೆ ಕೆಲಸ ಅಂತ ಹೇಳ್ಬೋದು. ಅಂಗನವಾಡಿ ಅವ್ರಿಗೆ ಕೆಲಸ ಇರೋದು 6 ಗಂಟೆ ಟೈಮು ಅಂತ ಹೇಳ್ತಾರೆ. ಆದ್ರೆ ಇನ್ನು 6 ಗಂಟೆಯಿಂದ 4 ಗಂಟೆ ಟೈಮ್ ಅವ್ರಗಳಿಗೆ ಆ ಒಂದು ಜನಗಣತಿ, ಈ ಜನಗಣತಿ, ಅವ್ರದ್ ನೋಡ್ಕೋ ಇವ್ರದ್ ನೋಡ್ಕೋ, ಅದೇ ಸಮಸ್ಯೆಗಳು ತುಂಬಾ ಇದೆ ಅಂತ ಹೇಳಿದ್ರೆ, ಎಷ್ಟೊಂದ್ ಜನ ಅಂಗನವಾಡಿ ಕಾರ್ಯಕರ್ತೆಯರು ಮನೆಗೆ ಹೋಗಿನೂ ಆ ಕೆಲಸ ಮಾಡ್ತಾರೆ. ಈಗ ಆ ಗೃಹಲಕ್ಷ್ಮಿ ವಿಷಯದಲ್ಲಿ ಇರ್ಬೋದು, ಅದೆಲ್ಲ ಅವ್ರ ಮನೆಗಳಿಗೆ ಹೋಗಿನೂ ಅದನ್ನ ಈಗ ಮೊಬೈಲ್ಗಳೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಮಾಡೋ ತರ. ಅಂದ್ರೆ ಅವರು
ಸಮಸ್ಯೆಗಳು ಮಾತ್ರ ಅವ್ರಿಗೆ ಪರಿಹಾರನೇ ಆಗೋ ತರ ಇಲ್ಲ. ಅದರಿಂದ ಅವರು ಹೋರಾಟನೇ ಮಾಡಲೇಬೇಕು ಅಂತ. ಇದು ಅಂಗನವಾಡಿ ನೌಕರರು, ಆಶಾ ಕಾರ್ಯಕರ್ತರು, ಬಿಸಿ ಊಟದವರನ್ನ ಸರ್ಕಾರಗಳು, ಯಾವ ಸರ್ಕಾರನೇ ಇರಲಿ, ಗಂಭೀರ ಪರಿಗಣಿಸಿಲ್ಲ. ಅವರನ್ನು ಒಂದು ರೀತಿ ಗುಲಾಮಗಿರಿಗೆ ಒಪ್ಪಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹೌದು. ಒಂದು, ಯಾವುದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲಿ ಅವನಿಗೆ PF ಕೊಡ್ತೀವಿ. ನಮ್ಮದೇ ಸರ್ಕಾರದ ಸಂಸ್ಥೆಯ ಕೆಳಗೆ ಕೈ ಕೆಳಗೆ ಕೆಲಸ ಮಾಡುವಂತ ಈ ನೌಕರರಿಗೆ ನೀವು PF ಆಗ್ಲಿ ESI ಆಗ್ಲಿ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಅನ್ನುವಂಥದ್ದನ್ನ ನಾವು ಇವತ್ತು ಅವರ ಮುಂದೆ ಪ್ರಶ್ನೆ ಹಾಕ್ಬೇಕಾಗ್ತದೆ. ಪ್ರಶ್ನೆ ಹಾಕಿದ್ದೇವೆ, ಆದ್ರೆ ಅದಕ್ಕೆ ಅವರಿಂದ ಉತ್ತರ ಬರ್ತಾ ಇಲ್ಲ. ಅಲ್ಲ, ಅದು ಅವ್ರು ಹೇಳ್ತಾರೆ ಗೌರವದ ಹುದ್ದೆ ಆದ್ರೂ ಕೂಡ ಕೊಡಿ, ನೀವು ಅವರಿಗೆ ಗೌರವದ ಹುದ್ದೆ ಆದ್ರೂ ಕೂಡ ಅವರಿಗೆ PF ESI ಕೊಡಿ. ಅವರಿಗೆ 60 ವರ್ಷ ಆದ ಕೂಡಲೇ ಅವರನ್ನ ನೀವು ತೆಗೆದು ಬಿಡ್ತೀರಾ, ಆವಾಗ ಗೌರವದ ಹುದ್ದೆ ಇರೋದಿಲ್ವಾ? ಈಗ ಏನೊಂದು ಇವರೆಲ್ಲ ನಾವೆಲ್ಲ ಹೋರಾಟ ಮಾಡೋದ್ರಿಂದ ಒಂದು ಈಡುಗಂಟು ಅಂತ ಕೊಡ್ತೀರಿ, ಒಳ್ಳೆ ಉದ್ದೇಶ, ಈಡುಗಂಟು ಕೊಡೋದು ಒಳ್ಳೆ ಉದ್ದೇಶ. ಆದ್ರೆ ಅವರಿಗೆ PF ESI ಕೊಟ್ಟಿದ್ರೆ ಆವಾಗ ಅದರದ್ದು ವಿಚಾರನೇ ಬೇರೆ. ನೀವು ತಾತ್ಕಾಲಿಕ ನೆಲೆಯಲ್ಲೇ ತಕೊಳ್ಳಿ ಅವರನ್ನ, ನೀವು ಗೌರವದನ್ನೇ ಫಿಕ್ಸ್ ಮಾಡಿ. ಈ ಆಂದೋಲನದಲ್ಲಿ ಅವರ ಬಗ್ಗೆ ಕೂಡ ಪ್ರಸ್ತಾಪ ಇದೆ ಅವರ ಬಗ್ಗೆ ಕಾಣ್ತಾ ಇಲ್ಲ. ಇಲ್ಲಿ ಇದು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕು ಮತ್ತೆ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ. ಓಕೆ, ತಾಲೂಕು ಜಿಲ್ಲೆಗೆ ಸೀಮಿತವಾಗಿ ಹಲವಾರು ವಿಷಯಗಳನ್ನ ಪ್ರಸ್ತಾಪಿಸಿದ್ದೀರಾ. ಮೆಸ್ಕಾಂನಲ್ಲಿ ಬಿಲ್ಲಿಂಗ್ ಸಮಸ್ಯೆಯನ್ನ ಪರಿಹರಿಸಬೇಕು, ಡಯಾಲಿಸಿಸ್ ಸ್ಕ್ಯಾನಿಂಗ್ ಸೆಂಟರ್ ಆರಂಭಿಸಬೇಕು, ESI ಬಗ್ಗೆ ತಾವು ಮಾತನಾಡಿದಿರಿ, ಮಳಪಾಡಿ ಮಾರ್ಗವಾಗಿ ಸರ್ಕಾರಿ ಬಸ್ಸು ಓಡಿಸಬೇಕು, ಈ ಎಲ್ಲ ವಿಚಾರಗಳು ಇದೆಲ್ಲ ಅನಿವಾರ್ಯವಾ ಅಂತ? ಅನಿವಾರ್ಯವಾಗಿತ್ತು. ಯಾಕಂದ್ರೆ ಮೆಸ್ಕಾಂನಲ್ಲಿ ಹೋದ್ರೆ ನಾವು ಈಗ ಹೋಗಿ ನಿಂತ್ರೆ 12 ಗಂಟೆ ನಿಂತ್ರೆ 4 ಗಂಟೆವರೆಗೆ ಅಲ್ಲಿ ತಗೊಳ್ತಾರೆ. 4 ಕಾಲು. ಯಾಕೆ ಉಡುಪಿಯಲ್ಲಿ ಅಷ್ಟೊಂದು ಕ್ಯೂ ಇದೆ. ಹಿಂದೆ ಒಂದಿಷ್ಟು ಹೊರಗಿನ ಜನಗಳನ್ನು ತಕೊಂಡು ಅವರೊಂದು ಬಿಲ್ಲಿಂಗ್ ವ್ಯವಸ್ಥೆ ಮಾಡಿದ್ರು. ಆಗ ಜನ ಇಷ್ಟಲ್ಲಿ ಕ್ಯೂ ಇರ್ತಿರ್ಲಿಲ್ಲ. ATP ಮಿಷಿನ್ ಇದೆಯಲ್ಲ, ಇಲ್ಲ, ಈಗ ಅದಿಲ್ಲ. ATP ಮಿಷಿನ್ ಇಲ್ಲ ಈಗ ಅವರು ನೇರವಾಗಿ ತಗೊಳ್ಳೋದು. ಮತ್ತೆ ATP ಮಿಷಿನ್ ನಲ್ಲಿ ಎಲ್ರಿಗೂ ಹಾಕ್ಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಸಮಸ್ಯೆಗಳಿರ್ತದೆ, ಅವ್ರಿಗೆ ನೇರ ತಗೊಳ್ತಾ ಇದೆ. ಈಗ ಅಲ್ಲಿ ಕ್ಯೂ 4 ಗಂಟೆಗೆ ನಾನು ಹೋಗಿ ನಿಂತ್ರೆ ಅಲ್ಲಿಯ ಬಿಲ್ ಕೌಂಟರ್ನವ್ರು ಏನ್ ಮಾಡ್ತಾರೆ, ನನ್ನಿಂದ ಮುಂದೆ ಇರುವಂತ 4 ಬಂದದ್ದನ್ನ ಒಂದು ಬಿಲ್ಲನ್ನು ತಕೊಂಡಿರ್ತಾರೆ ಕಟ್ಲಿಕ್ಕೆ. ನಾನು 4 ಗಂಟೆ ನಿಂತವನು ಇವರ ಹಿಂದಿನಿಂದ ನಿಂತ ಕ್ಯೂ ಅಲ್ಲಿ ಹೋಗುವಾಗ ನಿಮ್ದು ಇವತ್ತಿಲ್ಲ ನಾಳೆ ಬನ್ನಿ ಅಂತ ಹೇಳಿ ಹೇಳ್ತಾರೆ. ಬೇರೆ ಬೇರೆ ಮಾರ್ಗಗಳು ಇವೆಲ್ಲ, ಬ್ಯಾಂಕ್ ಮೂಲಕ ಇದೆ, ಪೋಸ್ಟ್ ಆಫೀಸ್ ಮೂಲಕ, ಬ್ಯಾಂಕ್ ಮೂಲಕ, ಪೋಸ್ಟ್ ಆಫೀಸ್ ಮೂಲಕ ಇದೆ. ಆದ್ರೆ ನಮಗೆ ನಂಬಿಕೆ ಇರೋದು ಆ ನಿಮ್ಮ KEB ವಿದ್ಯುತ್ ಆಫೀಸಲ್ಲಿ ಹೋಗಿ ಕಟ್ಟಿದ್ರೆ ನಾನು ಕಟ್ಟಿದ್ದೇನೆ ಅನ್ನೋದು ಭಾವನಾತ್ಮಕವಾಗಿ ನನಗೆ ಅಲ್ಲಿಗೆ ಕಟ್ಟಬೇಕು. ನೀವು ಬ್ಯಾಂಕಿನಲ್ಲಿ ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ, ಅದು ನಮ್ಗೆ ಅವಶ್ಯಕತೆ ಅಲ್ಲ. ದೃಢತೆ ಸಿಗಬೇಕು. ನಾನು ಇವತ್ತು ಕಟ್ಟಿದ್ದೇನೆ, ನಿಮ್ಮ ರೆಸಿಟ್ ಇದೆ. ಬ್ಯಾಂಕಿನಲ್ಲಿ ಕಟ್ಟಿದ್ದು ಹೋಗುದಿದ್ರೆ ನಿಮ್ಮ ಅಕೌಂಟಿಗೆ ಹೋಗಿದೆ ಇಲ್ವ ಅಂತ ನನಗೇನು ಗೊತ್ತು? ಪೋಸ್ಟ್ ಆಫೀಸಲ್ಲಿ ಕಟ್ಟಿದ್ದು ಹೋಗಿದೆ ಇಲ್ವ ಅಂತ ನಮ್ಗೆ ಗೊತ್ತು. 4 ದಿವಸ ಬಿಟ್ಟು ಹೋಗುವಾಗ ನನ್ನ ಮನೆ ಕರೆಂಟ್ ಕಟ್ಟಾದ್ರೆ ಅದಕ್ಕೆ ಬೇಡ. ನಾವು ನಿಮಗೆ ನೇರವಾಗಿ ಅಲ್ಲಿ ಒಂದು ವ್ಯವಸ್ಥೆ ಮಾಡಿ, ಮತ್ತೆ ಇಷ್ಟರಿಂದ ಇಷ್ಟು ಗಂಟೆವರೆಗೆ ಮಾಡಿ, ಇನ್ನು ಕೌಂಟರ್ಗಳನ್ನು ಜಾಸ್ತಿ ಮಾಡಿ, ಸಿಬ್ಬಂದಿಗಳನ್ನು ಜಾಸ್ತಿ ಹಾಕಿ. ನಾವು ಕೇಳ್ತಾ ಇರೋದು ಸಿಬ್ಬಂದಿಗಳನ್ನು ಜಾಸ್ತಿ ಹಾಕಿ. ಇಷ್ಟು ಜನ ನಿರುದ್ಯೋಗಿ ಯುವಕರಿದ್ದಾರೆ, ಅವ್ರನ್ನೆಲ್ಲ ತಕೊಳ್ಳಿ, ಬಿಲ್ಲಿಂಗಿಗೆ ತಕೊಳ್ಳಿ, ಅವ್ರನ್ನ ತಕೊಂಡು ಹಾಕ್ಬಾರ್ದಾ? ಆಗ ಅವರಿಗೊಂದು ಉದ್ಯೋಗ ಆಗ್ತದಲ್ಲ. ಅದಕ್ಕೋಸ್ಕರ ಇಲ್ಲಿ ಆ ಬಿಲ್ಲಿನ ಸಮಸ್ಯೆಯನ್ನು ನೀವು ಪರಿಹಾರ ಮಾಡಿ ಅನ್ನುವಂಥದ್ದನ್ನ ನಾವು ಕೊಡ್ತೀವಿ. ಮತ್ತೆ ತಾಲೂಕು ಆಸ್ಪತ್ರೆ ಬ್ರಹ್ಮಾವರ ಈಗ ತಾಲೂಕಾಗಿದೆ, ಹೆಬ್ರಿ ತಾಲೂಕಾಗಿದೆ. ತಾಲೂಕು ಆಸ್ಪತ್ರೆಗಳ ಸ್ವರೂಪವನ್ನು ಇನ್ನೂ ಕೂಡ ಪಡೆದುಕೊಂಡಿಲ್ಲ. ಇದರ ಬಗ್ಗೆ ಆಗ್ರಹಗಳಿದೆಯಾ? ಮತ್ತು ಸ್ಕ್ಯಾನಿಂಗ್ ಸೆಂಟರ್ ಅನ್ನ ಸ್ಥಾಪಿಸುವ ಆಗ್ರಹ ಅಲ್ಲ, ಈಗ ತಾಲೂಕು ಹೊಸ ತಾಲೂಕು ಆಗಿದೆಯಲ್ಲ, ಅದರಲ್ಲಿ ಎಲ್ಲಿ ಈಗ ಅಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಮಾತ್ರ ಇದೆ. ಈಗ ಕಾಪು ಆಯ್ತು, ಹೆಬ್ರಿ ಆಯ್ತು, ಅದೇ ಅಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳು ಆಗ್ಲಿಲ್ಲ. ತಾಲೂಕು ಆಸ್ಪತ್ರೆಗಳು ಆಗ್ಬೇಕು. ನೀವು ಬರೀ ತಾಲೂಕು ಅಂತ ಹೆಸರು ಕೊಟ್ಟ ಕೂಡಲೇ ತಾಲೂಕಿನ ಒಂದು ಏನು ಮಿನಿ ವಿಧಾನಸೌಧ ಅಂತ ಹೇಳಿ ನೀವು ಕಟ್ಟಿದ ಕೂಡಲೇ ತಾಲೂಕು ಆಗುದಿಲ್ಲ. ತಾಲೂಕು ಕೇಂದ್ರವಾಗಿ ಯಾವುದೂ ಕೂಡ ಪರಿವರ್ತಿತ ಆಗ್ಲಿಲ್ಲ. ಅಲ್ಲಿಗೆ ಸ್ಕ್ಯಾನಿಂಗ್ ಬೇಕು, ಅಲ್ಲಿಗೆ ಒಳ್ಳೆಯ ಡಾಕ್ಟರ್ಸ್ ಬೇಕು, 24 ಗಂಟೆಗೆ ಡಾಕ್ಟರ್ಸ್ ಇರಬೇಕು, ಮತ್ತೆ ಬೇರೆ ಬೇರೆ ಶಿಫ್ಟ್ ಅಲ್ಲಿ ಕೂಡ ಡಾಕ್ಟರ್ಸ್ ಇರಬೇಕು. ಮಹಿಳೆಯವರು ಹೆರಿಗೆಗೆ ಹೋದ್ರು ಕೂಡ ಅಲ್ಲಿ ಅವಕಾಶ ಇದು ಇರಬೇಕು. ಇದು ಏನೂ ಇಲ್ಲ ಅಲ್ಲಿ. ಅದನ್ನ ನೀವು ಹಾಕಿ, ನೀವು ನಮ್ಮಿಂದ ಕರ ವಸೂಲು ಮಾಡ್ತಿರಲ್ಲ ಮೆಡಿಕಲ್ ಇಷ್ಟ ಅಂತ ಹೇಳಿ, ಅದರಿಂದ ಕೊಡಿ. ಅಂದ್ರೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆಯೂ ಕೂಡ ತಾವು ಬೆಳಕಿ ಚೆಲ್ಲಿದ್ದೇವೆ. ಓಕೆ. ಮತ್ತೆ ಈ ಭ್ರಷ್ಟಾಚಾರ ಹೆಚ್ಚಾ ಇದೆಯಲ್ಲ, ಭ್ರಷ್ಟಾಚಾರ ಏರ್ತಾ ಇದೆ. ಆ ಭ್ರಷ್ಟಾಚಾರಕ್ಕೋಸ್ಕರ ಜನ ಆಂದೋಲನ ಆಗ್ಬೇಕು ಅನ್ನುವಂಥದ್ದು ಕೂಡ ನಮ್ದು. ಯಾರು ಕಾರಣ? ಜನಗಳೇ ಕಾರಣ ಅಲ್ವಾ? ಜನಗಳ ಕಾರಣ. ಮತ್ತೆ ಆಂದೋಲನ ಹೇಗೆ? ಆಂದೋಲನ ಅಂದ್ರೆ ಜನಗಳಿಗೆ ಭ್ರಷ್ಟಾಚಾರದ ಮನಸ್ಥಿತಿ. ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಈ ಬ್ರೈಬ್ ಲಂಚ ನೀಡುವವನು ಭ್ರಷ್ಟಾಚಾರಿ. ಹೌದು, ಅದನ್ನ ಮನವರಿಕೆ ಮಾಡಬೇಕು. ಈಗ ಒಬ್ಬ ರೈತ ಬಂದಾಗ ಏನೋ ಒಂದು ಕೆಲಸ ಆಗ್ಬೇಕು ಅಂತ ತಾಲೂಕು ಆಫೀಸಲ್ಲಿ ಹೋದ್ರೆ ಅವನ್ನ ಇಟ್ಕೊಳ್ತಾನೆ, ನಾಳೆ ಬನ್ನಿ ಅಂತಾನೆ. ನಾಳೆ ಹೋದ್ರೆ ನಾಳೆ ಬನ್ನಿ ಅಂತಾನೆ. ಕಡೆಗೆ ಹೇಳ್ತಾನೆ ಏನಪ್ಪ ಅಂದ್ರೆ
ನೀನು ನನಗೊಂದು 500 ರೂಪಾಯಿ ಕೊಟ್ಟು ನಾನು ನಿಮ್ಗೆ ಕೂಡಲೇ ಮಾಡಿಕೊಡ್ತೇನೆ. ಅವನಿಗೆ 500 ರೂಪಾಯಿ ಕೊಟ್ಟ ಕೂಡಲೇ ನೀನು ನಾಳೆ ಬೆಳಿಗ್ಗೆ 10 ಗಂಟೆ ಬಾ ಅಂತ ಹೇಳಿದ್ರೆ ಅದು ಪ್ಯಾಕೆಟಲ್ಲಿ ಹಾಕಿ ಆ ರೆಕಾರ್ಡ್ಸಲ್ಲಿ ಇಡ್ತಾನೆ. ಅಂದರೆ ಅವನನ್ನು ಏನು ಮಾಡ್ತಾರೆ ಅವರು ಅಷ್ಟಿದ್ರಲ್ಲಿ. ಅದನ್ನೇ ನೀವು ಕೇರಳದಲ್ಲಿ ಹೋದರೆ ಆ ಭ್ರಷ್ಟಾಚಾರ ಮಾಡಿದಂತಾದ್ರೆ ಅವನು ಹೇಳಿದ್ರೆ ಸಾಕು, ಅವನು ದುಡ್ಡು ಕೊಟ್ಟರು ಕೂಡ ಮರುದಿವಸ ಅವನಲ್ಲಿ ಆ ಸೀಟಲ್ಲಿ ಇರುವುದಿಲ್ಲ. ಸರ್ ಇಲ್ಲಿ ಕೂಡ ಲೋಕಾಯುಕ್ತ ಅದೆಲ್ಲ ಇದೆಯಲ್ಲ. ಲೋಕಾಯುಕ್ತ ಇದೆ. ಲೋಕಾಯುಕ್ತಕ್ಕೆ ಎಷ್ಟು ಜನ ಕೊಡ್ತಾರೆ ಇವತ್ತು? ಅವ್ರಿಗೆ ಕೊಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಜನರು ಹೆದರಿತಾರೆ, ಯಾಕೆ ಶಿಕ್ಷಣ ಇಲ್ಲ. ನನಗೆ ಏನಾಗ್ತದೋ ಏನೋ ಅಂತ ಶಿಕ್ಷಣ ಇಲ್ಲ. ಈಗ ನಾನು ಒಂದು ತಾಲೂಕು ಆಫೀಸಲ್ಲಿ ಹೋಗಿ ಕೊಟ್ಟ ಕೂಡಲೇ ನಾಳೆ ಬನ್ನಿ ಅಂದ್ರೆ ನಾಳೆ ರೆಡಿ ಮಾಡಿ ಇಡ್ತಾನೆ. ಅದೊಬ್ಬ ರೈತ ಬಂದ್ರೆ ಹೋಗುದಿಲ್ಲ, ಕೊಡುದಿಲ್ಲ ಅವ್ರು. ಅದಕ್ಕೋಸ್ಕರನೇ ಅಂದ್ರೆ ಅಲ್ಲಿ ಕೂಡ ಭ್ರಷ್ಟಾಚಾರ ಇದೆ. ಅಂದ್ರೆ ಭ್ರಷ್ಟಾಚಾರ ಈ ಸಾಮಾನ್ಯ ಜನರನ್ನ ಕಂಗೆಡಿಸ್ತಾ ಇದೆ. ಯಾವುದಕ್ಕೂ ಕೂಡ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರ ಮಿತಿ ಮೀರಿದೆ. ಈಗ ತಾಲೂಕು ಆಫೀಸಲ್ಲಿ ಹೋಗಿ ನನ್ನ ಕೆಲಸ ನೀವು ಮಾಡಿಕೊಟ್ಟೆ ಅಂತ ಹೇಳಿ ನಾನು ಬಾಪ ಒಂದು ಚಾ ಕುಡಿ ಅಂತ ಹೇಳುವುದಕ್ಕೆ ಅದು ಭ್ರಷ್ಟಾಚಾರ ಆಗುದಿಲ್ಲ. ಆಕ್ಚುಲಿ ಅದು ಭ್ರಷ್ಟಾಚಾರದ ಒಂದು ಭಾಗ. ಆದ್ರೆ ಸಂಪೂರ್ಣ ಭ್ರಷ್ಟಾಚಾರ ಅಲ್ಲ, ಆಂಶಿಕ ಭ್ರಷ್ಟಾಚಾರ. ಹೌದು ಅಲ್ವಾ? ಹಾಗಾದ್ರೆ ನಾವೊಂದು ಪ್ರೀತಿಯಿಂದ ಏನೋ ಬಾಪ ನನ್ನ ಮನೆ ನೀನು ಬಂದಾಗ ನಾವು ಚಾ ಕೊಡ್ತೇವೆ, ಅದು ನಮ್ಮ ಇಲ್ಲಿ ಸಂಪ್ರದಾಯ. ಅದನ್ನ ಭ್ರಷ್ಟಾಚಾರ ಅಂತ ತಿಳ್ಕೊಳ್ಳಿಕ್ಕಿಲ್ಲ. ಮನೆ ಬಂದ ಅತಿಥಿಗಳು ದೇವೋಭವ, ಅವರನ್ನ ನಾವು ಇದು ಮಾಡ್ಬೇಕು ಅನ್ನೋದು, ಅದು ಭ್ರಷ್ಟಾಚಾರ ಬರೋದಿಲ್ಲ. ಆ ಮನೋಭಾವನೆ ನಿಮ್ಮ ಎಲ್ರಿಗೂ ಬಂದ್ರೆ ಈ ಇವರು ನಲಿಯುವುದು ನಿಲ್ತದೆ, ಇವರು ಭ್ರಷ್ಟಾಚಾರಕ್ಕೆ ಇದಾಗ್ತದೆ, ಇವರಿಗೆ ಬೇಕಾದಷ್ಟು ಪೇಮೆಂಟ್ಸ್ ಕೂಡ ಸಿಗ್ತದೆ. ಇಷ್ಟೆಲ್ಲ ಮಾಡಿ ಪುನಃ ಇವ್ರು ಏನ್ ಮಾಡ್ತಾರೆ? ಇವ್ರಿಗೆ ಯಾಕೆ ಅಷ್ಟು? ಯಾಕೆ ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು? ನನಗೀಗ ನನ್ನ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು, ನನಗೊಂದಿಷ್ಟು, ನಾನೆಲ್ಲ ಸಾಯೋದ್ವರೆಗೆ ನನಗೊಂದಿಷ್ಟು, ನನಗೂ ಆಸೆ ಸಹಜ, ದುರಾಸೆ ಬೇಡ ಇರಬಾರ್ದು. ನಮ್ಗೆ ಏನ್ ಸಿಗ್ತದೆ? ಅವ್ರಿಗೆ ಪೆನ್ಷನ್ ಸಿಗ್ತದೆ. ಈಗ ಒಬ್ಬ ನೌಕರನಿಗೆ ಕಡಿಮೆ ಅಂತ ಹೇಳಿದ್ರೆ ಇವತ್ತು 50,000 ರೂಪಾಯಿ ಪೆನ್ಷನ್ ಸಿಗ್ತದೆ. ಅಂಥದ್ರಲ್ಲಿ ಅವನು ಪುನಃ ಇನ್ನು ಇವ್ರ ಹತ್ರ ಯಾಕೆ ಆಶೆ ಮಾಡಬೇಕು? ಅವನಿಗೆ ಬ್ಯಾಂಕ್ನಲ್ಲಿ ಲೋನ್ ಸಿಗ್ತದೆ. ಅವನ ಹಣಕ್ಕೆ ಮನೆ ಕಟ್ಟಲಿಕ್ಕೆ ಒಂದು 800-900 ಸ್ಕ್ವೇರ್ ಫೀಟ್ ಇಂದ ಮನೆ ಕಟ್ಟಲಿಕ್ಕೆ ಲೋನ್ ಸಿಗ್ತದೆ. ಸಾಕಲ್ಲ ಅಷ್ಟರಲ್ಲಿ ಬದುಕಬಹುದಲ್ಲ? ಅಂದ್ರೆ ತಮ್ಮ ಪ್ರಕಾರ ವ್ಯವಸ್ಥೆ ನೇರ ಕಾರಣ ಅಲ್ಲ, ಇದು ವ್ಯಕ್ತಿಗಳ ಮನಸ್ಥಿತಿ, ಅವನ ದುರಾಶೆ ಕಾರಣ. ಆ ದುರಾಶೆಯನ್ನು ತೆಗಿಬೇಕು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಎಜುಕೇಶನ್ ಕೊಟ್ಟಾಗ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಕಡಿಮೆ. ಸರಿ, ಮನೆ ಭೇಟಿ ಸಹಿ ಸಂಗ್ರಹ ಯಾವ ರೀತಿಯಲ್ಲಿ ಸರ್? ಪ್ರತಿಕ್ರಿಯೆ ಹೇಗೆ? ಮನೆ ಭೇಟಿಗೆ ಸಕಾರಾತ್ಮಕ ಆಗಿತ್ತು. ಏನೆಲ್ಲ ತಿಳಿಸಿದ್ರಿ ಅಲ್ಲಿ ನಾವು ಎಲ್ಲ ವಿಚಾರ ತಿಳಿಸಿ ಇವರಿಗೆ ನಾವು ಕರಪತ್ರ ಕೊಟ್ಟಿದ್ದೇವೆ. ಆಮೇಲೆ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ, ಇದರಲ್ಲಿ ಓದ್ಕೊಳ್ಳಿ ಅಂತ. ಮತ್ತೆ ಅವ್ರ ಹತ್ರ ನೀವು ಏನಾದರೂ ಈ ಚಳವಳಿಗೆ ಸಹಾಯ ಮಾಡೋದಿದ್ರೆ ಮಾಡಬಹುದು ಅಂತ ಹೇಳಿದ್ದಾರೆ. ನಾವು ಹೋದ ಕಡೆಯಲ್ಲಿ ಒಳ್ಳೆ ರೀತಿಯಿಂದ ನನಗೆ ರೆಸ್ಪಾನ್ಸ್ ಸಿಕ್ಕಿದೆ. ಕೆಲವೊಂದು ರಿಟೈರ್ಡ್ ಆಫೀಸರ್ಸ್ 500,000 ರೂಪಾಯಿ ಹೀಗೆಲ್ಲ ನಮಗೆ ಕೊಟ್ಟಿದ್ದಾರೆ. ನೀವು ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀರಾ ಅನ್ನುವಂಥ ರೀತಿಯಲ್ಲಿ ಇದು ನಡೀತಾ ಇರಬೇಕು ಅನ್ನುವಂಥದ್ದು. ಯಾಕಂದ್ರೆ ಶಿಕ್ಷಣ, ತಮ್ಮ ಪ್ರಕಾರ ಈ ಎಲ್ಲ ಸಮಸ್ಯೆಗಳು ಪರಿಹಾರವಾದ್ರೆ ಈ ದೇಶ ಸುಭಿಕ್ಷೆ ಆಯ್ತು, ರಾಮರಾಜ್ಯ ಅನ್ನುವಂಥದ್ದು ಏನಿದೆ ಅದು. ಯಾಕಂದ್ರೆ ಈಗ ಸಾಗ್ತಾ ಇರುವಂತಹ ನಮ್ಮ ದೇಶ ಮತ್ತು ಸಮಾಜವನ್ನ ಕಂಡಾಗ ಇದು ಚಳುವಳಿ ಧರಣಿಗಳ ದೇಶ ಆಗ್ತಾ ಇದೆ. ಎಲ್ಲ ಮನಸ್ಸುಗಳು ವಿಘಟನೆ ಆಗ್ತಾ ಇದೆ. ಒಂದೊಂದು ಮನಸ್ಸುಗಳು ಒಂದೊಂದು ಧೋರಣೆಯನ್ನು ಇಟ್ಕೊಂಡು ನಿರಂತರ ಚಳುವಳಿ, ನಿರಂತರ ಧರಣಿ. ಬಹುಶಃ ಇದನ್ನೆಲ್ಲ ಕಂಡಾಗ ಮುಂದಿನ ತಲೆಮಾರು ಭಾರತದಲ್ಲಿ ಜೀವಿಸಬೇಕೋ ಬೇಡವೋ ಅನ್ನುವಂಥ ಪ್ರಶ್ನೆಯೂ ಕೂಡ ಬರಬಹುದು. ಯಾಕಂದ್ರೆ ಅಷ್ಟೊಂದು ಧರಣಿಗಳು ಇದೆಲ್ಲ ಯಾಕಾಗಿ ಅನ್ನೋದೇ. ಅಂದ್ರೆ ತಮ್ಮ ಪ್ರಕಾರ ಎಲ್ಲವೂ ಸರಿಯಾದ್ರೆ ಎಲ್ಲವೂ ಸುಸೂತ್ರ ಆಗ್ತದೆ. ಈ ಧರಣಿಗಳ ಅವಶ್ಯಕತೆ ಇರುವುದಿಲ್ಲ. ಕೊನೆಯದಾಗಿ ಸರೋಜ ಅವರೇ, ಏನು ಮಾತನ್ನ ನಮ್ಮ ವೀಕ್ಷಕರಿಗೆ ಹೆಚ್ಚಿಕೊಳ್ತೀರಾ? ಈ ಆಂದೋಲನದ ಬಗ್ಗೆ ಆಗಿರಬಹುದು, ಆಂದೋಲನದಲ್ಲಿ ಭಾಗವಹಿಸುವ ಬಗ್ಗೆ ಆಗಿರಬಹುದು, ಅಥವಾ ಆಂದೋಲನವನ್ನು ಮುಂದುವರಿಸುವ ಬಗ್ಗೆ ಆಗಿರಬಹುದು, ಅಥವಾ ಆಂದೋಲನದಲ್ಲಿ ಮಹಿಳೆಯರು ಪಾತ್ರ ವಹಿಸುವ ಬಗ್ಗೆ ಆಗಿರಬಹುದು, ಏನು ಮೆಸೇಜ್ ಕೊಡ್ತೀರಾ? ಏನ್ ಮೆಸೇಜ್ ಕೊಡ್ತೀನಿ ಅನ್ನೋದಕ್ಕಿಂತ ಈ ವ್ಯವಸ್ಥೆ ಬದಲಾದ್ರೆ ಮಾತ್ರ ಎಲ್ಲ ಮಹಿಳೆಯರಿಗಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಎಲ್ಲರಿಗೂ ಒಂದು ಬದಲಾವಣೆ ಸಾಧ್ಯ ಅಂತ ಒಂದು ಮೆಸೇಜ್ ಕೊಡ್ಬೋದು. ಯಾಕಂದ್ರೆ ಈ ವ್ಯವಸ್ಥೆನೇ ಸರಿ ಇಲ್ಲ. ಆಶಾವಾದದಿಂದ ಇರಬೇಕು ಮೇಡಮ್, ವ್ಯವಸ್ಥೆ ಬದಲಾಗಬೇಕು ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳಿದ್ರೆ ಯಾವ ನಿಟ್ಟಲ್ಲಿ ಅಂತ ಹೇಳಿದ್ರೆ, ಯಾರು ವ್ಯವಸ್ಥೆ ಬದಲಾಗಬೇಕು ಅಂತ ಕೂತ್ರೆ ಯಾವುದೇ ವ್ಯವಸ್ಥೆ ಬದಲಾಗೋದಿಲ್ಲ. ನೀವು ಹೇಳಿದ್ರಿ ಹೋರಾಟಗಳು ಯಾಕೆ ಬೇಕು ಅಂತ ಹೇಳಿದ್ರಿ, ಆದ್ರೆ ಹೋರಾಟಗಳಿಂದ ಮಾತ್ರನೇ ಏನಾದ್ರೂ ಒಂದು ಸಾಧ್ಯ ಅನ್ನೋದು ನಾವು ಇಷ್ಟು ದಿನದವರೆಗೂ ಹೋರಾಟವಿಲ್ಲದೆ ಜನಸಾಮಾನ್ಯರ ಬದುಕು ಇಲ್ಲ ಅಂದ್ರೆ ಮೂರ ಬಟ್ಟೆ ಆಗಿತ್ತು. ಬಟ್ ಹೋರಾಟಗಳೇ ನಿರಂತರವಾಗಿ ಈಗ ಯಾವ ತರ ಆಗೋಗಿದೆ ಅಂತ ಹೇಳಿದ್ರೆ, ಒಂದು ಸಣ್ಣ ಸಣ್ಣ ವಿಷಯಗಳಲ್ಲೂ ಹೋರಾಟ,
ಹೋರಾಟಗಳೇ ಮಾಡ್ಬೇಕು ಅನ್ನೋ ಪರಿಸ್ಥಿತಿವರೆಗೂ ಈ ವ್ಯವಸ್ಥೆ ಒಂದು ಇದೆ. ಮನಸ್ಥಿತಿ ಇದೆ. ಈಗ ಒಂದು ಕಾರ್ಮಿಕ ಸಂಘಟನೆಗೆ ಒಂದಷ್ಟು ಹಕ್ಕುಗಳು ಸಿಕ್ತು, ಇನ್ನೊಂದು ಕಾರ್ಮಿಕ ಸಂಘಟನೆಗೆ ಮತ್ಸರ ಸ್ಟಾರ್ಟ್ ಆಯಿತು, ಅವರು ಪ್ರಾರಂಭಿಸಿದರು. ಅವರಲ್ಲಿ ಇದೆ, ಅವರಿಗೇನು ಅಂಥದ್ದು ಸಮಸ್ಯೆಗಳಿಲ್ಲ, ನಾವು ಕೂಡ ನಮಗೂ ಕೂಡ ಸವಲತ್ತು ಕೊಡಿ ಅಂಥದ್ದು. ಈ ಎಲ್ಲ ಮನಸ್ಥಿತಿಗಳು ಇಂದು ಒಂದಷ್ಟು ಸಮಾಜದಲ್ಲಿ ಈ ಪ್ರಕ್ಷುಬ್ಧತೆಯನ್ನು, ಸಂಘರ್ಷಗಳನ್ನು ಹೆಚ್ಚಿಸ್ತಾ ಇದೆ. ಮತ್ತು ನಿಮಗೂ ಕೊಡೋದಿಲ್ಲ, ಅವರಿಗೂ ಕೊಡೋದಿಲ್ಲ ಅಂತ ನಿರ್ಧಾರಕ್ಕೂ ಕೂಡ ವ್ಯವಸ್ಥೆಗೆ ಬಂದುಬಿಟ್ಟಿದೆ. ಇದರಿಂದ ನಮ್ಮ ಮನಸ್ಥಿತಿಗಳು ಕೂಡ ಬದಲಾಗಬೇಕು ಮೇಡಮ್. ಅಂದರೆ ನಾನು ಬದಲಾವಣೆ ಆಗಬೇಕು. ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಪ್ರತಿ ಮಗು ಕೂಡ ಬದಲಾವಣೆ ಆಗಬೇಕು, ಪ್ರತಿ ಮನುಷ್ಯನು ಕೂಡ ಬದಲಾವಣೆ ಆಗಬೇಕು. ಅದಕ್ಕೆ ಮನುಷ್ಯ ನಾವು ಎಜುಕೇಶನ್ ತಕೊಂಡ್ಬಿಟ್ರೆ, ಶಿಕ್ಷಣವನ್ನು ನಮ್ಗೆ ಬಂದ್ಬಿಟ್ರೆ ನಾವು ತನ್ನಿಂತಾನಾಗಿ ಬದಲಾವಣೆ ಆಗ್ತೀವಿ. ಬದಲಾವಣೆ ಅನ್ನುವಂಥದ್ದು ಬರೀ ಸಮಾಜದಿಂದ ಕಂಡು ನಾನು ಸರ್ಕಾರಿ ನೌಕರರು ಸ್ಟ್ರೈಕ್, ಡಾಕ್ಟರ್ನವರದ್ದು ಸ್ಟ್ರೈಕ್, ಅಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಬದಲಾವಣೆ ಆದ್ರೆ, ನಾನು ಏನು ನನ್ನ ಸಮಾಜಕ್ಕೆ ನಾನು ಏನು ಕೊಡ್ತೇನೆ ನಾನು ಬದಲಾವಣೆ ಆದ್ರೆ ಸಮಾಜ ತನ್ನಿಂತಾನಾಗಿ ಬದಲಾವಣೆ ಆಗ್ತದೆ. ಈಗ ಭ್ರಷ್ಟಾಚಾರ ಇದಕ್ಕೆ ನಾನು ಕೊಡುವನು ಅದ್ರ ನಾನು ಕೊಡುವುದಿಲ್ಲ ಅನ್ನುವಂಥದ್ದನ್ನ ಗಟ್ಟಿ ಮನಸ್ಸು ಕೊಡುವವನು ಭ್ರಷ್ಟಾಚಾರಿ, ಅವನು ಕೊಡುವುದಿಲ್ಲ ಅನ್ನುವಂಥದ್ದು ನನ್ನ ಮನಸ್ಸನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಅವನು ತಕೊಳ್ಳುವನು ಹೆದರ್ತಾನೆ. ಒಂದ್ ದಿವಸ ಅಲ್ಲ, 2 ದಿವಸ 3 ದಿವಸ ಅಂದ್ರೆ ಅವನಿಗೆ ಅದು ಬೇರೆ ಮಾರ್ಗ ಇದೆ ಅಂತ ಗೊತ್ತಾಗುತ್ತೆ. ಆ ಮಾರ್ಗಕ್ಕೆ ಅವನು ಹಾಕಿದಾಗ ಅವನನ್ನ ಭ್ರಷ್ಟಾಚಾರಿ ಅವನಂತ ಹೇಳಿ ಬಿಟ್ಟು ಇದು ಮಾಡಿ ತೋರಿಸಲಿಕ್ಕೆ ಆಗ್ತದೆ. ಓಕೆ, ನಾಳಿನ ಜನವಾದಿ ರ್ಯಾಲಿ ತಾವು ಭಾಗವಹಿಸ್ತೀರಾ? ಅಲ್ಲಿ ಏನು ನಿರ್ಣಯಗಳನ್ನು ಮಂಡಿಸ್ತೀರಾ ಮತ್ತು ಎಲ್ಲಿ ರವಾನೆ ಮಾಡ್ತೀರಾ ಮತ್ತು ನಿಗದಿತವಾದಂತಹ ಅವಧಿಯನ್ನ ಅವರಿಗೆ ಕೊಡ್ತೀರಾ? ಏನಾದರೂ ಟಾರ್ಗೆಟ್ ಇಷ್ಟೇ ಅವಧಿಯೊಳಗೆ ಮಾಡಬೇಕು? ಇದು ಜನ ಆಂದೋಲನ ಹೌದು, ಬಟ್ ನಿರ್ಣಯಗಳನ್ನು ಮಂಡಿಸ್ತೀವಿ. ಯಾರೆಲ್ಲ ಪ್ರಮುಖರು ಅಲ್ಲಿ ರಾಜ್ಯ ಸಮಿತಿಯ ಕಾರ್ಯದರ್ಶಿಯವರಿದ್ದಾರೆ, ರಾಜ್ಯ ಪ್ರಮುಖರು ಇದ್ದಾರೆ, ಮತ್ತೆ ಬೇರೆ ಬೇರೆ ಎರಡೂ ಸರ್ಕಾರಗಳಿಗೆ ಸಲ್ಲಿಕೆ ಮಾಡ್ತೀವಿ. ಎರಡೂ ಸರ್ಕಾರಗಳ ಸಲ್ಲಿಕೆ ಮಾಡ್ತೀವಿ. ಕರ್ನಾಟಕದಲ್ಲಿ ನಾವೊಂದು ಪರ್ಯಾಯ ರಾಜಕೀಯ ನೀತಿಗೆ ನಾವು ಇದು ಮಾಡ್ಕೊಳ್ತಾ ಇದ್ದೇವೆ. ನಾವು ಏನು ಕೊಟ್ಟಿದ್ದೇವೆ ಇದನ್ನು ನೀವು ಸರಿ ಮಾಡಬೇಕು. ನೀವು ಆಡಳಿತ ಮಾಡೋದು, ನೀವು ಕಚ್ಚಾಟಕೊಳ್ಳೋದಲ್ಲ, ನೀವು ಕುರ್ಚಿಗೋಸ್ಕರ ಕೂಡ ಕಚ್ಚಾಟ್ಕೊಳ್ಬೇಡಿ. ಆದ್ರೆ ನೀವು ಜನತೆಗೆ ಒಳ್ಳೆ ರೀತಿಯಿಂದ ಕೊಡಿ. ಇಲ್ಲ ಅಂದ್ರೆ ನಾವು ಕೂಡ ಪರ್ಯಾಯ ರಾಜಕೀಯವಾಗಿ ನಾವು ನೀತಿಯನ್ನ ಬದಲಾವಣೆ ಮಾಡ್ತಾ ನಾವು ಕೂಡ ಇದಕ್ಕೆ ನಮ್ಮಲ್ಲಿ ಕೂಡ ಜನಾಂದೋಲನ ಮಾಡಿ ಬರ್ತೇವೆ. ನಾವು ಯಾರ ಸಪೋರ್ಟ್ ಅನ್ನ ಯಾಚಿಸ್ತಾ ಇದ್ದೀರಿ ಮತ್ತು ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ? ಯಾವ ಸಂಘಟನೆಗಳು? ಎಲ್ಲ ಸಂಘಟನೆಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಎಲ್ಲ ಸಂಘಟನೆ ಈಗ ಕಾರ್ಮಿಕ ಕಾನೂನಿನ ಬಗ್ಗೆ ಬದಲಾವಣೆ ಆದಕ್ಕೆ 10 ಸಂಘಟನೆಗಳಿದೆ. ಕಾರ್ಮಿಕ ಅಖಿಲ ಭಾರತ ಮಟ್ಟದಲ್ಲಿರುವಂಥ 10 ಕಾರ್ಮಿಕ ಸಂಘಟನೆಗಳು, 240 ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳ ಕಾರ್ಮಿಕ ಸಂಘಟನೆ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. BMS ಅನ್ನು ಹೊರತುಪಡಿಸಿ BMS ನವರು ಆಂತರಿಕವಾಗಿ ನಮ್ಮ ಸಪೋರ್ಟ್ ಮಾಡ್ತಾರೆ. ಅವ್ರು ಸರ್ಕಾರದ ಭಾಗವಾಗಿರುವುದರಿಂದ ಅವರಿಗೆ ಹೇಳ್ತಾರೆ ನಾವು ಸರ್ಕಾರದ ಭಾಗ ಏನ್ ಮಾಡುದು ಅನ್ನುವಂಥ ಪ್ರಶ್ನೆ. ಆದ್ರೆ ಅವರಿಗೂ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅನ್ನುವಂಥದ್ದು ನಮ್ಮ ಹೋರಾಟಗಳಿಗೆ ಸಹಮತ ಇದೆ. ಅವರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇದ್ರಲ್ಲಿ ನಮಗೆ ತೊಂದರೆ ಇದೆ ಅನ್ನೋದು. ಅವರು ಕೂಡ ಅವರ ನೌಕರರು, ಅವರ ಕಾರ್ಮಿಕ ಸಂಘಟನೆ ನೌಕರರು ಕೂಡ ಕಾರ್ಮಿಕ ಅಧಿಕಾರಿಗೆ ಲೆಟರ್ ಕೊಡ್ಲಿಕ್ಕೆ ಆಗುದಿಲ್ಲ, ಕೋರ್ಟಿಗೆ ಹೋಗ್ಬೇಕಾಗ್ತದಲ್ಲ. ಆಗ ಅವನ ಪರಿಸ್ಥಿತಿ ಏನಾಗ್ತದೆ? ಇಂಟೆಕ್ ಕೂಡ ಸಪೋರ್ಟ್ ಮಾಡಿದೆ. ಇಂಟೆಕ್ ಫುಲ್ ಸಪೋರ್ಟ್ ಮಾಡಿದೆ, ಯಾಕಂದ್ರೆ ಅವರ ಅಧಿಕಾರದಲ್ಲಿ ಇಲ್ಲ ಅಲ್ಲ ರಾಜ್ಯದಲ್ಲಿ. ಯಾಕಂದ್ರೆ ತಮ್ಮ ವಿರೋಧ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಕೂಡ ಅವರು ಸಪೋರ್ಟ್ ಮಾಡ್ತಾರೆ. ಇಂಟೆಕ್ನವರು ಕೂಡ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಯಾರನ್ನ ನಿರೀಕ್ಷಿಸ್ತೀರಾ? ಎಲ್ಲ ನಾಗರಿಕರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಈ ಆಂದೋಲನ ಇಲ್ಲಿಗೆ ನಿಲ್ಲುತ್ತಾ? ಎಲ್ಲಿವರೆಗೆ? ಇಲ್ಲ, ಇದು ಕಂಟಿನ್ಯೂ ಆಗ್ತಾ ಇರ್ತದೆ. ಇದೀಗ ಪ್ರಾರಂಭ. ಎಲ್ಲ ವಿಷಯಗಳು ಇದೆ. ಎಲ್ಲ ಇದು ಪ್ರಾರಂಭ. ಪರಿಹಾರದ ಆಶಾವಾದದಲ್ಲಿ ಇದ್ದೀವಿ. ಒಂದಷ್ಟಾದ್ರೂ ಆಗ್ಬಹುದು. ಇಲ್ಲವಾದಲ್ಲಿ ಹಾಗೆ ಆಗ್ತದೆ. ಬದಲಾವಣೆ ಒಂದೇ ಶಾಶ್ವತ, ಮತ್ತೆ ಯಾವುದು ಶಾಶ್ವತ ಅಲ್ಲ. ಉಗ್ರ ಹೋರಾಟಗಳು, ಪ್ರತಿಭಟನೆಯ ಮಾರ್ಗಗಳು ಬೇರೆ ಕಡೆ ಹೊರಡ್ಕೊಳ್ಬಹುದಾ ಅಂತ ಇಲ್ಲ. ನಮ್ದೇನಿದ್ರು ನ್ಯಾಯಸಮ್ಮತವಾದಂತ, ಯಾರಿಗೂ ನೋವು ಮಾಡದ ರೀತಿಯಿಂದ ಹೋರಾಟ. ಗಾಂಧಿ ಮಾರ್ಗ, ಹಿಂಸಾ ಮಾರ್ಗದಲ್ಲಿ ಬಂದ್ರೆ ಅಡಚಣೆಯೂ ಮಾಡುವುದಿಲ್ಲ. ಇಲ್ಲ, ಹಿಂಸಾ ಮಾರ್ಗದಲ್ಲಿ ಎಲ್ಲಿ ನೀವು ತಕೊಂಡಿದ್ದೀರಿ ಅಲ್ಲಿ ಅದು ಮುಂದುವರಿಸಿ ಹೋದಿಲ್ಲ. ಹಿಂಸಾ ಮಾರ್ಗದಲ್ಲಿ ಅಲ್ಲ, ನಾವೇನಿದ್ರು ಶಾಂತಿಯುತವಾಗಿ ಜನರನ್ನ ಬದಲಾವಣೆಗೆ ಮಾಡ್ಕೊಳ್ತಾ, ಜನರ ಮನಸ್ಸನ್ನು ಬದಲಾವಣೆ ಮಾಡ್ತಾ ಈ ಒಂದು ಬದಲಾವಣೆಯನ್ನು ತರಬೇಕು. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾನ್ಯ ಶಶಿಧರ್ ಗೊಲ್ಲ ಹಾಗೇನೆ ಸರೋಜ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲ ಪರವಾಗಿ ತಮ್ಮ ಹೋರಾಟಕ್ಕೆ ಅಭಿನಂದನೆಗಳು. ತಮ್ಮ ಜನಾಂದೋಲನ ಯಶಸ್ವಿಯಾಗಲಿ, ಅದು ಸಾಮಾನ್ಯ ಜನರ ಹಕ್ಕನ್ನು ರಕ್ಷಿಸುವಂತಾಗಲಿ ಮತ್ತು ಸಾಮಾನ್ಯ ಜನರ ಬದುಕಲ್ಲಿ ಒಂದು ಹೊಸ ಆಶಾವಾದವನ್ನು ಮೂಡಿಸುವಂತಾಗಲಿ ಅನ್ನೋದೇ ನನ್ನ ಆರೈಕೆ ಮತ್ತು ಆಶಯ. ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮುಖ್ಯವಾಗಿ CPIM ರಾಜ್ಯಾದ್ಯಂತ ಜನಾಂದೋಲನ ಡಿಸೆಂಬರ್ 21ರಂದು ಫ್ರೀಡಂ ಪಾರ್ಕ್ನಲ್ಲಿ ಜನಧನಿ ರ್ಯಾಲಿ ಅಲ್ಲಿ ಒಂದು ರೀತಿ ಜನಧನಿ ರ್ಯಾಲಿ ಅಲ್ಲಿ ಮಾಡಲಾಗ್ತಾ ಇದೆ. ಈ ರ್ಯಾಲಿಯಲ್ಲಿ ತಾವು ಕೂಡ ಭಾಗವಹಿಸಬಹುದು ಮತ್ತು ಅವರ ಆಂದೋಲನಕ್ಕೆ ತಮ್ಮ ನೈತಿಕ ಬೆಂಬಲವನ್ನು ನೀಡಬಹುದು.
ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹಲವಾರು ಬದಲಾವಣೆಗಳು, ಅಂದರೆ ಭ್ರಷ್ಟಾಚಾರದ ಕಡಿಮೆ ಆಗಿರ್ಬೋದು, ಒಂದು ಏಕರೂಪದ ಶಿಕ್ಷಣ ಆಗಿರ್ಬೋದು, ಈ ಎಲ್ಲ ಅವಶ್ಯಕತೆಗಳು ಸಿಗಬೇಕಾದ್ರೆ ಎಲ್ಲರೂ ಕೂಡ ನೈತಿಕ ಬೆಂಬಲವನ್ನು ನೀಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.